ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಸ್ವರ್ಗಾರೋಹಣ ಪರ್ವದ 9ನೆಯ ಪ್ರವಚನ ಅಂದರೆ ಮಹಾಭಾರತದ ಕಥೆಯ ಚಿಂತನೆಯಲ್ಲಿನ ಮಂಗಳ ಪ್ರವಚನ. ವ್ಯಾಸರು ನಮ್ಮ ಮುಂದೆ ಕೊಟ್ಟ ಮಹಾಭಾರತದ ಒಂದು ದೃಷ್ಟಿಯಿಂದ ಪ್ರಮಾಣ ಹೇಗಿತ್ತು, ಹೇಗಿದೆ ಅನ್ನುವುದರ ಬಗ್ಗೆ ವೇದವ್ಯಾಸರೇ ಹೇಳಿಕೊಂಡ ಒಂದು ಮಾತು. ಭಾರತದ ಕೊನೆಯಲ್ಲಿ ಷಷ್ಟಿಂಶತ ಸಹಸ್ರಾಣಿ ಚಕಾರಾನ್ಯಾಂಚ ಸಂಹಿತಾಂ. ವೇದವ್ಯಾಸರು 60 ಲಕ್ಷ ಶ್ಲೋಕದ ಮಹಾಭಾರತವನ್ನು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ 30 ಲಕ್ಷದಷ್ಟು 30 ಸಹಸ್ರಾಣಿ ದೇವಲೋಕೆ ಪ್ರತಿಷ್ಠಿತಂ. ದೇವಲೋಕದಲ್ಲಿ 30 ಲಕ್ಷದಷ್ಟು ಶ್ಲೋಕಗಳ ಚಿಂತನೆಯನ್ನು ಕೊಟ್ಟಿದ್ದಾರಂತೆ. ದೇವಲೋಕದಲ್ಲಿ ಅದರ ಸಾಮಾನ್ಯವಾದ ಅರ್ಧದಷ್ಟು ರಚನೆ ವಿಸ್ತಾರವಾಗಿ ಬಂದಿದೆ. ದೇವತೆಗಳಿಗೇನು ಬೇಕು ಚಿಂತನೆ, ಅದು ಮಾತ್ರ ಅಲ್ಲಿದೆ. ಹಾಗಾಗಿ ದೇವಲೋಕಕ್ಕೆ ಸಂಬಂಧಪಟ್ಟದ್ದು ಅಂದರೆ ದೇವತೆಗಳಿಗೆ ಬೇಡವಾದ್ದು, ಅಂದರೆ ದೇವತೆಗಳಿಗೆ ಆಲ್ರೆಡಿ ತಿಳಿದಿರುವಂಥದ್ದು. ಒಂದು ದೃಷ್ಟಿಯಿಂದ ಅವರಿಗದು ಬೇಕಾಗಿಲ್ಲ, ಜಾಳಾದ ವಿದ್ಯೆ ಆಗತ್ತೆ. ಅದರಿಂದ ದೇವತೆಗಳೂ ತಿಳಿಯಬೇಕಾದಂತಹ ಸಂಗತಿಯಲ್ಲಿ 30 ಲಕ್ಷದಷ್ಟು 30 ಶತಸಹಸ್ರಾಣಿ ದೇವಲೋಕೆ ಪ್ರತಿಷ್ಠಿತಂ ಅಂತಾರೆ. ದೇವತೆಗಳದನ್ನು ಅಧ್ಯಯನ ಮಾಡಿದ್ದಾರೆ ಅಂತ, ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮುಂದಕ್ಕೋದ್ರೆ ಪಿತ್ರೇ ಪಂಚದಶಂ ಜ್ಞೇಯಂ ಅಂತಾರೆ. ಪಿತೃಲೋಕದವರಿಗೆ ವೇದವ್ಯಾಸರು ಕೊಟ್ಟ ಮಹಾಭಾರತ ಅದು 15 ಲಕ್ಷ ಶ್ಲೋಕದ್ದಂತೆ. ದೇವತೆಗಳಿಗಿಂತಲೂ ಸ್ವಲ್ಪ ಕಡಿಮೆ, ಅರ್ಧ. ಅವರಿಗೆ ಬೇಕಾದ ವ್ಯವಸ್ಥೆ. ಒಂದು ದೃಷ್ಟಿಯಿಂದ ಹೇಳುವಾಗ ಜ್ಞಾನ ವಿಜ್ಞಾನಗಳ ಬಗ್ಗೆ ಕೃಷ್ಣ ಮಾತಾಡುವಾಗ ಅವ ಹೇಳುತ್ತಾನೆ, ದೇವಾದೀನಾಂತು ಯಜ್ಞಾನಂ ವಿಜ್ಞಾನಮಿತಿ ಕಥ್ಯತೆ ಅಂತ. ಜ್ಞಾನ ಮತ್ತು ವಿಜ್ಞಾನ ಅಂದರೆ ಏನು ವ್ಯವಸ್ಥೆ, ವ್ಯತ್ಯಾಸ ಏನು ಕೇಳಿದರೆ, ಜ್ಞಾನ ಅಂದರೆ ನಮ್ಮ ಲೋಕದಲ್ಲಿರತಕ್ಕಂತಹ ತಿಳಿವು. ದೇವತೆಗಳ ಅರಿವು ಏನಿದೆ ಸ್ಪೆಷಲಿ ಅದನ್ನು ವಿಜ್ಞಾನ ಅಂತ ಹೇಳ್ತಾರೆ. ಅದು ಮನುಷ್ಯರಿಗೆ ಸಿಗುವುದಿಲ್ಲ, ಮನುಷ್ಯರಿಗೆ ಗೊತ್ತೂ ಇಲ್ಲ. ಹೀಗಾಗಿ ದೇವತೆಗಳಿಗೋಸ್ಕರವೇ ಪ್ರತ್ಯೇಕವಾದಂತಹ ಒಂದು ಚಿಂತನೆಯ ಹೊತ್ತಗೆಗಳನ್ನು ಕೊಡ್ತಾರೆ. ಅದರಲ್ಲಿಯೂ ದೇವತೆಗಳಿಗೆ ಗೊತ್ತಿರುವಂಥದ್ದು ಪಿತೃಗಳಿಗೂ ಗೊತ್ತಿಲ್ಲ, ಪಿತೃಲೋಕದವರಿಗೂ. ಹೀಗಾಗಿ ಪಿತೃಲೋಕದಲ್ಲಿರತಕ್ಕಂತಹ ಮಹಾಭಾರತದ ಸೈಜ್ 15 ಲಕ್ಷ. ಯಕ್ಷಲೋಕೆ 14. ಇನ್ನು ಯಕ್ಷರ ಲೋಕದಲ್ಲಿ ಗಮನಿಸಬೇಕಾದ ವಿಷಯ ಇದು. 14 ಲಕ್ಷ ಶ್ಲೋಕದ್ದು ಮಹಾಭಾರತ. ಅಂದರೆ ಒಂದು ದೃಷ್ಟಿಯಿಂದ ಮಹಾಭಾರತದ ಈ ಹೇಳಿಕೆ ಯಕ್ಷಗಾನದ ಒಂದು ಪರಂಪರೆಗೆ ಎಲ್ಲಿಯೋ ಒಂದು ರೀತಿಯಿಂದ ಕೊಂಡಿಯನ್ನು ಕಲ್ಪಿಸಿದೆ ಅಂತ ಅರ್ಥ. 14 ಲಕ್ಷದ ಶ್ಲೋಕದಲ್ಲಿ ನೆಲೆಗೊಂಡ ಚಿಂತನೆ ಅದು ಯಕ್ಷರಲ್ಲಿದೆ. ಅಂದರೆ ಯಕ್ಷರು ಏನು ಮಾಡ್ತಾರೆ ಅಂದರೆ ಅದನ್ನು ಗಾನದಲ್ಲಿ ಅಳವಡಿಸುತ್ತಾರೆ. 2 ಬಗೆಯ ಗಾನ ವೈವಿಧ್ಯ ಇದೆ ಸಂಗೀತ ಶಾಸ್ತ್ರ ಅಂದರೆ. ಹಿಂದೆ ಒಂದು ಯಕ್ಷರ ಹಾಡು, ಇನ್ನೊಂದು ಗಂಧರ್ವರ ಗೀತೆ. ಗಂಧರ್ವ ಗಾನ, ಯಕ್ಷಗಾನ. ಇವತ್ತು ನಾವು ಇದೆರಡನ್ನು ನೋಡುತ್ತೇವೆ ಸಾಮಾನ್ಯವಾಗಿ. ಈಗ ಕೆಲವೊಮ್ಮೆ ಆಚೆ ಈಚೆ ಆಗುವುದುಂಟು. ಗಾಂಧರ್ವ ಗಾನದೆಡೆಗೆ ಯಕ್ಷಗಾನ ಹರಿತದೆ, ಕೆಲವೊಮ್ಮೆ ಯಕ್ಷಗಾನದವರು ಗಾಂಧರ್ವ ಗಾನವನ್ನು ಹಾಡುತ್ತಾರೆ ದಾಸರ ಹಾಡುಗಳು ಬಂದಾಗೆಲ್ಲ, ಅಥವಾ ಅದು ಪಿಚ್ಚಿನಲ್ಲಿ ಕೆಲವೊಮ್ಮೆ. ಆದರೆ ಯಕ್ಷರದ್ದೇ ಬೇರೆಯಾದಂತಹ ಚಿಂತನೆಗಳಿವೆ, ಅದಕ್ಕೆ ಬೇಕಾಗಿರತಕ್ಕ ಕಥೆಗಳು ಮೂಲಗಳಿವೆ. ಅದು ಮಹಾಭಾರತದಿಂದ ಎತ್ತಿಕೊಂಡದ್ದು ಅಂದಾಗ ಅವರಲ್ಲಿ 14 ಲಕ್ಷ ಶ್ಲೋಕಗಳುಂಟು. ಇದು 3 ಹಂತ ಆಯಿತು. ಇದು ಒಟ್ಟು ಮಾಡಿದರೆ ಹೇಳುವಂತಹ ವೇದವ್ಯಾಸರ ಕ್ರಮ ಇದು. ಏಕಂಶತ ಸಹಸ್ರಂಚ ಮಾನುಷೇಶು ಪ್ರಭಾಷಿತಂ ಅಂತಾರೆ. ಮನುಷ್ಯ ಲೋಕದವರಿಗೆ 1 ಲಕ್ಷ ಶ್ಲೋಕದ್ದು ಮಹಾಭಾರತ ಅಂದರು. ದೇವತೆಗಳಲ್ಲಿ 30 ಲಕ್ಷ, ಯಕ್ಷರಲ್ಲಿ 14, ಪಿತೃಲೋಕದಲ್ಲಿ 15, ಉಳಿದದ್ದು 1 ಲಕ್ಷ ಮಾನುಷ್ಯ ಲೋಕದಲ್ಲಿ. ಅಂದರೆ ಮನುಷ್ಯರು ಕಲಿಬೇಕಾದ ಸಂಗತಿ ಎನ್ನುವ ನೆಲೆಯಲ್ಲಿ ಕತೆಗೆ ಹೆಚ್ಚು ಒತ್ತು ಕೊಟ್ಟು, ದೇವತೆಗಳಿಗೆ ಕತೆ ಬೇಕಾಗಿಲ್ಲ. ಯಾಕೆಂದರೆ ದೇವತೆಗಳೇ ಕಥೆಯಾಗಿದ್ದಾರೆ, ಅವರೇ ಪಾತ್ರದಾರರು. ಅರ್ಜುನ ಏನು ಮಾಡಿದ ಯಾರಿಗೆ ಹೇಳಬೇಕು ನಾವು? ಇಂದ್ರನಿಗೆ ಹೇಳಬೇಕು, ಅದನ್ನು ಬೇಕಾಗಿಲ್ಲ. ಮತ್ತು ದೇವತೆಗಳಿಗೆ ಪ್ರತ್ಯಕ್ಷ ಅಲ್ಲ, ಕಾಣುತ್ತದೆ, ಗೊತ್ತಾಗ್ತದೆ.
ಅರಿವು ಇದೆ ಅವರಿಗೆ. ಸುಮ್ಮನೆ ಕಣಮುಚ್ಚಿ ಕೂತ್ರು ಗೊತ್ತಾಗುತ್ತೆ, ಎಲ್ಲ ಕಾಣುತ್ತೆ ಅವರಿಗೆ. ನೆನಪು ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಕಾಣುತ್ತೆ. ಹೀಗಾಗಿ ಅವರಿಗೆಲ್ಲ ಮನುಷ್ಯ ಲೋಕದ ಚಿಂತನೆಗಳೆಲ್ಲ ಬೇಕಾಗಿಲ್ಲ. ಭೀಷ್ಮ ಏನು ಹೇಳಿದ ಅಂತ ಹೇಳುವುದನ್ನು ಅವರು ಕೇಳಬೇಕಾಗಿಲ್ಲ ಭೀಷ್ಮನ ಕಿವಿಯಿಂದ. ಭೀಷ್ಮನಿಗಿಂತ ಎಷ್ಟೋ ಮೇಲಿದ್ದಾರೆ. ಭೀಷ್ಮ ಹೇಳಬೇಕಾದ್ದನ್ನೆಲ್ಲ ಮೊದಲೇ ತಿಳಿದಿರ್ತಾರೆ ಅವರು. ಹೀಗಾಗಿ ಅವರ ಲೋಕದಲ್ಲಿರತಕ್ಕಂಥ ವಿಜ್ಞಾನಗಳು, ಚಿಂತನೆಗಳು, ಇದು ವಾಸ್ತವವಾಗಿ ನೋಡ್ಲಿಕ್ಕೆ ಹೋದರೆ ಇದಕ್ಕೊಂದು ಹತ್ತಿರದ ಚಿಂತನೆ ಮಾಡಿದರೆ ಅರ್ಥ ಆಗುತ್ತೆ ನಮಗೆ. ರಾಮ ಈ ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಅರಸನಾಗಿದ್ದ ಸಮಯ 11,000 ವರ್ಷಗಳ ಕಾಲ. ದಶವರ್ಷ ಶತಾನಿಚ ಅಂತ ವಾಸ್ತವವಾಗಿ ನೋಡ್ಲಿಕ್ಕೆ ಹೋದರೆ ರಾಮ ರಾಜ್ಯ ಮಕಾರಯತ್ ಅಂತ. ಇನ್ನೂ ಅವನು ಕಾಡಿಗೆ ಹೋಗುವಾಗ ವಿಶ್ವಾಮಿತ್ರ ಕರೆದಾಗ ದಶರಥ ಹೇಳುತ್ತಾನೆ, ಊನಷೋಡಶ ವರ್ಷೀಯ ರಾಮ ರಾಜೀವ ಲೋಚನ. ನನ್ನ ಮಗ ರಾಮನಿಗೆ ಇನ್ನೂ 16 ವರ್ಷ, ನಾನೇ ಬರ್ತೇನೆ ನಿಮ್ಮ ಹೋರಾಟಕ್ಕೆ, ಯಜ್ಞ ರಕ್ಷಣೆಗೆ, ಬೇಡ ಅಂತಾನೆ. 16 ವರ್ಷದ ರಾಮನನ್ನು ಕರ್ಕೊಂಡೋಗಿ ಯಜ್ಞ ರಕ್ಷಣೆ ಮಾಡಿ ಮಿಥಿಲೆಗೆ ಕರ್ಕೊಂಡೋಗಿ ಸೀತೆಯನ್ನು ಕೊಟ್ಟು ದಕ್ಷಿಣೆಯಾಗಿ ಮದುವೆಯಾಗಿ ರಾಮ ಬಂದವ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಇದ್ದ. ಅವನಿಗೆ ಇನ್ನೇನು 28 ವರ್ಷ ಆಗ್ತಾ ಉಂಟು. ಅಷ್ಟೊತ್ತಿಗೆ ದಶರಥ ಯುವರಾಜನನ್ನಾಗಿಸ್ತೇನೆ ಅಂತ ಹೇಳಿಕೊಂಡ. ಕೈಕೇಯಿ ಅಡ್ಡಗಾಲ ಹಾಕಿದ್ಲು. 14 ವರ್ಷ ಕಾಡಿಗೆ ಹೋದ. ರಾಮಚಂದ್ರ ರಾವಣನನ್ನು ಮುಗಿಸಿದ, ಮತ್ತೆ ಅಯೋಧ್ಯೆ ಅರಸನಾದ. ಅಲ್ಲಿಗೆ ರಾಮಾಯಣ ಮುಗಿಯಿತು. ರಾಮನಿಗೆ ವರ್ಷ ಈಗ 41-42 ವರ್ಷ. 42 ವರ್ಷದ ರಾಮಚಂದ್ರ ರಾಜ್ಯಭಾರ ಮಾಡಿದ್ದು 11,000 ವರ್ಷಗಳ ಕಾಲ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತ. ನಮಗೆ ರಾವಣ ಸತ್ತಾಗಿದೆ, ಯುದ್ಧಕಾಂಡ ಮುಗಿದಿದೆ. ಇನ್ನು 11,000 ವರ್ಷದ ಚರಿತ್ರೆ ಬೇಕು. ಇನ್ನು ಕೊನೆಯ ಒಂದು ಕೆಲವು ಅಂಶಗಳನ್ನು ಕೊಡ್ತಾರೆ. ಅಶ್ವಮೇಧ ಯಾಗ, ಲವಣಾಸುರ ವಧೆ, ಶಂಭೂಕ ವಧೆ, ಮಥುರಾ ನಿರ್ಮಾಣ, ಅದೆಲ್ಲ ಶತ್ರುಘ್ನನಿಂದ ಭರತನಿಂದ ಎಲ್ಲ ಕೆಲವೆಲ್ಲ. ಅಶ್ವಮೇಧ ಇವನಿಂದಲೇ ಇರಲಿ. ಅದು ಉತ್ತರೋತ್ತರವಾದ ಚರಿತ್ರೆ, ಕೊನೆಯ ಘಟ್ಟದ್ದು. ಲವಕುಶರ ಜನ್ಮ. ಯೋಚನೆ ಮಾಡಿ, ಈ 41 ವರ್ಷದಲ್ಲಿ ರಾಮ ಅರಸನಾಗಿದ್ದಾನೆ, ದಶರಥ ಇಲ್ಲ. 11,000 ವರ್ಷದ ನಂತರದಲ್ಲಿ ಸೀತೆ ಗರ್ಭಿಣಿಯನ್ನು ಕಳಿಸಿದ್ದು ವಾಲ್ಮೀಕಿಯೆಡೆಗೆ. 11,000 ವರ್ಷಗಳ ಕಾಲ ಸೀತಾರಾಮಚಂದ್ರರು ಅಯೋಧ್ಯೆಯಲ್ಲಿ ರಾಜರಾಣಿಯರಾಗಿದ್ದರು. ಏನು ಮಾಡಿದರು? ಕಥೆಯಲ್ಲಿದೆ. 24,000 ಶ್ಲೋಕದ ವಾಲ್ಮೀಕಿಯ ರಾಮಾಯಣ 45 ವರ್ಷದಲ್ಲೇ ಮುಗಿದೋಯ್ತು. 50 ವರ್ಷಕ್ಕೆ ಒಂದು 25,000 ಕಾಲು ಲಕ್ಷ ಮಾಡಿದರೆ 150 ವರ್ಷಕ್ಕೆ ಕಾಲು ಲಕ್ಷ ಆದರೆ 100 ವರ್ಷಕ್ಕೆ ಅರ್ಧ ಲಕ್ಷ ಆಗ್ತದೆ. 200 ವರ್ಷಕ್ಕೆ 1 ಲಕ್ಷ ಆಗ್ತದೆ. 200 ವರ್ಷದೊಂದು ಲೆಕ್ಕ 5,000 ಮಾಡಿದರೆ 5 ಲಕ್ಷ ಅಲ್ಲಿ ಆಯಿತು. 1000 ವರ್ಷಕ್ಕೆ 5 ಲಕ್ಷ ಆಗುತ್ತೆ. 10,000 ವರ್ಷ 50 ಲಕ್ಷ ಆಗ್ತದೆ. ಆದ್ದರಿಂದ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅನ್ನೋದು. ರಾಮಚಂದ್ರನ ಚರಿತೆ ಎಷ್ಟು ದೊಡ್ಡದಿತ್ತು ಕೇಳಿದರೆ 100 ಕೋಟಿ ಶ್ಲೋಕದ್ದು ಇತ್ತು. ಅದೆಲ್ಲ ಇಲ್ಲೇ ಇಲ್ಲ. ನಾವು ಜಂಪ್ ಮಾಡಿಬಿಟ್ಟೆವು. ನಮಗೆ ಯುದ್ಧ ಗಮ್ಮತ್ತಿತ್ತು, ಅದನ್ನು ಕೇಳಿಕೊಂಡೆವು. ರಾವಣ ಸತ್ತಂದ್ರೆ ಎಲ್ಲರೂ ಹೋಗಿ ಆಯಿತು. ಹೆಚ್ಚಾಗಿ ಯಕ್ಷಗಾನದಲ್ಲಿ ದೊಡ್ಡ ಕಿರೀಟ ಬಣ್ಣದ ವೇಷ ಸತ್ತರೆ ಮತ್ತೆ ಯಾರು ಇರುವುದಿಲ್ಲ ಅಲ್ಲಿ, ಮತ್ತೆಲ್ಲ ಹೋಗಿ ಆಯಿತು. ಹಾಗೆ ರಾವಣ ಸತ್ತ ನಂತರ ಕತೆ ಮುಚ್ಚಿದೆವು ನಾವು. ಅದರಂತೆ ಮಹಾಭಾರತದಲ್ಲಿಯೂ ಕತೆಗಳ ಬೆನ್ನ ಹಿಂದೆ ಹೋದದ್ರಿಂದ ನಾವು ಕತೆಗಾರರನ್ನು ಮಾತ್ರ ಮಾತಾಡಿಕೊಂಡೆವು, ಅವರ ಚಿಂತನೆಗಳನ್ನು ಮರೆತೆವು. ಎಷ್ಟೆಲ್ಲ ನೆಲೆಯಲ್ಲಿ ಯಾರನ್ನೆಲ್ಲ ಮಾತಾಡಿಸಿದ್ದಾನೆ ಧರ್ಮರಾಜ. ಪಾಂಡವರು ಕಾಡಿನಲ್ಲಿ 13-14 ವರ್ಷಗಳ 12 ವರ್ಷಗಳ ಕಾಲ ಮತ್ತೆ ವಿರಾಟನದ್ದು ಬಿಟ್ಟು 12 ವರ್ಷಗಳ ಕಾಡಿನಲ್ಲಿ ತಿರುಗಿದಾಗ ಪಾಂಡವರು ಏನು ಕೇಳಿದ್ರು, ಏನು ನೋಡಿದ್ರು, ಏನಾಯಿತು ಕತೆ? ಲೋಮಶ ಸಿಕ್ಕಿದ್ದ, ಮಾರ್ಕಂಡೇಯರು ಸಿಕ್ಕಿದ್ರು. ಎಷ್ಟೆಲ್ಲ ಚರಿತ್ರೆಗಳು, ಚಿಂತನೆಗಳು, ತೀರ್ಥಯಾತ್ರೆಗಳಾಗಿವೆ. ಒಂದು ಸಂಗತಿ ನಮಗೆ ಗೊತ್ತಿದ್ದು, ವನಪರ್ವದ ಒಳಗೆ ಹೋದಾಗ ಭೀಮಸೇನ ಕಿರ್ಮೀರನನ್ನು ಕೊಂದದ್ದು. ವಾರಣಾವತದಿಂದಲ್ಲಿ ಹೊರಟಾಗ ಅಗ್ನಿಪರ್ವತದಿಂದ ಅಗ್ನಿ ದುರಂತದಿಂದ ತೆರಳಿದಾಗ ಬಕನನ್ನು ಕೊಂದಿದ್ದ ಏಕಚಕ್ರ ನಗರದಲ್ಲಿ. ಗೊತ್ತಿರಬೇಕು ನಿಮಗೆ ಬಂಡಿ ಅನ್ನದ ಕತೆ. ಆ ಬಕ ಅವನ ತಮ್ಮ ಕಿರ್ಮೀರ ಈಗ ಸತ್ತ. ಪಾಂಡವರ 25 ವರ್ಷದಲ್ಲಿ ಅಗ್ನಿ ದುರಂತಕ್ಕೆ ಒಳಗಾದವರು ಬಕನನ್ನು ಸಂಹಾರ ಮಾಡಿದರೆ ಮದುವೆ ಮುಂಚೆ, ದ್ರೌಪದಿಯ ವಿವಾಹದ ಮುಂಚೆ. ಈಗ ಕಾಡಿಗೆ ತೆರಳಿದಾಗ ಅವರಿಗೆ 60 ವರ್ಷ ಆಗಿದೆ. 60 ವರ್ಷದ ಹತ್ತಿರದಲ್ಲಿ ಆ ದ್ವೇಷದಿಂದ ಕಿರ್ಮೀರ
ನನ್ನ ಸಂಹಾರ ಮಾಡಿದ್ದಾನೆ ಅಂತ ಭೀಮನನ್ನು ಅಡ್ಡಾಕ್ತಾನೆ. ಭೀಮ ಕೊಂದು ಹೋಗ್ತಾನೆ ಅವನು. ಬಕ, ಕಿರ್ಮೀರ ಇವರೆಲ್ಲ ರಾಮಾಯಣ ಕಾಲದವರಂತೆ. ದುಷ್ಯಂತ ಭರತನಿಗೂ ಸರ್ವದಮನಿಗೂ ಬಗ್ಗದವರು, ಭೀಷ್ಮನಿಗೂ ಆಗದವರು, ಜರಾಸಂಧನು ಮುಗಿಸದವರು ಇವರೆಲ್ಲ. ಅಂತಹ ಬಕ ಕಿರ್ಮೀರನನ್ನು ಭೀಮಸೇನ ಕೊಂದಿದ್ದಾನೆ. ಹೀಗೆ ಒಳಗೆ ಹೋದವ ಕಾಡಿನಲ್ಲಿ ಆವತ್ತು ಈ ದಂಡಕಾರಣ್ಯ ಮೊದಲಿಗೇನೆ ಪಾಂಡವರು ಬರೋ ಮುಂಚೆ ರಾಮಾಯಣ ಕಾಲದಲ್ಲಿಯೇ ಶೂರ್ಪನಖಿಯನ್ನು 14,000 ರಕ್ಕಸರ ಜೊತೆಯಲ್ಲಿ ರಾವಣ ಬಿಟ್ಟಿದ್ದ ಇಲ್ಲಿ ಇರಲಿಕ್ಕೆ. ರಾಮ ಈಚೆ ತೆರಳಿ ಬಂದವ ಅವರನ್ನೆಲ್ಲ ಖಾಲಿ ಮಾಡಿದ, ಇದನ್ನು ತಪೋಭೂಮಿಯನ್ನಾಗಿಸಿದ. ಅಲ್ಲಿಂದ ಪಾಂಡವರ ಕಾಲದಲ್ಲಿ ಅರಣ್ಯದಲ್ಲಿ ತೀರ್ಥ ವಿಘ್ನಕರಾಹ ತಿಸ್ರಕೋಟ್ಯಶ್ಚ ನಿಹತಾಹ ಅಂತಾರೆ. ತೀರ್ಥಕ್ಷೇತ್ರಗಳ ಆಯಕಟ್ಟುಗಳಲ್ಲಿ ಜನರನ್ನು ಸುಲಿಗೆ ಮಾಡುತ್ತಿದ್ದ, ಪಯಣಿಗರನ್ನು ತಪಸ್ವಿಗಳನ್ನು ಹಾಳು ಮಾಡುತ್ತಿದ್ದ 3 ಕೋಟಿ ರಕ್ಕಸರನ್ನು ಭೀಮಸೇನ ಮುಗಿಸಿದ್ದಾನಂತೆ 12 ವರ್ಷದಲ್ಲಿ. ಅವನು ಕಾಡಿಗೆ ಬಂದದ್ದು ಯಾಕೆ ಅಂದರೆ ಕ್ಲೀನ್ ಮಾಡಲಿಕ್ಕೆ. ಇದೆಲ್ಲ ಎಲ್ಲಿ ಕಥೆ ಉಂಟು. 3 ಕೋಟಿಗಳು ಅಂದಾಗ ಒಂದು 10 ಜನರ ಹೆಸರನ್ನಾದರೆ, ನಾನು ಕಿರ್ಮೀರ ಒಂದು ಮಾತಾಡಿದೆ, ಇನ್ನು ಜಟಾಸುರ ಒಂದು ಕೊನೆಗೆ ಸಿಗ್ತಾನೆ, ಮಧ್ಯದ ಹೆಸರುಗಳೇ ಸಿಗುವುದಿಲ್ಲ ನಮಗೆ. ಹೀಗಾಗಿ ಮಹಾಭಾರತ ಯಾಕೆ ದೊಡ್ಡದಿದೆ, ರಾಮಾಯಣ ಎಷ್ಟು ದೊಡ್ಡದಿತ್ತು ಅಂತ ನಿಮಗೊಂದು ಸುಮ್ಮನೆ ಹೇಳಿದ ಉದಾಹರಣೆಯಿಂದ. ಹೌದೇನೋ ಕೇಳಿದರೆ ಹೌದೌದು ಹೇಳಲಿಕ್ಕೆ. ನಮ್ಮಲ್ಲಿ ಇವತ್ತು 1 ಲಕ್ಷ ಕೊಟ್ಟಿದ್ದಾರೆ ಮಹಾಭಾರತ. ಅದು ಹೇಳಿದ್ದು ಅಂತಾನೆ, 1,000,000 ಮಾನುಷೇಷು ಪ್ರಭಾಷಿತಂ. ದೇವತೆಗಳಿಗೆ ಹೇಳುವಾಗ 30,000 ದೇವಲೋಕೆ ಪ್ರತಿಷ್ಠಿತಂ ಅಂದರು. ಅವರು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಇಲ್ಲಿ ಇವರು ಕೇಳಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದ್ದು ಅಷ್ಟು, ಎಷ್ಟು ಉಳ್ಕೊಂಡಿದೆಯೋ, ಯಾರು ಅರ್ಥ ಮಾಡಿಕೊಂಡಿದ್ದಾರೋ ಅದು ಗೊತ್ತಿಲ್ಲ. ಮನುಷ್ಯ ಲೋಕದಲ್ಲಿ ಪ್ರಸಾರ ಮಾಡಲಿಕ್ಕೆ 1 ಲಕ್ಷ ಶ್ಲೋಕದ ಮಹಾಭಾರತ ಅಂದರೆ ತುಂಬ ತುಂಬ ಒಂದು ದೃಷ್ಟಿಯಿಂದ ಸಾರ ತೆಗೆದುಕೊಟ್ಟದ್ದು, ಜಾಳು ಮಾಡಿ ಗಟ್ಟಿಯಾದದ್ದನ್ನೆಲ್ಲ ಬಿಟ್ಟಿದ್ದಾರೆ. ಇವತ್ತು ನೋಡಿದ ಮಹಾಭಾರತವೇ ನಮಗೆ ಕಷ್ಟ ಆಗುತ್ತೆ, ತುಂಬ ಪ್ರಮೇಯಗಳಿವೆ ಅಂತ ಅವ್ರು ಹೇಳ್ತಾರೆ. ಅದನ್ನೆಲ್ಲ ಬಿಟ್ಟಿದ್ದೇವೆ ನಾವು, ಅದು ದೇವತೆಗಳಿಗೆ ಕೊಟ್ಟಿದ್ದೇವೆ. ಮನುಷ್ಯರ ಧಾರಣೆಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಸಣ್ಣದು ಮಾಡಿ 1 ಲಕ್ಷಕ್ಕೆ ತಂದು, ಆ 1 ಲಕ್ಷ ಶ್ಲೋಕವನ್ನು ಇವತ್ತು ಅಧ್ಯಯನ ಮಾಡುವವರಿಲ್ಲ, ನೋಡುವವರಿಲ್ಲ. ಅಷ್ಟು ದೊಡ್ಡದಾದ ಒಂದು ವಿಚಿತ್ರವಾದ ಒಂದು ಕಾವ್ಯವೇ, ಶಾಸ್ತ್ರವೇ ಅಥವಾ ಶಾಸ್ತ್ರಕಂ ಕಾವ್ಯ, ಅದುವೇ ಇಡೀ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಮಹಾಭಾರತ ಎನ್ನುವ ಒಂದು ಕಾವ್ಯಕ್ಕೆ, ಕಂಪೈಲಿಗೆ ಸರಿಯಾದ ಮಗದೊಂದು ಇವತ್ತಿನವರೆಗೆ ಯಾವ ಭಾಷೆಯಲ್ಲೂ ಬರಲಿಲ್ಲ. ಸಂಸ್ಕೃತದ ಸೊಗಸು ಅದು ಒಂದು ಮುಖ್ಯ ಕಾರಣ. ಬೇರೆ ಯಾವ ಭಾಷೆಯಲ್ಲಿಯೂ ಅಂತಹ ಒಂದು ಗಟ್ಟಿತನ ಇಲ್ಲ, ಪೂರ್ಣತನ ಇಲ್ಲ. ಅದನ್ನೇ ಸಂಸ್ಕೃತ ಅಂದರು, ಪೂರ್ಣವಾಗಿ ಸಂಸ್ಕಾರಗೊಂಡದ್ದು ಅಂತ. ಅತಿಯಾದಂತಹ ಆಯಾಮಗಳಿಂದ ತುಂಬಿದ ಸಂಸ್ಕೃತ ಭಾಷೆಯಲ್ಲಿ ಈ ರೀತಿಯಾದ ಒಂದು ಕಾವ್ಯವನ್ನು, ಶಾಸ್ತ್ರವನ್ನು ಹೆಣಿಲಿಕ್ಕಾಗ್ತದೆ, ತರಲಿಕ್ಕಾಗ್ತದೆ. ಆದ್ದರಿಂದ ಇವತ್ತಿನವರೆಗೂ ಮನುಷ್ಯ ಮಾತ್ರನಿಂದ ಮಹಾಭಾರತದಂತೆ ಮಗದೊಂದು ತರಲಿಕ್ಕೆ ಆಗ್ತಾ ಇಲ್ಲ, ಎಲ್ಲವನ್ನು ಒಳಗೊಂಡಂತೆ. ಹಾಗಾಗಿ 1 ಲಕ್ಷದಲ್ಲಿ ಅಷ್ಟು ರುಚಿ ಇದ್ದರೆ ಭಾರತ, ಮಹಾಭಾರತ, ಹಾಗಿದ್ರೆ ಉಳಿದ ಸಂಗತಿಗಳು ಸಿಕ್ಕಿದರೆ, 50 ಶ್ಲೋಕದೆಡೆಗೆ ನಾವು ಓಡಿದರೆ, ದೇವಲೋಕದ ಸಂಗತಿಯನ್ನು ಮತ್ತೆ ತಿಳ್ಕೊಳ್ಳಿಕ್ಕೆ ಸಿಕ್ಕಿದರೆ ಹೇಗಿರಬೇಡ. ಇದನ್ನೆಲ್ಲ ಕೊಟ್ಟರವರು. ಅವರಿಗೆಲ್ಲ ಹೋಗಿ ಹೇಳಿದವನು ಬೇರಿದ್ದಾನೆ. ನಾರದ ಅಶ್ರಾವಯದ್ದೇವಾನ್ ಅಸಿತಃ ದೇವಲಃ ಪಿತೃನ್. ನಾರದ ಹೋಗಿ ದೇವತೆಗಳಿಗೆ ಪಾಠ ಮಾಡಿದ್ದಂತೆ. ದೇವಲೋಕದ ಮಹಾಭಾರತವನ್ನು ಕೊಟ್ಟವರು ಯಾರಿಗೆ ಹೇಳಿದರೆ ನಾರದ ಅಂದ್ರೆ ಏನು? ನಾರಂ ದದಾತಿ ಅಂತ, ಜ್ಞಾನವನ್ನು ಕೊಡುವವನು. ನಾರ ಅಂದರೆ ಜ್ಞಾನ, ಮನುಷ್ಯನಿಗೆ ಬೇಕಾದ್ದು ಮುಖ್ಯವಾಗಿ ತಿಳುವಳಿಕೆ, ಅದನ್ನು ಕರುಣಿಸುವ ನಾರದ. ಆದರೆ ನಾರದನನ್ನು ದೇವರ್ಷಿ ಅಂತ ಕರೀಲಿಕ್ಕೆ ಕಾರಣ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾರದನನ್ನು ದೇವರ್ಷಿಗಳು ಅಂತಾರೆ. ಯಾಕೆ ದೇವರ್ಷಿಗಳು ಅಂತಾರೆ? ದೇವತೆಗಳಿಗೆ ಪಾಠ ಹೇಳಿದ ಋಷಿಯವ ಅಂತ. ಚತುರ್ಮುಖನ ಮಗ, ತೊಡೆಯಲ್ಲೇ ಕೂತು ಪಾಠ ಕೇಳಿದವ, ತೊಡೆಯಿಂದೇ ಹುಟ್ಟಿ ಬಂದವ ಒಂದು ದೃಷ್ಟಿಯಿಂದ ಚತುರ್ಮುಖನಿಗೆ. ಕರೆದಾಗ ದೇವರು ಕಾಣುತ್ತಾನೆ ಅಂತ ನಾರದ ಹೇಳಿಕೊಂಡಿದ್ದಾನೆ, ಅವನ ಹೆಮ್ಮೆ. ಏನು ನಾರದ ಕೇಳಿದರೆ ನಾರದ ಹೇಳ್ತಾನೆ ತಾನೆ, ಆಹೂತ ಇವಮೇ ಶೀಘ್ರಂ ದರ್ಶಯನ್ಯಾತಿ ಚೇತಸಿ ಅಂತಾನೆ. ನನಗೆ ಯಾವತ್ತಾದರೂ ದೇವರ ನೆನಪಾಗಿ ಬಿಟ್ರೆ ನಾರಾಯಣ ಅಂದರೆ ಸಾಕು, ಎದುರು ಕಾಣ್ತಾನೆ. ಅಷ್ಟು ಸಲುಗೆ, ಅಷ್ಟು ಸಿದ್ಧಿ. ಅಂತಹ ನಾರದರು ದೇವತೆಗಳಿಗೆ ದೇವರ ವಿಷಯವನ್ನು ಮಹಾಭಾರತದ ಮಾಧ್ಯಮದಲ್ಲಿ
ಪಾಠ ಹೇಳಿದವರು ದೇವತೆಗಳ ಗುರು ನಾರದ ಮಹಾಭಾರತ ಟೆಸ್ಟಿನಲ್ಲಿ. ಅಸಿತಃ ದೇವಲಃ ಪಿತೃನ್, ಪಿತೃಲೋಕಕ್ಕೆ ಪಿತೃಗಳ ಮಗನಾಗಿ ಹುಟ್ಟಿದವ ಅಸಿತ ದೇವಲ ಋಷಿ, ಅವನಲ್ಲಿ ಹೇಳಿಕೊಟ್ಟ. ಮತ್ತೆ ರಕ್ಷೋ ಯಕ್ಷಾನ್ನ ಶುಕಃ, ಇನ್ನು ಯಕ್ಷಲೋಕದಲ್ಲಿ ನೋಡಿ, ಯಕ್ಷಲೋಕದಲ್ಲಿ ಇನ್ನಿಬ್ಬರು ಇದ್ದಾರೆ, ಅಂದರೆ ಒಟ್ಟು ಸೇರಿದವರು ಯಕ್ಷರು ರಾಕ್ಷಸರು ಅಂತ. ಅವರು ಒಟ್ಟೊಟ್ಟಿಗೆ ಹುಟ್ಟಿ ಬಂದವರು ಸೃಷ್ಟಿಯ ಆರಂಭದಲ್ಲಿ. ಆದ್ದರಿಂದ ಯಕ್ಷಗಾನದಲ್ಲಿ ರಾಕ್ಷಸ ವೇಷಗಳಿಗೆ ಹೆಚ್ಚು ಪ್ರವೇಶ ಬರಲೇಬೇಕು. ರಾಕ್ಷಸರಿಲ್ಲದೆ ಯಕ್ಷಗಾನ ನಡೆಯುವುದಿಲ್ಲ. ನಾವಿವತ್ತು ಅದನ್ನು ಸಾಮಾಜಿಕ ಮಾಡಿಬಿಟ್ಟು ಅರ್ಥ ಆಗದಂತೆ ಮಾಡಿಬಿಟ್ಟಿದ್ದೇವೆ. ಯಕ್ಷರ ಲೋಕದ ಆದ್ದರಿಂದ ಅವರ ಉದ್ದನೆಯ ಎತ್ತರೆತ್ತರದ ದಪ್ಪದಪ್ಪನೆ ಮೈ ಕಟ್ಟುಗಳು ಇವತ್ತು ಗೋಣಿ ತುಂಬಿಸಿ ಮಾಡ್ತೇವೆ ನಾವು. ಅಂದರೆ ಯಕ್ಷರ ಮೈ ಕಟ್ಟಬೇಕಲ್ಲ ನಮಗೆ ವೇಷಭೂಷಣ, ಅದು ಮನುಷ್ಯ ಲೋಕದಲ್ಲಿ ಇಲ್ಲಲ್ಲ. ಅದಕ್ಕೋಸ್ಕರ ಮಾಡಿದ ರೀಚರ್ಸ್. ಅದರ ಜೊತೆಯಲ್ಲಿ ರಾಕ್ಷಸರು ನಿಜವಾಗಿ ಭಯಂಕರ ಇದ್ದಾರೆ ಅವರು. ಅವರ ಲೋಕದಲ್ಲಿ ಅವರಿಗೆ ತಿಳಿಸಿಕೊಟ್ಟವ ಶುಕಾಚಾರ್ಯ, ವೇದವ್ಯಾಸರ ಮಗ. ಮತ್ತೆ ನಮ್ಮ ಲೋಕಕ್ಕೆ ಮರ್ತ್ಯಾನ್ ವೈಶಂಪಾಯನಯ ವಚ ಅಂತಾರೆ. ನಮ್ಮ ಲೋಕಕ್ಕೆ ಹೇಳಿಕೊಟ್ಟ ವೈಶಂಪಾಯನ. ಇಲ್ಲಿ ಪಾಠ ಮಾಡಿದವರು ಪರೀಕ್ಷಿತ ರಾಜ, ಅವನ ಮಗ ಜನಮೇಜಯ. ಇದು ಮೊದಲ ಕತೆ, ಇಂಟ್ರೊಡಕ್ಷನ್ ಅದು. ಆತ ಅರಸೊತ್ತಿಗೆ ಮೇಲೆ ಬಂದ, ರಾಜನಾದ. 30 ವರ್ಷ ಕಳೆದಿದೆ ಅವನಿಗೆ ವಯಸ್ಸಿನಲ್ಲಿ. ಕೇಳಿಕೊಂಡ ಮಂತ್ರಿಗಳಲ್ಲೆಲ್ಲ ನನ್ನಪ್ಪನ ಕೊನೆ ಹೇಗೆ ಆಯಿತು, ಏನಾಯಿತು ಅಂತ. ಅವನನ್ನು ಹಾವು ಕಚ್ಚಿ ಪರೀಕ್ಷಿತನನ್ನು ತಕ್ಷಕ ಕಚ್ಚಿ ಸಾಯಿಸಿದ್ದು ಅಂತ. ಇವನಿಗೆ ಬೇಸರ ಆಯಿತು. ಮತ್ತೊಂದಿಷ್ಟು ಜನವನಿಗೆ ಹೇಳಿಯೂ ಕೊಟ್ಟರು, ಮತ್ತೆ ನಾವೆಲ್ಲ ಉಪದ್ರ ಪಡೆದಿದ್ದೇವೆ ಹಾವುಗಳಿಂದ ಅಂತ. ಸರಿ, ಹಾಗಾದರೆ ನಾನೊಂದು ಹೊಸತ್ತು ಸತ್ರ ಶುರು ಮಾಡುತ್ತೇನೆ, ಸರ್ಪಸತ್ರ ಅಂದ. ಹಾವುಗಳನ್ನೇ ಹೋಮ ಮಾಡುವುದು ಅಂದ. ಇದ್ದಾರೆ ಅಂದರು, ತಿಳಿದವರಿದ್ದಾರೆ ಅಂತ ಗೊತ್ತಾಯಿತು. ಕರೆಸಿಕೊಂಡ, ಮಂಟಪ ಕಟ್ಟಿದ, ಶುರುವಾಗಲಿ ಅಂದ. ಬಗೆ ಬಗೆಯ ಹಾವುಗಳನ್ನು ಎತ್ತಿ ಎತ್ತಿ ಮಂತ್ರದಲ್ಲಿ ಕರೆದು ದೊಡ್ಡ ಕುಂಡ ಹಾಕ್ತಾ ಇದ್ದಾರೆ, ಬೀಳ್ತಾ ಇದ್ದಾವೆ. ಆ ಮಂತ್ರದ ಬಲಕ್ಕೆ ಎದ್ದೋಡಿ ಬಂದು ಹಾವುಗಳು ತಮ್ಮನ್ನು ಆಹುತಿ ಮಾಡಿದೊಂದು. ಬಹಳ ದಿನದ ಕಾರ್ಯ ಇದು, ಒಂದೆರಡು ದಿನ ಅಲ್ಲ. ಹುಡುಕಬೇಕು, ಕರಿಬೇಕು, ನೋಡಬೇಕು, ಅವುಗಳ ಲಕ್ಷಣಗಳನ್ನು ಹೇಳಬೇಕು, ಯಾರ್ಯಾರು ಬರುವುದಲ್ಲ. ಇವತ್ತು ಬಹಳ ಗಮ್ಮತ್ತಾಗಿದೆ. ಅದು ಇಲ್ಲಿದ್ದೇ ಆರಂಭ ಒಂದು ದೃಷ್ಟಿಯಿಂದ. ಭೀಮಸೇನನನ್ನು ಅನೇಕ ರೀತಿಯಿಂದ ಸಾಯಿಸಬೇಕು ಅಂತ ಹೊರಟ ದುರ್ಯೋಧನ ವಿಷ ಕೊಟ್ಟು ನೋಡಿದ, ಉಂಡೆಯಲ್ಲಿ ತಾನೇ ಬಾಯಿಗೆ ಹಾಕಿ. ಆಗಲಿಲ್ಲ ಅಂದಾಗ ಹಾವುಗಳಲ್ಲೇ ಕಚ್ಚಿಸಬೇಕು ಅಂತ ಹೊರಟ. ಯಾವ ಹಾವು ಕಚ್ಚಿದರೆ ಸತ್ತಾನು ಗೊತ್ತಿಲ್ಲ. ಒಂದೆರಡು ಹಾವಿನಿಂದ ಕಚ್ಚಿದ್ರೆ ಸಾಯ್ತಾನ? ಇಷ್ಟು ದೊಡ್ಡ ದೊಡ್ಡ ಕಾಲಕೂಟ ವಿಷ ಹಾಕಿದ್ದೇನೆ ನಾನು. ಅಮೃತ ಮಥನದಲ್ಲಿ ಮೇಲಿದ್ದು ಬಂದ ಭಯಾನಕವಾದ ಶಿವನ ಕುತ್ತಿಗೆಯೇ ಹರಿದಿದೆ, ಕೆಪ್ಪಾಗಿದೆ. ಅಂತಹ ವಿಷ ಮಂತ್ರದ ಸಿದ್ಧಿಯಿಂದ ಪಡೆದು ಅವನ ಗುರುಗಳು, ದೈತ್ಯರ ಗುರುಗಳು ಶುಕ್ರಾಚಾರ್ಯರು, ಅವರು ಮಂತ್ರದಿಂದ ತಂದದ್ದು. ಶುಕ್ರಾಚಾರ್ಯ ಶಿವನಿಂದಲೇ ಹುಟ್ಟಿ ಬಂದವ ಒಂದು ದೃಷ್ಟಿಯಿಂದ. ದೊಡ್ಡ ಕಥೆ ಇದೆ ಅವನು ತನ್ನ ಮೃತ ಸಂಜೀವಿನಿಯಿಂದ ರಕ್ಕಸರನ್ನೆಲ್ಲ ಬದುಕಿಸಿದ್ದು ನೋಡಿ ದೇವತೆಗಳು ಬೊಬ್ಬೆ ಹೊಡೆದಾಗ ಶಿವ ಶುಕ್ರನನ್ನೇ ನುಂಗಿದ. ಗುಳುಂ ಶುಕ್ರ ಕೈ ಮುಗಿದುಕೊಂಡ ಒಳಗೆ. ಆಗ ಶಿವ ಅವನನ್ನು ಹೊರಗೆ ತಂದ, ಬಾ ಅಂತೇಳಿ. ಹಾಗಾಗಿ ಶಿವನಿಂದಲೇ ಹುಟ್ಟಿ ಬಂದವ ಶುಕ್ರ ವಾಸ್ತವವಾಗಿ. ಅವನ ದೈತ್ಯರ ಗುರು. ಇವನನ್ನು ಯೋಚನೆ ಮಾಡಿಕೊಂಡು ದುರ್ಯೋಧನ ಆ ಕಾಲಕೂಟವನ್ನು ಸಂಪಾದನೆ ಮಾಡಿ ಭೀಮನಿಗೆ ಹಾಕಿದ, ಸಾಯಲಿಲ್ಲ. ಅದಕ್ಕೆ 8 ನಾಗಗಳನ್ನು ತಂದ. ಅಷ್ಟಕುಲ ನಾಗಗಳು ಅಂದ್ರೆ ಅದು. ಶುಕ್ರೋಕ್ತ ಮಂತ್ರಬಲತಃ ಪುರ ಆಹ್ವಯಿತ್ವ ಉರು ನಾಗವನಾನ್ ಅತಾಷ್ಟೌ. 8 ನಾಗಗಳನ್ನು ಮಂತ್ರದಿಂದ ಬಂಧನ ಮಾಡಿ ಪಂಜರದೊಳಿಟ್ಟು ಅದನ್ನು ಕೆಲಸದವನಲ್ಲಿ ಹೇಳಿ ಮಲಗಿರತಕ್ಕ ಭೀಮಸೇನನ ಮೇಲೆ ಹಾಕಿದ. ಅದರೊಟ್ಟಿಗೆ ಅವುಗಳ ಸಂತಾನಗಳು ಬಂದಿದ್ದ ಒಂದಷ್ಟು ಬರುವಾಗ ಮಂತ್ರದಲ್ಲಿ. ದುರ್ಯೋಧನನ ಕೈಯಲ್ಲಿ ಎಷ್ಟು ಮಂತ್ರಗಳಿತ್ತು ಕೇಳಿದರೆ ಜಪಕ್ಕೆ 3000 ಮಂತ್ರಗಳಿದ್ದವಂತೆ. ನಾಚಿಕೆ ಆಗ್ಬೇಕು ನಮಗೆಲ್ಲ ಕೆಲವೊಮ್ಮೆ. ಅದರಲ್ಲಿ ಪುರುಸೋತ್ ಹೇಗಿತ್ತು ಅಂತ. ಎಲ್ಲ ಐಟಮ್ಸ್ಗಳನ್ನು ಅವನು ಬಲಿ ಹಾಕೊಳ್ಳಿಕ್ಕೆ. ಇದು ಒಂದು ನಮೂನೆ ಅವನದ್ದು. ಇಷ್ಟು ಹಾಕಿ ಭೀಮಸೇನನನ್ನು ಮಾಡಿದರೆ ಆ ಹಾವುಗಳು ಕಚ್ಚಲಿಕ್ಕೆ ಅವನಿಗೆ ಉಪಟಳ ಮಾಡಲಿಕ್ಕೆ ಶುರು ಮಾಡಿದರೆ ಭೀಮಸೇನ 8 ಎತ್ತಿ ಹಿಡ್ಕೊಂಡ, ದೂರ ಬಿಸಾಡಿದ.
ಕ್ಷಿಪ್ತ್ವಾ ಸುದೂರಂ ಉರು ನಾಗವರಾನತಾಷ್ಟೌ, ಉಳಿದವುಗಳನ್ನು ಪಿಪೀಲಿಕಾವತ್ ನಿಜಗಾನ ಎಲ್ಲವನ್ನು ಇರುವೆಯಂತೆ ಅಪ್ಪಚ್ಚಿ ಮಾಡಿ ಕೊಂದ. ಉಳಿದವು ಪವರ್ ಇಲ್ಲ. ಇವುಗಳು ಮಂತ್ರ ವ್ಯವಸ್ಥೆಗಳು, ಅಷ್ಟಕುಲ ನಾಗಗಳು. ನಾನು ಇದನ್ನು ಇಲ್ಲಿ ಹೇಳ್ತಾ ಇದ್ದೆ ಆವತ್ತು ಪ್ರವಚನದಲ್ಲಿ. ಅದು ನನ್ನ ತಲೆ ಒಳಗೆ ಇದು ಏನು 8 ಅಂತ ಹುಡುಕ್ಲಿಕ್ಕೆ ಹೋಯಿತು. ಯಾರು ಹೇಳ್ತಿರಲಿಲ್ಲ. ಮಹಾಭಾರತದ ಬಗ್ಗೆ ಒಂದು 10-25 ಜನರು ಮಾತಾಡಿದ್ದಾರೆ ಬಹಳ ಹಿಂದೆ ಸಂಸ್ಕೃತದಲ್ಲಿ, ಕಮೆಂಟರೀಸ್. ಎಲ್ಲಿಯೂ ಸುದ್ದಿ ಇಲ್ಲ ಸರಿಯಾಗಿ. ಕೊನೆಗೆ ಹುಡುಕಿದಾಗ ನನಗೊಂದು 10-50 ಕಡೆ ಅದರ ರೆಫರೆನ್ಸ್ಗಳು ಸಿಕ್ಕಿದ್ದವು. ಅದೇ ನನ್ನದು ನಾಗ ಸಮೀಕ್ಷಾ ಅಂತ ದೊಡ್ಡ PhD, ಒಂದು 10 ವರ್ಷದ್ದು ಡಾಕ್ಟರ್ ಲಿಟ್ರೇಚರ್ ಕೊಟ್ಟದ್ದು ಅದರಿಂದಲೇ. ಅವರು ಇರಲಿ, ಸರ್ಕಾರದ ಯೂನಿವರ್ಸಿಟಿ. ಆದರೆ ಇಷ್ಟು ಹುಡುಕಬೇಕಾದ್ರೆ ನಾನು ಪ್ರಯತ್ನ ಪಟ್ಟದ್ದೆಲ್ಲ ನೋಡಿಕೊಂಡ್ರೆ ಎಷ್ಟು ಉಳ್ಕೊಂಡವು ಎಷ್ಟು ಸತ್ತವೋ ಅರ್ಥ ಆಯ್ತು ಯಾರೆಲ್ಲ ಅಂತ. ಆಗ ಮಹಾಭಾರತ ಆಗಲಿ ಇತರ ಪುರಾಣಗಳಾಗಲಿ ಸರ್ಪ ಸಂತಾನಗಳ ಬಗ್ಗೆ ಮಾತಾಡಿದಾಗ ಒಂದು 10-50 ಹೆಸರುಗಳನ್ನು ಹೇಳುತ್ತವೆ. ಇಷ್ಟೆಲ್ಲ ಬಂದಿದ್ದಾರೆ. 8 ಮೈನ್. ಅದು ಬಿಟ್ಟರೆ ಅವುಗಳ ಜಾಗ, ಸ್ಥಾನ, ಲಕ್ಷಣ, ಚಿತ್ರ ಎಲ್ಲ ಕೊಟ್ಟಿದ್ದಾರೆ. ನನಗೆ ಅದರಲ್ಲಿ ಬಲ್ಲ ಖುಷಿಯಾಯಿತು. ಉಳಿದವರ ಪರಿವಾರಗಳ ಹೆಸರುಗಳು ಒಂದು 10-50 ಸಿಕ್ಕಿದವು. ಎಲ್ಲ ರಿವೀಲ್ ಮಾಡಿದ್ದೆ ನಾನು ಪೂಜೆ ಪುನಸ್ಕಾರಗಳಿಗೆಲ್ಲ. ಬಿಟ್ಟು ಹೋದ ಸಂಗತಿಗಳಿವು ಅಂತ ಹೇಳುತ್ತಾ, ಹೇಗೆಂದರೆ ನವಗ್ರಹಗಳಿಗೆ ಇದೇ ಸ್ಥಾನ, ಇದೇ ಬಣ್ಣ, ಇದೇ ಮಂಡಲ, ಇದೇ ರೀತಿ ಅಂತ ಪೂಜೆ ಪುನಸ್ಕಾರಗಳಿವೆ. ಬೇರೆ ಕಡೆಯಲ್ಲಿ ಕೂತ್ಕೊಳ್ಳುವುದಿಲ್ಲ ಅವರು. ಸ್ಥಾನಭ್ರಷ್ಟಾಹ ನಶೋಭಂತೆ ಅಂತ. ಇಲ್ಲಿ ಇಂಥವರೇ ಕೂತ್ಕೊಳ್ಳಿಕ್ಕೆ, ಅಂಥವರಲ್ಲೇ ಕೂತ್ಕೊಳ್ಳಿಕ್ಕೆ ಅಂತ ನಿಯಮ ಇದೆ. ಯಾರ ಚೇಂಬರಲ್ಲಿ, ಯಾರ ಚೇರಲ್ಲಿ ಯಾರು ಕೂತ್ಕೊಳ್ಳಿಕ್ಕೆ ಅವರೇ ಕೂತ್ಕೊಳ್ಳಿ, ಬೇರೊಬ್ಬ ಕೂತ್ರೆ ಆಗುವುದಿಲ್ಲ. ಹಾಗೆ ಗ್ರಹಗಳಿಗೆ ಬಣ್ಣ, ಸ್ಥಾನ, ಮಂಡಲ, ರಚನೆ ಎಲ್ಲ ಇವೆ, ದಿಕ್ಕು ಎಲ್ಲ ಇವೆ. ಹಾಗೆ ನನಗೆ 8 ನಾಗಗಳಿಗೂ ಸಿಕ್ಕಿತು ಆಗ ಹುಡುಕ್ತಾ. ಅವುಗಳನ್ನೆಲ್ಲ ಕೊಟ್ಟೆ ನಾನು ಇವತ್ತು ಗೊತ್ತು ಜನರಿಗೆ. ಆದರೆ ಇವತ್ತು ಕೆಲವರು ಅದನ್ನು ಒಪ್ಪಿಕೊಳ್ಳದೆ ಇನ್ಯಾವುದೋ ಆಶ್ಲೇಷ ಬಲಿ ಇಂಥ ಮುದ್ರೆ ಹಾಕ್ತಾ, ಮಂಡಲ ಹಾಕ್ತಾ, ಪಿಂಡ ಹಾಕ್ತಾ ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂತ ಅವರ ಹತ್ರ ಕೇಳಿದ್ರು ಅವ್ರು ಹೇಳಿದ್ದೇನು ಗೊತ್ತೋ ಗಮ್ಮತ್ತು ಅಂದರೆ, ಅದು ಜನಮೇಜಯ ಯಜ್ಞದಲ್ಲಿ ಹಾವುಗಳನ್ನು ಸಾಯಿಸಿದ್ದಲ್ಲ, ಅವುಗಳಿಗೆ ಪಿಂಡ ಹಾಕುದಂತೆ ಇವರು. ನನಗೆ ಆಶ್ಚರ್ಯ ಆಯಿತು. ಎಲ್ಲ ಎಲ್ಲಿ ಜನಮೇಜಯ ಯಾವತ್ತು ಸತ್ತದ್ದು, ಅವುಗಳು ಹಾಳಾಗಿವೆ ಸಾಯಿಲಿ ಅಂತ ಬ್ರಹ್ಮದೇವರೇ ಬಿಟ್ಟಿದ್ದಾರೆ ಅವುಗಳನ್ನು. ಆಗಲೇ ಸರ್ಪಸತ್ರ ಆಗುವಾಗ ದೇವತೆಗಳ ಮೀಟಿಂಗ್ ಆಗಿತ್ತು. ಜನಮೇಜಯ ಮಾಡತಕ್ಕ ಕ್ರೂರವಾದ ಕರಾಳವಾದ, ಆದರೂ ಒಂದು ಪ್ರೋಸೆಸ್ ಅಲ್ವ, ಒಂದು ಪ್ರಯೋಗ ಅಲ್ವ, ಮಾಡ್ತಾ ಇದ್ದಾರಲ್ಲ, ತಿಳಿಯದವರಲ್ಲ. ಇದನ್ನು ನೋಡಿಕೊಂಡ ದೇವತೆಗಳು ಗಾಬರಿ ಆದಾಗ ಬ್ರಹ್ಮದೇವ ಹೇಳ್ತಾನೆ ಅವುಗಳು ಸಾಯಲಿ, ಅದು ಹಾಳಾವುಗಳು ಸಾಯ್ತವೆ, ಸತ್ಕೊಳ್ಳಿ ಅಂದು. ಬದುಕುವವು ಬದುಕೊಳ್ತಾವೆ ಕೊನೆಗಳಿಗೆ ಇಲ್ಲಿಂದ ಹೇಳಿಬಿಟ್ರು ಅವರು. ಅದಕ್ಕೊಂದು ಲೆಕ್ಕಾಚಾರ ಕೊಟ್ಟರು. ಆಸ್ತಿಕ ಬಂದರೆ ಜರತ್ಕಾರನ ಮಗ ಹುಟ್ಟಿದ್ರೆ ಅವನು ನಿಲ್ಲಿಸ್ತಾನೆ ಅಂತೆಲ್ಲ ಪ್ಲಾನ್ ಹೇಳಿದ್ದಾರೆ. ಅದಾಯಿತು, ಮನೆಗೆ ಸಕ್ಸಸ್ ಆಯಿತು. ಆದರೆ ಇವರು ಹೇಳುವುದೀಗ ನನಗೆ ನಗು ಬರುತ್ತೆ. ಜನಮೇಜಯನ ಸತ್ತರದಲ್ಲಿ ಸತ್ತ ಹಾವುಗಳಿಗೆ ನಾವು ಪಿಂಡ ಹಾಕ್ತೇವೆ, ನೀವ್ಯಾಕೆ ಹಾಕಬೇಕು? ನೀವು ಜನಮೇಜಯನ ವಂಶದವರ? ಅದು ಅವನು ಕೊಂದದ್ದಕ್ಕೆ ಅವನೇ ಪ್ರಾಯಶ್ಚಿತ್ತ ಮಾಡಿಸಲಿಲ್ಲ ಯಾರು ಅವನಿಗೆ. ಅದರಲ್ಲಿ ಅದರ ಹೆಸರು ಬರುತ್ತಾ? ಇಲ್ಲ. ಮಂಡಿದ್ದವುಗಳಿಗೆ, ಹಲ್ಲಿದ್ದವುಗಳಿಗೆ, ಗಟ್ಟಿಯಾದವುಗಳಿಗೆ, ದೊಡ್ಡದ ಇಂಥ ಹೆಸರಲ್ಲಿ ಕರೀದೆ. ಎಲ್ಲವೂ ಅಂಥದ್ದೇ. ಪಣಿನ್ಯೈ ಸ್ವಾಹ, ಭೋಗಿನ್ಯೈ ಸ್ವಾಹ, ದಂಷ್ಟಿನ್ಯೈ ಸ್ವಾಹ ಅಂತ. ಅಂದರೆ ಹಲ್ಲಿದ್ದವುಗಳಿಗೆ ಎಲ್ಲಕ್ಕೂ ಹಲ್ಲುಂಟು. ಎಲ್ಲ ಅವುಗಳು ಓಡಿ ಬಂದಾವೆ ಕರೆದ್ರೆ. ಹಲ್ಲಿದ್ದವರು ಬನ್ನಿ, ಜಟ ಇದ್ದವರು ಹೆಂಗಸರು ಹೇಳಿಬಿಟ್ರೆ ಎಲ್ಲರೂ ಕೈ ಮೇಲೆ ಮಾಡೋದಿಲ್ವಾ? ಎಲ್ಲರಿಗೂ ಜಟ ಇದೆ. ಸೀರೆ ಉತ್ತಿದವರು ಹೇಳಿದರೆ ಎಲ್ಲರೂ ಸೀರೆ ಹೊತ್ಕೊಂಡಿದ್ದಾರೆ, ಪ್ಯಾಂಟ್ ಆಗಿದ್ದಾರೆ ಎಲ್ಲ. ಅದು ಸಾಮಾನ್ಯವಾದ ಲಕ್ಷಣ ಅಲ್ಲ. ಹೆಸರು ಹೇಳಬೇಕು. ಶೇಷ, ವಾಸುಕಿ, ತಕ್ಷಕ, ಕರ್ಕೋಟಕ, ಐರಾವತ, ಹೀಗೆ. ಇದೇನು ಹೇಳಿಕೊಳ್ಳದೆ ನಾಚಿಕೆ ಆಗುತ್ತೆ ಕೆಲವೊಮ್ಮೆ. ಮತ್ತೆ ಹೇಳ್ತಾರೆ ಅದು ಕೆಲವೆಲ್ಲ ಕಾಂಡವ ದಾಹ ಮಾಡಿದ ಅರ್ಜುನ ಇಂದ್ರಪ್ರಸ್ಥ ಮಾಡ್ಲಿಕ್ಕೆ ಹೋದಾಗ ಅಲ್ಲೆಲ್ಲ ಹಾವುಗಳೆಲ್ಲ ಸತ್ತಿದ್ದಾರೆ ಅವರಿಗೆಲ್ಲ ಅಂತ. ಅಲ್ಲಿ ಹಾವುಗಳು ಮಾತ್ರ ಅಲ್ಲ ಸತ್ತದ್ದು, ಹುಲಿಗಳು, ಕರಡಿಗಳು, ಸಿಂಹಗಳು, ಹಕ್ಕಿಗಳು ಎಲ್ಲ ಸತ್ತಿವೆ. ಒಂದು ಹಾವು ತಕ್ಷಕನ ಹೆಂಡತಿ ಹಾರಿದೆ ಮಗುವನ್ನು ಬಾಯಲ್ಲಿ ಕಚ್ಚಿಕೊಂಡು. ಅವ ಅದನ್ನು ಬೇದನೆ ಮಾಡಿದ್ದಾನೆ ಅಶ್ವಸೇನನನ್ನು. ಅವು ಉಳಿದಿದ್ದಾನೆ. ತಕ್ಷಣ ಹೆಂಡತಿ ಸತ್ತಿದೆ. ಮತ್ತೆ ಕರ್ಣನ ಬತ್ತಳಿಕೆ ಬಂದು ರಿವೆಂಜ್ ತಗೊಂಡಿದೆ. ಅಲ್ಲಿ ಅರ್ಜುನ ಸಂಹಾರ ಮಾಡಿ ಬಿಟ್ಟಿದ್ದಾನೆ, ಇಲ್ಲ ಮಾಡಿದ್ದಾನೆ. ಒಂದು ಬಿಟ್ಟರೆ ಇನ್ಯಾವ ನಾಗರ ಕಥೆ ಅಲ್ಲಿಲ್ಲ ಹೇಳಲಿಕ್ಕೆ ಹೋದರೆ. ಸತ್ತವುಗಳು ಸುಮಾರಿವೆ. ಅವುಗಳಿಗೆಲ್ಲ ನಾವು ಪಿಂಡ ಆಗ್ತಾ ಕೂತ್ರೆ ಮುಗಿಯುವುದಿಲ್ಲ ಇಡೀ ಜನ್ಮ ನಮ್ಮದು. ಕಾಂಡವದಲ್ಲಿ ಸತ್ತವುಗಳ ಬಗ್ಗೆ ಎಷ್ಟೆಲ್ಲ ಪ್ರಾಣಿಗಳು. ಇದು ಯಾವುದು ನಮಗೆ ಹೇಳಿಸಿದ್ದಲ್ಲ, ಸುಮ್ಮನೆ ನಾನು ಅದಕ್ಕೆ ಹೇಳಿದೆ. ಭಾರತದ ವಿಷಯದಲ್ಲಿ ಇಲ್ಲ ಸಲ್ಲದ ಕಥೆಗಳೇ ಹೆಚ್ಚಿರುವುದು, ಸತ್ಯ ಸಂಗತಿ ಗೊತ್ತಿಲ್ಲ ಹೆಚ್ಚಿನವರಿಗೆ. ಅದನ್ನು ಇವ ಸರ್ಪಸತ್ರ ಮಾಡ್ತಾ ಇದ್ದಾನೆ, ಮಾಡಲಿಕ್ಕೆ ಹೊರಟಿದ್ದಾನೆ. ಆಗ ವೇದವ್ಯಾಸರ ಹತ್ರ ಹೇಳ್ತಾನೆ, ಅಜ್ಜ ನನಗೆ ನನ್ನ ಅಜ್ಜಂದಿರ ಕತೆ ಕೇಳಬೇಕಲ್ಲ ಅಂತ. ಪಾಂಡವರತ್ತು ಹೇಳುವ, ನನ್ನ ಶಿಷ್ಯ ಇದ್ದಾನೆ ವೈಶಂಪಾಯನ ಅಂತಾರೆ. ಹಾಗೆ ವೈಶಂಪಾಯನ ಜನಮೇಜಯ ಸರ್ಪಸತ್ರದಲ್ಲಿ ನಿಂತಾಗ
ಆ ಹೊತ್ತಿನಲ್ಲಿ ಅದೇನೋ ಎಷ್ಟೋ ಹೊತ್ತಿನಲ್ಲಿ ಹೋಮ ಆಗುತ್ತೆ, ಉಳಿದ ಹೊತ್ತೆಲ್ಲ ಉಂಟಲ್ಲ ವೇಸ್ಟ್ ಆಗುತ್ತೆ. ಎಲ್ಲ ಪುರೋಹಿತ ವರ್ಗದವರನ್ನು ಋತ್ವಿಜರನ್ನೆಲ್ಲ ಕುಳ್ಳಿರಿಸಿಕೊಂಡು ಬಹಳ ಚಂದವಾಗಿ ಪಾಂಡವರ ಚರಿತ್ರೆಯನ್ನು ಕೇಳುತ್ತಾ ಕೂತ. ನಡೆದದ್ದು ಹಾಗೆ. ವೈಶಂಪಾಯನರ ಪ್ರವಚನ, ವೇದವ್ಯಾಸರ ಸಾಕ್ಷಿತನ, ಜನಮೇಜಯ ಶ್ರೋತೃ, ರಾಜವಂಶದವರೆಲ್ಲ ಕೂತಿದ್ದಾರಲ್ಲಿ ಬಂದವರು. ಯಜ್ಞ ಮುಗಿದಿದೆ, ಸ್ವರ್ಗಾರೋಹಣ ಆದಾಗಲೇ ಕೊನೆಗೆ ಯಜ್ಞ ಮುಗಿದಿದೆ ಅವನದ್ದು, ಅವಭೃತ ಮಾಡಿದ್ದಾನೆ, ಎಲ್ಲರಿಗೂ ಎಲ್ಲರನ್ನು ಕಳಿಸಿಕೊಡ್ತಾನೆ ವಾಸ್ತವವಾಗಿ. ಹಾಗಾಗಿ 1,00,000 ಶ್ಲೋಕದ ಪ್ರವಚನ ಆರಂಭ ಆದದ್ದು ವೈಶಂಪಾಯನರಿಂದ ಜನಮೇಜಯನ ಸರ್ಪಸತ್ರದಲ್ಲಿ, ಹಸ್ತಿನಪುರದ ಮಂಟಪದಲ್ಲಿ, ಹೊರಗೆ ಊರಿನ ಹೊರಗೆ, ಮತ್ತೆ ಊರಿಗೆ ಬಂದದವ ಹಸ್ತಿನಪುರಕ್ಕೆ, ಹೊರಗೆ ದೊಡ್ಡ ಮಂಟಪ ಹಾಕಿ ಯಜ್ಞ ಮಾಡುತ್ತಾ ಇದ್ದು. ಮೈಲು ಗಾತ್ರದ ಹಾವುಗಳು ಹೊಂಡಕ್ಕೆ ಬಿದ್ದಿವೆ, ಕುಂಡಕ್ಕೆ ಬಿದ್ದಿವೆ. ಮೈಲು ಗಾತ್ರದ ದುಶೀರ್ಷಾಹ, ಸಪ್ತಶೀರ್ಷಾಹ, ಶತಶೀರ್ಷಾಶ್ಚ ಅಂತಾರೆ. 100 ಗಟ್ಟಲೆ ಹೆಡೆಯುಗಳು. ಭಯಾನಕ ಅನಿಸ್ತದೆ ಕೇಳುವಾಗಲೇ ನಮಗೆ. ಅಂತ ಹಾವುಗಳ ಸತ್ರ ಮುಗಿಸಿ ಅವ ಮತ್ತೆ ಅರಮನೆಗೆ ಬರ್ತಾನೆ ಕಥೆಯ ಕೊನೆಯಲ್ಲಿ. ಹೀಗಾಗಿ ನಮ್ಮ ಕೈಗೆ ಸಿಕ್ಕಿದ 1,00,000 ಶ್ಲೋಕ ಮಹಾಭಾರತ ಮೊದಲ ಬಾರಿಗೆ ವೈಶಂಪಾಯನರು ಹಸ್ತಿನಪುರದಲ್ಲಿ ಹೇಳಿದ್ದು. ಇವತ್ತು ಹಸ್ತಿನಪುರ ಇಲ್ಲ, ಗಂಗೆ ನುಂಗಿ ಹಾಕಿಬಿಟ್ಟಿದೆ. ಇವತ್ತು ಇಂದ್ರಪ್ರಸ್ಥ ಇದೆ, ಅದೇ ಡೆಲ್ಲಿ. ಪಾಂಡವರು ಮೊದಲು ಆಳಿದ ತಾಣ ಇದೆ. ಮತ್ತೆ ಯಾದವರು ನೋಡಿಕೊಂಡ ಜಾಗ ಅದು. ದ್ವಾರಕ್ಕೆ ಮುಳುಗಿದ ನಂತರ ಯಾದವರು ನೋಡಿಕೊಂಡ ಜಾಗ, ಕೃಷ್ಣನ ವಂಶದವರು ನೋಡಿಕೊಂಡ ಜಾಗ ಇಂದ್ರಪ್ರಸ್ಥ. ಮೊದಲು ಪಾಂಡವರು, ಮತ್ತೆ ಯಾದವರು, ಕೃಷ್ಣನ ವಂಶದವರು, ದ್ವಾರಕ್ಕೆ ಮುಳುಗಿದ ಬಳಿಕ. ಅಂತಹ ತಾಣ ಇವತ್ತು ಇದೆ. ಹಸ್ತಿನಪುರ ಇವತ್ತು ಸಿಗುವುದಿಲ್ಲ, ಮೇರಠ್ ಪಕ್ಕದ್ದು. ಅಂತಹ ದೊಡ್ಡದಾದಂತಹ ಚರಿತೆ ವೈಶಂಪಾಯನ ಅಲ್ಲಿ ಹೇಳಿದ. ಅಲ್ಲಿ ಕೂತು ಒಬ್ಬ ಕೇಳಿದ ಕಥೆಯನ್ನು. ಉಗ್ರಶ್ರವಸ್ಸಿ ಎನ್ನುವವ ವೇದವ್ಯಾಸರ ಮಗನ ಮಗ, ರೋಮಹರ್ಷಣನ ಮಗ. ಎಲ್ಲ ಪುರಾಣಗಳನ್ನು ನೈಮಿಷಾರಣ್ಯದಲ್ಲಿ ಹೇಳಿದವನ ಮಗ. ಅವನಪ್ಪ ರೋಮಹರ್ಷಣ ನೈಮಿಷಾರಣ್ಯದಲ್ಲಿ ಕತೆ ಹೇಳುತ್ತಿದ್ದ. ಆಗ ಯುದ್ಧ ಆಗ್ತಾ ಇತ್ತು, ಪಾಂಡವರದ್ದು ಕೌರವರದ್ದು. ಆ ಯುದ್ಧದಲ್ಲಿ ನಾನು ಸೇರುವುದಿಲ್ಲ ಅಂತ ಹೇಳಿ, ಕೃಷ್ಣ ಇದ್ದಾನೆ ಅಂತ ಹೇಳಿ ಬಲರಾಮ ಹೊರಟ. ಬಲರಾಮ ಹೊರಟವ ನೈಮಿಷಕ್ಕೆ ಬಂದಾಗ ಅಲ್ಲಿ ಪ್ರವಚನ ಆಗ್ತಿತ್ತು ರೋಮಹರ್ಷಣರಿಂದ. ಬರಬೇಕು ಬಲರಾಮ ಅಂತ ಹೇಳಿಕೊಂಡು ಉಳಿದವರೆಲ್ಲ ಕರೆದ್ರು. ಆದರೆ ರೋಮಹರ್ಷಣ ಪ್ರವಚನ ಮಾಡ್ತಾ ಇದ್ದಾನೆ. ಅವನೇನು ಎದ್ದು ನಿಲ್ಲಿಲ್ಲ. ಪ್ರವಚನದ ಆಸನದಲ್ಲಿ ಕೂತ್ರೆ ವ್ಯಾಸರು ಹೇಳ್ತಾರೆ ಅಂತ ಕ್ರಮ, ದೇವರು ಹೇಳಿಸ್ತಾನೆ ಅಂತ ಲೆಕ್ಕ. ಯಾರು ಬಂದರೂ ಯಾರು ಹೋದರೂ ಲೆಕ್ಕಕ್ಕಿಲ್ಲ, ಹೇಳಲಿಕ್ಕಿಲ್ಲ ಅಂತ ವ್ಯವಸ್ಥೆ. ಹಾಗೆ ರೋಮಹರ್ಷಣ ಕೂತೆ ಇದ್ದದ್ದು ನೋಡಿ ಬಲರಾಮನಿಗೆ ಸಿಟ್ಟು ಬಂತು. ಕೈಯಲ್ಲಿ ದರ್ಬೆ ಇತ್ತು, ಅದರಲ್ಲೇ ತಲೆ ಕಡ್ದು ಬಿಟ್ಟ. ಋಷಿಗಳು ಬೊಬ್ಬೆ ಹಾಕಿದ್ರು, ಅನ್ಯಾಯ ಮಾಡಿದೆ ಅಂದರು. ಕೃಷ್ಣನ ಅಣ್ಣ ಬಲರಾಮ ಮಹಾಬಲಿಷ್ಠ. ಋಷಿಗಳು ಹೇಳ್ತಾರೆ ಅನ್ಯಾಯ ಆಯಿತು ಅಂದರು. ಒಪ್ಪಿಕೊಂಡ, ಹೌದು ಅಂದ. ಕೋಪದಲ್ಲಿ ಮಾಡಿದೆ, ಗರ್ವದಲ್ಲಿ ನಡೆಸಿದೆ, ತಪ್ಪಾಯಿತು ಅಂದ. ತೀರ್ಥಕ್ಷೇತ್ರ ಯಾತ್ರೆ ಮಾಡು ಅಂದರು, ತಪ್ಪಾದ್ದಕ್ಕೆ ಆಯಿತು ಅಂದ. ಮತ್ತೆ ನನಗೆ ನೀನು ಹೋದರೆ ಇಲ್ಲಿ ಕತೆ ಆಗಬೇಕಲ್ಲ ಅಂದರು. ಅವನ ಮಗನಿಗೆ ಆ ಶಕ್ತಿ ಕೊಡ್ತೇನೆ ಅಂತ ಬಲರಾಮ ಹೇಳಿ. ಹೀಗಾಗಿ ಬಲರಾಮ ರೋಮಹರ್ಷಣನ ಮಗನಿಗೆ ಉಗ್ರಶ್ರವಸ್ಸಿಗೆ ಬಹಳ ದೊಡ್ಡ ಮಟ್ಟಿನ ಚಿಂತನೆಯ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ಉಗ್ರಶ್ರವಸ್ಸು ಆ ಕೇಳುತ್ತಾ ಇದ್ದ. ವೈಶಂಪಾಯನರು ಹೇಳುವಾಗ ಅಲ್ಲಿ ಕೇಳುತ್ತಾ ಇದ್ದ. ಅದು ಯಾಕಿದು ಜನಮೇಜಯನ ಕಾಲ, ಪರೀಕ್ಷಿತನ ನಂತರದ ಕಾಲ, ಇದು ಪಾಂಡವರ ಕಾಲ. ಹೋರಾಟ ಆದದ್ದು, ರೋಮಹರ್ಷಣ ಸತ್ತದ್ದು ಪಾಂಡವರ ಹೊತ್ತಿನಲ್ಲಿ, ಹೋರಾಟದ ಕೊನೆಯಲ್ಲಿ. ಹಾಗಾಗಿ ಅಲ್ಲಿ ಮತ್ತೆ ಉಗ್ರಶ್ರವಸ್ಸು ಆ ಸ್ಥಾನಕ್ಕೆ ಬಂದ. ಉಗ್ರಶ್ರವಸ್ಸು ಕೇಳಿಕೊಳ್ಳಿಕ್ಕೆ ಹೋದ. ಹಸ್ತಿನಪುರದಲ್ಲಿ ಪರೀಕ್ಷಿತನ ನಂತರದಲ್ಲಿ ಪಾಂಡವರ ಮೊಮ್ಮಗ ಜನಮೇಜಯ ಚಿಂತನೆ ಕೇಳುವಾಗ ಪೂರ್ತಿ ಕೇಳಿಕೊಂಡು ಮತ್ತೆ ನೈಮಿಷಾರಣ್ಯಕ್ಕೆ ಹೋಗಿ ಎಲ್ಲರಿಗೆ ಹೇಳಿದರು. ಇವತ್ತು ನಮಗೆ ಸಿಗತಕ್ಕಂತಹ ಮಹಾಭಾರತ ವರ್ಸ್ ಹೇಗಿದೆ ಕೇಳಿದರೆ, ನೈಮಿಷಾರಣ್ಯದಲ್ಲಿ ಉಗ್ರಶ್ರವಸ್ಸು ಸೂತರು ಶೌನಕಾದಿ ಋಷಿಗಳಿಗೆ 16,000 ವಿದ್ಯಾರ್ಥಿಗಳಿಗೆ ಹೇಳಿರತಕ್ಕ ಮಹಾಭಾರತ. ಅವರೇನು ಹೇಳ್ತಾರೆ ಹೇಳುವಾಗ, ಉಗ್ರಶ್ರವಸ್ಸುಗಳು ನಾನು ಜನಮೇಜಯ ಕೇಳುವಾಗ ವೈಶಂಪಾಯನರು ಹೇಳುವಾಗ ಕೇಳಿದ್ದೆ ಅಂತ ಹೇಳಿ ಶುರು ಮಾಡ್ತಾರೆ ಕಥೆ. ಹೀಗೆ ಇಷ್ಟು ದೊಡ್ಡದಾದ ಭಾರತ ನಮ್ಮ ಕೈಯಲ್ಲಿದೆ. ಸಣ್ಣ ಮಟ್ಟಿಗಿದೆ, 1,00,000 ಶ್ಲೋಕದ್ದಿದೆ. ದಿನಕ್ಕೊಂದು 10 ಶ್ಲೋಕನ್ನಾದರೂ ಚಿಂತನೆ ಮಾಡಿ ಮುಗಿಸಿದರೆ 10,000 ದಿನದಲ್ಲಿ ಮುಗಿದೋಗುತ್ತೆ. ಅಂದರೆ ಒಂದು 10-30 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು. 20-25 ವರ್ಷದಲ್ಲಿ ಕಲೀಲಿಕ್ಕೆ ಶುರು ಮಾಡಿದರೆ 60ರ ಹೊತ್ತಿನಲ್ಲಿ 60ರ ಶಾಂತಿ ಮಾಡುವಾಗ ಮಹಾಭಾರತ ಮಂಗಳವನ್ನು ಮಾಡಲಿಕ್ಕೆ ಬರ್ತದೆ. ಅಷ್ಟು ಅರಗಿಸಿಕೊಳ್ಬೇಕು. ಒಮ್ಮೆ ಆದರೂ ಹಠ ಹಿಡಿಬೇಕು. ಇವತ್ತು ಟೆಸ್ಟ್ ಅವೈಲೇಬಲ್ ಇದೆ, ಅಂದರೆ ಈ ಟೆಸ್ಟು ಇದೆ. ನಾನು ಎಳೆಯಲ್ಲಿದ್ದಾಗ ಏನು ಪುಸ್ತಕಗಳು ಇರಲಿಲ್ಲ. 16-50 ಲೈಬ್ರರಿಗಳ ಒಳಗೋಗಿ ಬೊಬ್ಬೆ ಹೊಡ್ಕೊಂಡು ಹುಡುಕಿಕೊಂಡು ಕತ್ತಲಲ್ಲಿ ಅಥವಾ ಕೆಲವು ಜೆರಾಕ್ಸ್ ಮಾಡಿ ನೋಡಬೇಕಿತ್ತು, ಬರ್ಕೊಂಡು ಬಂದು.
ಇವತ್ತು ಹಾಗಲ್ಲ, ಅಂಗೈ ಅಗಲದಲ್ಲಿ ಈ ಟೆಸ್ಟ್ಗಳು ಲಕ್ಷಗಟ್ಟಲೆ ಸಿಗ್ತವೆ ನೋಡೋದಾದ್ರೆ ರೆಫರೆನ್ಸಿಗೆ. ಆದರೆ ಓದುವವರಿಲ್ಲ ಅಷ್ಟೇ, ಕಷ್ಟ ಅಂದರೆ ಏನು ಮಾಡಲಿಕ್ಕಾಗತ್ತೆ ಇವತ್ತು. ಆದರೆ ಹೊತ್ತಗೆಗಳಿವೆ, ನಮಗೆ ಹೊತ್ತಿಲ್ಲ. ಹಿಂದೆ ಹೊತ್ತಗೆಗಳು ಇರಲಿಲ್ಲ, ಅವರಿಗೆ ಭಾರಿ ಪುರುಸೊತ್ತಿತ್ತು. ಪುರುಸೊತ್ತು ಏನಿತ್ತು, ಎಲ್ಲಿತ್ತು, ನಡ್ಕೊಂಡು ಹೋಗಿ ಸಂಪಾದನೆ ಮಾಡಲಿಕ್ಕಿತ್ತು, ಆದರೂ ಒತ್ತಿತ್ತು. ಹೀಗೆ ಬಹಳ ದೊಡ್ಡದಾದ ಸೊತ್ತು ನಮ್ಮ ಕೈಗೆ ಸಿಕ್ಕಿದೆ. ನಮ್ಮ ಲೋಕದಲ್ಲಿ ವೈಶಂಪಾಯನರ ವೇದವ್ಯಾಸರ ಶಿಷ್ಯ, ಅವನು ದೊಡ್ಡದಾಗ್ಲಿಕ್ಕೆ ಕಾರಣ ಅವನೊಳಗೆ ಬ್ರಹ್ಮದೇವನ ಪ್ರತಿಷ್ಠೆ. ಚತುರ್ಮುಖ ಬ್ರಹ್ಮದೇವ ವೈಶಂಪಾಯನೊಳಗೆ ಪ್ರವೇಶ ಮಾಡಿದ್ದಾನೆ, ಸಾಮಾನ್ಯ ಅಲ್ಲ. ಹೇಳಲಿಕ್ಕೋಸ್ಕರ ಕೇಳಲಿಕ್ಕೋಸ್ಕರ ಲೋಕದ ಅರಸನೇ ನೆಲೆಗೊಂಡಿರತಕ್ಕಂಥ ವ್ಯಕ್ತಿ ವೈಶಂಪಾಯನರು ಅಂದರೆ ಕಮ್ಮಿಯವರಲ್ಲ. ಇಂತಹ ಇದಂ ಭಾರತಮಾಖ್ಯಾನಂ, ಇಂತಹ ಭಾರತ ಚಿಂತನೆಯನ್ನು ಪಟೇ ಸುಸಮಾಹಿತ, ಚೆನ್ನಾಗಿ ತಲೆ ಕೊಟ್ಟುಕೊಂಡು, ಇದು ಮನರಂಜನೆಯ ಸೊತ್ತು ಅಲ್ಲ, ಇದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸೇರಿಸುವುದಲ್ಲ. ಒಂದು ಕಡೆ ಹೇಳಿದರು, 16 ದಿನದ ಯಾವುದೋ ಉತ್ಸವ, ದಿನಕ್ಕೊಂದು ಬಗೆಯಂತೆ. ಒಂದಿನ ನೃತ್ಯ, ಒಂದಿನ ಯಕ್ಷಗಾನ, ಒಂದಿನ ನಾಟಕ, ಹಾಗೆ ಒಂದಿನ ಪ್ರವಚನ ಅಂತೆ. ಅದು ಬೇಡ ಅಂದೆ ನಾನು, ಹಾಗೆ ಆಗುವುದಿಲ್ಲ ಅಂದೆ. ಆ ಯಾದಿಯಲ್ಲಿ ಅದಲ್ಲ, ಸೇರುವುದಿಲ್ಲ. ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಇದು ಮನರಂಜನೆ ಮನ ಭಂಜನೆ ಆದವರಿಗೆ ಸಂಜೆ ಹೊತ್ತು ಫ್ರೀ ಆಗಬೇಕಂತೆ ಮೆಂಟಲ್, ಅದಕ್ಕೋಸ್ಕರ ಬರುವುದಂತೆ. ನೋಡಿದ್ರು, ಇಲ್ಲ ಆದರೆ ಇಲ್ಲ ಅಂತ ಲೆಕ್ಕದಲ್ಲಿ ಪ್ರವಚನ ಬರಬಾರದು ಅಂತ ಹೇಳಿದರು. ಇದು ಮನಸ್ಸನ್ನು ರಂಜನೆಗೊಳಿಸುವುದಲ್ಲ, ಮನೋಭಂಜನೆ ಆದವರಿಗೆ, ಹುಚ್ಚರಿಗೆ, ತಲೆ ಕೆಟ್ಟವರಿಗೆ ಇದು ಕೊಡುವ ಕ್ಯಾಪ್ಸೂಲ್ ಅಲ್ಲ. ಇದು ಮನೋವರ್ಧನೆ, ಇದು ಅವರನ್ನು ಬೆಳೆಸುವ, ಇದು ಜೀವವರ್ಧನೆ. ಇದು ಕೇವಲ ಮನಸ್ಸು ಮಾತ್ರ ಅಲ್ಲ, ಮನಸ್ಸಿನ ಜೊತೆಯಲ್ಲಿ ಜೀವನನ್ನು ಸಹ ಉದ್ಧಾರ ಮಾಡುವ ಕೃತಿ. ಆದ್ರಿಂದ ಇವರು ಹೇಳ್ತಾರೆ ಮೊದಲೇ, ಇದಂ ಭಾರತಮಾಖ್ಯಾನಂ ಎಪ್ಪಟೇ ಸುಸಮಾಯಿತ, ಬಹಳ ಅದ್ದೂರಿಯಾಗಿ ಓದಿಕೊಳ್ಳಬೇಕು ಅಂತಾರೆ, ಕೇಳಿಕೊಳ್ಳುವುದಲ್ಲ. ಅವನೇ ಸ್ವಯಂ ಹೊತ್ತಗೆಯ ಮೇಲೆ, ಅಕ್ಷರದ ಮೇಲೆ ಕಣ್ಣೋಡಿಸಬೇಕು. ಹಾಗಿದ್ರೆ ಖಂಡಿತವಾಗಿ ಅವನು ಉದ್ಧಾರ ಆಗ್ತದೆ. ಸಗಚ್ಚೇತ್ ಪರಮಾಂ ಸಿದ್ಧಿಂ ತತ್ರ ಮೇ ನಾತ್ರಿ ಸಂಶಯ ಅಂತಾನೆ. ಖಂಡಿತವಾಗಿ ಅವನು ಮೇಲಕ್ಕೆ ಹೋಗ್ತಾನೆ, ಚಿಂತನೆಯನ್ನು ಪಡಿತಾನೆ, ಇದರಲ್ಲಿ ಸಂಶಯ ಇಲ್ಲ. ಯಾಕೆಂದ್ರೆ ಕಾರ್ಷ್ಣಂ ವೇದಮಿಮಂ ಪುಣ್ಯಂ ಶ್ರಾವಯಿತ್ವ ಅರ್ಥಮಶ್ನುತೆ, ಬಯಸಿದ್ದನ್ನೆಲ್ಲ ಪಡಿಲಿಕ್ಕಾಗತ್ತೆ. ಇಲ್ಲಿ ಏನು ಕಮ್ಮಿ ಇಲ್ಲ, ಯೋಚನೆ ಬಂದರೆ ಆಯ್ತು. ಅದ್ರ ಕೊನೆಗೊಂದು ಮಾತು ಹೇಳ್ತಾರೆ ಅವರು, ಇದಕ್ಕೆ ಉತ್ತರ ಮತ್ತೆ ನೋಡುವ. ಇದು ಕೃಷ್ಣ ವೇದ ಅಂತಾರೆ. ಕೃಷ್ಣ ಅಂದರೆ ವೇದವ್ಯಾಸರು. ವೇದವ್ಯಾಸರು ಕೊಟ್ಟ ವೇದ ಇದು ಕೃಷ್ಣ ವೇದ. ಮನುಷ್ಯನನ್ನು ಬೇಕಾದಷ್ಟು ತನ್ನೆಡೆಗೆ ಆಕರ್ಷಣೆ ಮಾಡ್ತದೆ, ಅವನಲ್ಲಿರತಕ್ಕಂಥ ಪಾಪಗಳನ್ನೆಲ್ಲ ಕರ್ಷಣೆ ಮಾಡ್ತದೆ, ತೊಳೆದು ಬಿಡ್ತದೆ, ಒಳ್ಳೆಯವನನ್ನಾಗಿಸ್ತದೆ, ಅಜ್ಞಾನಗಳನ್ನೆಲ್ಲ ತೆಗಿತದೆ, ಸಂಶಯಗಳನ್ನೆಲ್ಲ ದೂರ ಮಾಡ್ತದೆ. ಅಂತಹ ವೇದವಿದು. ಇದು ಒಂದು ವೇದವೇ, ವೇದಕ್ಕಿಂತ ಮಿಗಿಲಾಗಿದೆ. ವೇದಾದಪಿ ಪರಂಚಕ್ರೆ ಪಂಚಮಂ ವೇದಮುತ್ತಮಂ ಅಂತಾರೆ. ಸಣ್ಣ ವೇದ ಅಂತ ತಿಳ್ಕೊಳ್ಬೇಡಿ, ವೇದದ ಹಾಗೆ ಅಂತ ಹೇಳಬೇಡಿ, ವೇದಕ್ಕಿಂತ ಮಿಗಿಲಿದೆ. ಒಂದೊಮ್ಮೆ ವೇದ ಓದದಿದ್ರೂ ಪರವಾಗಿಲ್ಲ, ಮಹಾಭಾರತ ಓದಿಬಿಡಿ ಅಂತಾರೆ. ಭಾರತ ಅನ್ನ ವಿರಾಗಾಯ ಭಾರತ ಅನ್ನ ವಿಭುಕ್ತ ಅಂತಾರೆ. ಇದು ಓದದೆ ನಿಮಗೆ ಉದ್ಧಾರ ಇಲ್ಲ ಅಂತ ಹೇಳಿಬಿಟ್ರು, ವೇದ ಓದದಿದ್ರು ನಡೀತದೆ ಅಂದರು. ಅಷ್ಟು ಮುಂದಕ್ಕೆ ಹೋದ್ರು ಮಹಾಭಾರತದ ಬಗ್ಗೆ ಹೇಳುವಾಗ. ಯಾಕೆಂದ್ರೆ ಒಂದೆರಡು ವೇದದ ರಾಶಿ ಹಾಕಿ ಎಲ್ಲ ಗ್ರಂಥಗಳನ್ನು ಒತ್ತಟ್ಟಿಟ್ಟು ಮಹಾಭಾರತದಕ್ಕಿಂತ ಮೇಲೆ ಹೋಗಿದೆ ಇನ್ನೊಂದು ಕಡೆ ಅಂತ ತೋರಿಸಿಕೊಟ್ಟವರು ವೇದವ್ಯಾಸರು. ಭಾರತಾತ್ ಅಧ್ಯಯನಾತ್ ಪುಣ್ಯಾತ್ ಅಪಿ ಪಾದಮಧೀಯತಃ ಅಂತಾರೆ. ಪೂರ ಅಲ್ಲಾದ್ರೂ ಚೂರಾದ್ರೂ ಓದಿ ಅಂದರು. ಇದು ಯಾರು ಹೇಳ್ತಾರ್ರಿ? ಪೂರ ಆಗ್ಲಿಕ್ಕಿಲ್ಲ ಆದ್ರೆ ಬಿಡಿ, ಈ ಜನ್ಮದಲ್ಲಿ ಇನ್ನೊಂದು ಜನ್ಮದಲ್ಲಿ ನೋಡುವ, ಶುರು ಮಾಡಿ ಅಂತಾರೆ ಅವರು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ. ಮೋಕ್ಷ ಧರ್ಮದ ಚಿಂತನೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ ಕಾಲಡಿ ಇಟ್ಟರು ಸಾಕಾಗತ್ತೆ. ಒಂದು ಹೆಜ್ಜೆ ಮುಂದೋದ್ರೂ ಆಗುತ್ತೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ ಮತ್ತೆ ಅಂತ. ದಿನಕ್ಕೆ ಕಾಲು ಶ್ಲೋಕ, ಅರ್ಧ ಶ್ಲೋಕ ಅಲ್ಲ, 10 ಶ್ಲೋಕ ಅಲ್ಲ, ಒಂದಲ್ಲ, ಕಾಲು, ಒಂದು ತುಂಡು, 8 ಅಕ್ಷರ ಆದರೂ ಓದಿ ಅಂತಾರೆ. ಎಷ್ಟು ಕಮ್ಮಿ ಹೇಳಿದ್ರು. 8 ಅಕ್ಷರ ಡೈಲಿ ಓದ್ಲಿಕ್ಕೆ ಏನಾಗತ್ತೆ? ಕಮ್ಮಿ, ಏನು ಕಷ್ಟವೇ ಇಲ್ಲ. ಪುಸ್ತಕ ಇಟ್ಕೊಳ್ಳೋದು, ಮಾರ್ಕ್ ಮಾಡ್ಲಿಕ್ಕೆ ಉಂಟಲ್ಲಿ. ದಿನ ತೆಗೆಯುವುದು, 1 ಅಕ್ಷರ 8 ಅಕ್ಷರ, ಒಂದು ಶ್ಲೋಕ ಓದುವುದು, ಸಾಕು, ಮುಚ್ಚಿ ಅಂತಾರೆ. ಇವತ್ತು ಟ್ರಾನ್ಸ್ಲೇಷನ್ ಬೇರೆ ಬಂದಿದೆ, ಅದಕ್ಕೆ ಬೇಕಾದರೆ ಅರ್ಥ ಆಗುವುದಿಲ್ಲ ಅಂತ ಆಗಿದ್ರೆ ಏನಾದರೂ ಒಂದು ಅರ್ಥ ಕೊಡ್ತಾರೆ, ಇರಲಿ, ಅಷ್ಟನ್ನಾದರೂ ಸಮಥಿಂಗ್ ಇಸ್ ಬೆಟರ್ ದ್ಯಾನ್, ಮಾಡಿಕೊಳ್ಳಿಕ್ಕೆ ಬರುತ್ತೆ. ಹೀಗಾಗಿ ಅವರು ಹೇಳ್ತಾರೆ, ಚೂರಾದ್ರೂ ಅಪಪಾಪ ಮಧೀಯತಃ, ಆದರೆ ಶ್ರದ್ಧೆಯ ಪರಯ ಭಕ್ತಿಯ. ನಮಗೆ ಓದುವುದರಲ್ಲಿ ಏನು ಬೇಕು ಕೇಳಿದರೆ, ಓದಿ ಮುಗಿಸುವುದರಲ್ಲಿ ತಾತ್ಪರ್ಯ ಇರಬಾರ್ದು, ಓದಿಕೊಳ್ಳುವುದರಲ್ಲಿ ತಾತ್ಪರ್ಯ ಇರಬೇಕು. ಶ್ರದ್ಧೆ, ಎತ್ತರತನದ ಚಿಂತನೆ, ಪೂರ್ಣವಾದ ಪ್ರೀತಿ. ಯಾವತ್ತೂ ಹಾಗೆ. ಎಲ್ಲಿ ನಮಗೆ ಆಸ್ಥೆ ಇರ್ತದೆ, ಆಸಕ್ತಿ ಇರ್ತದೆ, ಅಲ್ಲಿ ನಾವು ತೆರೆದುಕೊಳ್ಳುತ್ತೇವೆ. ಎಲ್ಲಿ ನಮಗೆ ಬೇಡ ಅಂತ ಮನಸ್ಸು ಬ್ಲಾಕ್ ಮಾಡುತ್ತೆ, ಅಲ್ಲಿ ನಮಗೆ ಏನು ಮಾಡಿದ್ರು, ಒತ್ತಾಯ ಮಾಡಿದರೂ ಹಿಡಿಸುವುದಿಲ್ಲ. ಮೊದಲು ನಾವು ಅಕ್ಸೆಪ್ಟ್ ಮಾಡಬೇಕು, ಅಕ್ಸೆಪ್ಟೆನ್ಸ್ ನಮ್ಮಲ್ಲಿ ಇರಬೇಕು. ಒಪ್ಪಿಗೆ ನಾವು ಕೊಡಬೇಕು, ಇನ್ನೊಬ್ಬರು ಒಪ್ಪಿಗೆ ಕೊಡುವುದಲ್ಲ ಪತ್ರ.
ನಾವು ನಮ್ಮನ್ನು ಒಪ್ಪಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಅಂತ ನಾವೇ ಸಜೆಕ್ಟ್ ಮಾಡಿದರೆ ನಾವು ಖಂಡಿತ ಓದ್ತೇವೆ. ಇನ್ನೊಬ್ಬರು ಹೇಳಿ ಓದಲಿಕ್ಕೆ ಆಗುವುದೇ ಇಲ್ಲ. ಶ್ರದ್ಧೆ ನಮ್ಮ ಕೈಯಲ್ಲಿದೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದಾತ ದೇವ ವೀರ್ಯವತ್ತರಂ ಭವತಿ ಅಂತಾರೆ. ನಮ್ಮ ಕೆಲಸ ಯಾಕೆ ಪೂರ್ತಿ ಆಗುವುದಿಲ್ಲ ಕೇಳಿದರೆ ನಾವು 3 ಕಡೆಯಿಂದ ಫೈಲ್ ಆಗಿದ್ದೇವೆ ಅಂತ. ಯಾಕೆಂದರೆ ಒಂದು ತಿಳಿದು ಮಾಡ್ತಿಲ್ಲ, ಇನ್ನೊಂದು ನಂಬಿ ಮಾಡ್ತಿಲ್ಲ, ಒಂದು ಉದಾತ್ತವಾಗಿ ಮಾಡ್ತಾ ಇಲ್ಲ. 3 ಅಂಶ ಇಲ್ಲ. ತಿಳಿಯದೇ ಮಾಡುವುದು ಹೋದರೆ ಹೋಗಲಿ ಅಂತ, ಅಸಡ್ಡೆಯಿಂದ ಮಾಡುವುದು ಹಾಳಾಗಲಿ ಅಂತಲೇ. ಮತ್ತು ಉದಾತ್ತತೆ ಎಲ್ಲಿ ಉಂಟು ನಮಗೆ? ಇಲ್ಲ ಇಲ್ಲ, ಪಾಸಿಟಿವ್ ಮೈಂಡೇ ಇಲ್ಲ ನಮ್ಮದು. ಅದು ದೇವರಿಗೆ ಸಮರ್ಪಣೆ ಎನ್ನುವ ನೆಲೆಯಲ್ಲೇ ಇಲ್ಲ. ಭಗವಂತ ಪ್ರೀತನಾಗಲಿ, ದೇವರು ಇಷ್ಟಪಡಲಿ, ಅತ್ಯಂತ ದೊಡ್ಡದಾದ ಒಂದು ಇಡೀ ವಿಶ್ವವನ್ನು ನಡೆಸತಕ್ಕ ಶಕ್ತಿ ಇದೆ, ಅದಕ್ಕೆ ನಾನು ಬದ್ಧನಿದ್ದೇನೆ ಎನ್ನುವ ಎಚ್ಚರವೇ ಇಲ್ಲದೆ ಮಾಡಿದ್ರೇನಾಗುತ್ತೆ. ಅದರಿಂದ ಶ್ರದ್ಧೆಯ ಪರಯ ಭಕ್ತಿಯ ಅಂತಾನೆ. ಉತ್ತಮವಾದ ಧ್ಯೇಯ ಇರಲಿ, ಪೂರ್ಣವಾದಂತಹ ನಂಬಿಕೆ ಇರಲಿ, ಜೊತೆಯಲ್ಲಿ ಅರಿವು ಸೇರಿರಲಿ ಅಂತಾನೆ. ಎಚ್ಚರ ಆಗಿರುವುದು, ತೆರೆದುಕೋ ಮನಸ್ಸನ್ನು ಅಂತ. ಹಾಗೆ ಓದಿಕೊಂಡ್ರೆ ಖಂಡಿತವಾಗಿಯೂ ಯಾರಿಗೂ ಸಿಕ್ಕೇ ಸಿಗುತ್ತೆ. ಮಗನಿಗೆ ಪಾಠ ಮಾಡಿದ ವೇದವ್ಯಾಸರ ಈ ಸೊತ್ತು ನಮ್ಮ ಕೈಗೂ. ಯಾಕೆಂದರೆ ಮಗ ನಮ್ಮ ಒಳಗೆ ಇದ್ದಾನೆ, ಅವನು ಪಂಚಭೂತಾತ್ಮಕ ಮನೋಭಿಮಾನಿ ರುದ್ರ. ಆದ್ದರಿಂದ ಮನಸ್ಸು ನಮಗಿದೆ ಅಂದರೆ ಮಗ ಇದ್ದಾನೆ ಅಂತ ಅರ್ಥ. ವ್ಯಾಸರು ಅಂದರೆ ಹೊತ್ತಗೆ. ಅದರಿಂದ ವೇದವ್ಯಾಸರ ಪುಸ್ತಕ ನಮ್ಮ ಕೈಗೆ ಬಂದರೆ ಮಗ ತನ್ನಷ್ಟಕ್ಕೆ ಓದ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ ಅವರು. ಯಯಿಮಾಂ ಸಂಹಿತಾಂ ಪುಣ್ಯ ಪುತ್ರಂ ಅಧ್ಯಾಪಯತ್ ಶುಕಂ ದ್ವೈಪಾಯನೋಷ್ಟಪುಟನಿಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಿವ ಮಹಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂತೇನ ಪುಷ್ಕರ ಜಲೈ ಅಭಿಷೇಚನೇನ ಅಂತಾರೆ. ತೀರ್ಥಯಾತ್ರೆ ಮಾಡುವುದು ಯಾಕೆ? ಅಲ್ಲಿನ ತೀರ್ಥ ಪುರೋಕ್ಷಣೆ ಮಾಡಿಕೊಂಡು ಶರೀರ ಶುದ್ಧಿಗೆ, ಅದರಿಂದ ಸ್ನಾನದಿಂದ ಪಾನದಿಂದ ಮನುಷ್ಯ ಶುದ್ಧಿಗೆ, ದೇಹ ಶುದ್ಧಿಗೆ, ಜೀವನ ಉದ್ಧಾರಕ್ಕೆ, ಇದರರಿಗೆ ತರ್ಪಣ ಪಿಂಡ ಕ್ಷೇತ್ರವಿಧಿ ಎಂಥ ಕರ್ಮಕ್ಕೆ ಕೇಳ್ತಾರೆ ಇವರು. ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂತೇನ ಪುಷ್ಕರ ಜಲೈಹಿ. ತೀರ್ಥಯಾತ್ರೆ ಮಾಡಿ ಏನು ಪ್ರಯೋಜನ ಇಲ್ಲ. ಅಲ್ಲಿ ಹೋದ್ರೆ ಇಷ್ಟೇ ಮಾಡುವುದು. ತೀರ್ಥಕ್ಕೊಂದು ಅಪಚಾರ. ನಾವು ಕುಡಿದದ್ದು ಬಾಟ್ಲಿ ಎಸಿದ್ದೇವೆ, ಕೊನೆಗೆ ತೀರ್ಥವನ್ನಾದರೆ ತುಂಬಿಸುವುದಿಲ್ಲ, ತೀರ್ಥವನ್ನೇ ಹಾಳು ಮಾಡುತ್ತೇವೆ ನಾವು. ಇವರು ಹೇಳ್ತಾರೆ ಭಾರತ ಓದು, ಭಾರತದಿಂದ ದೊಡ್ಡ ತೀರ್ಥವೇ ಇಲ್ಲ. ವೇದವ್ಯಾಸರ ತುಟಿ ಸಂಪುಟದಿಂದ ಹೊರಗೆ ಬಂದದ್ದು ದ್ವೈಪಾಯನೋಷ್ಟ ಪುಟ ನಿಸೃತ ಅಪ್ರಮೇಯಂ. ಇದಕ್ಕೆ ಸರಿಸಾಟಿಯಾದ ಇನ್ನೊಂದು ಕೃತಿಯೇ ಇಲ್ಲ, ಚಿಂತನೆ ಇಲ್ಲ. ಪುಣ್ಯಂ ಪವಿತ್ರಂ ಇಹ ಪಾಪಹರಂ. ನಮ್ಮ ಎಲ್ಲ ಕೊಳೆ ತೆಗೆಯುವ ಶಿವಂಚ, ಮಂಗಳ ಮಾಡತಕ್ಕಂಥ ಕಥೆ ಇದು, ಚಿಂತನೆ. ಎಷ್ಟು ಲಾಭ ಉಂಟು ಕೇಳಿದರೆ ಬಹಳ ದೊಡ್ಡ ಮಟ್ಟಿನಲ್ಲಿ ಹೇಳ್ತಾರೆ. ಯೋ ಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ. ಗೋದಾನ ಮಾಡಲಿಕ್ಕೆ ಹೇಳ್ತಾರೆ, ಎಲ್ಲಕ್ಕೂ ಉಂಟು. ಇಲ್ಲಿಯೂ ಹೇಳ್ತಾರೆ ಕೊನೆಗೆ 1,00,000 ಶ್ಲೋಕ ಓದಿದರೆ 10,000 ಕೃಷ್ಣನಿಗೆ ತರ್ಪಣ ಕೊಡಬೇಕು. ಒಂದು ಮಂತ್ರದ ಪ್ರೋಸೆಸ್ ಅದು. ಅದರ 10ನೇ ಒಂದು ಅಂಶ ಅಂತ ದಶಾಂಶ ಪದ್ಧತಿ. ಅದು ಹಿಂದೆ ದಶಾಂಶ ಪದ್ಧತಿ ಇತ್ತು ಕಲೀಲಿಕ್ಕೆ. ನಮ್ಮಲ್ಲಿ ಭಿನ್ನಾಂಶ ಎಲ್ಲ ಲೆಕ್ಕದಲ್ಲಿ ಇಲ್ಲ ಹೇಳ್ತಾರೆ. ಎಲ್ಲ ಪುರಾಣಗಳು ಮಾತಾಡ್ತವೆ ಭಿನ್ನಾಂಶಗಳನ್ನು, ದಶಾಂಶಗಳನ್ನು, ಶತಾಂಶಗಳನ್ನು ಎಲ್ಲರೂ ಒಪ್ತಾರೆ, ಹೇಳ್ತಾರೆ. ಹಾಗಾಗಿ ದಶಾಂಶದಲ್ಲಿ ತರ್ಪಣ, ಕೃಷ್ಣಂ ತರ್ಪಯಾಮಿ ಅಂತ ಮಹಾಭಾರತದ ಮಹಾನಾಯಕವ. ಮತ್ತೆ ದಶಾಂಶ 1000, ಅದು ಆಹುತಿ, ಅಗ್ನಿಯಲ್ಲಿ ಆಹುತಿ ಕೊಡಲಿಕ್ಕೆ ಕೃಷ್ಣಾಯ ಸ್ವಾಹ ಅಂತ. ಮತ್ತೆ ದಶಾಂಶ 100, ಅದು ಒಬ್ಬ ತಿಳಿದವನ ಮಾಧ್ಯಮದಲ್ಲಿ, ಜ್ಞಾನಿಗಳ ಮಾಧ್ಯಮದಲ್ಲಿ ಊಟ ಹಾಕಲಿಕ್ಕೆ. ಮತ್ತೆ ದಶಾಂಶ 10 ಸುವಾಸಿನಿಯರನ್ನು, ಪತಿವ್ರತೆಯರನ್ನು, ಮಹಿಳೆಯರನ್ನು ಇಟ್ಟುಕೊಂಡು ಆರಾಧನೆ ಮಾಡಲಿಕ್ಕೆ. ಮತ್ತೆ ದಶಾಂಶ 1 ಅದು ಗೋದಾನ ಮಾಡಲಿಕ್ಕೆ. ಒಂದು ಮಹಾಭಾರತ ಚಿಂತನೆ ಅಂದರೆ ಒಂದು ಗೋದಾನದಲ್ಲಿ ಕೊನೆ ಆಗ್ತದೆ. ಇಷ್ಟು ಬೇಕೆ. ಇದು ಎಲ್ಲಕ್ಕೂ ಅನ್ವಯ. ಹೇಗಿರಬೇಕು ದನ ಅಂದರೆ, ದನದಲ್ಲಿ ಗಂಗೆ ತೊಗಲಿ ಇರಬೇಕು. ಮೊದಲು ಹೇಳಬೇಕು ನಾನು ಅದನ್ನು. ಶಾಸ್ತ್ರಾಧಿಮತ್ವಂ ಗೌರ್ಲಕ್ಷಣಂ ಅಂತ ಸಂಸ್ಕೃತದಲ್ಲಿ ದನವನ್ನು ಪರಿಚಯಿಸಿದ್ದಾರೆ ಅವರು. ಗಂಗೆ ತೊಗಲಿ ಇರುವುದು ದನ. ಅವರು ಹಾಲು ಕೊಡುವುದು ದನ ಹೇಳಲಿಲ್ಲ ಅವರು. ಯಾಕೆಂದರೆ ಸುಮಾರು ಜನರು ಹಾಲು ಕೊಡ್ತಾರೆ, ಮತ್ತು ಕೆಲವರೆಲ್ಲ ತುಂಬ ಪ್ರಾಣಿಗಳಲ್ಲಿ ಹಾಲು ಬರ್ತದೆ. ಇವತ್ತು ನಾವು ನೋಡ್ತೇವೆ A1 A2 ಎಲ್ಲ ಹಾಲಿನ ಕೆಟಗರಿ ಮಾಡಿ. ಯಾವುದರಲ್ಲಿ ಸೂರ್ಯನಾಡಿ ಇದೆ ಮತ್ತು ಎಲ್ಲ ದನದಲ್ಲಿ ಇಲ್ಲ. ಖಾಲಿ ಲೋಕಲ್ ದೇಸಿ ದನದಲ್ಲಿ, ಭಾರತದ ದನದ 10-40 ತಳಿಗಳಿವೆ. ನಾನು ಗೋ ಸಮೀಕ್ಷೆ ಬರೆದು ತೋರಿಸಿದ್ದೇನೆ ಅದರಲ್ಲಿ. ಇಲ್ಲಿ ಜೋತಾಡುವ ಒಂದು ಚರ್ಮ ಇರ್ತದೆ, ಉಳಿದ ದನಗಳಿಲ್ಲ, ಹೀಗೆ ಸಪಾಯ ಇರ್ತದೆ. ಇವುಗಳು ಅಂಬಾ ಅಂತ ಕರೀತೇವೆ, ಅವುಗಳು ಹೇಳ್ತವೆ, ಕೂಗುದು ಬೇರೆವುಗಳು. ಭಾಷೆ ಸರಿ ಇಲ್ಲ ಅವುಗಳದ್ದು. ಇವುಗಳದ್ದು ಒಳ್ಳೆ ಸುಂದರವಾದ ಸಂಸ್ಕೃತ ಭಾಷೆ ಇದೆ. ಹೀಗಾಗಿ ಈ ದನ, ಇದಕ್ಕೆ ಬಂಗಾರದ ಕೊಂಬು ಇರಬೇಕು, ಬೆಳ್ಳಿಯ ಗೊರಸು ಹಾಕಬೇಕು, ಕಂಚಿನ ಪಾತ್ರೆ ಇರಬೇಕು ಹಾಲು ಕರೀಲಿಕ್ಕೆ ತಿನ್ನಲಿಕ್ಕೆ, ಮೈ ಮೇಲೆ ಬಟ್ಟೆ ಹಾಕಬೇಕು, ಕುತ್ತಿಗೆಯಲ್ಲಿ ಗಂಟಾಮಣಿ ಅಲ್ಲಾಡಿಸಬೇಕು. ಹೀಗೆ ಕರುವಿನ ಒಟ್ಟಿಗೆ ಕೊಡಬೇಕು ದಾನ ಅಂದರೆ.
ಇದು ದಾನ, ಗೋದಾನ ಅಂದರೆ. ಇಲ್ಲಿ ಸೋಲುವುದೇ ನಾವಿಲ್ಲಿ. ದನವೂ ಸಿಗುವುದಿಲ್ಲ ಬಿಡಿ, ತಗೊಳ್ಳೋರು ಯಾರು ಕೇಳಿದರೆ ಇಂಥದ್ದು ಗೋಶತ ಅಂತಾರೆ, 100 ಕೊಡಬೇಕಂತಾರೆ. ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೆ ಸುಬಹುಶ್ರುತಾಯ. ಒಳ್ಳೆ ತಿಳುವಳಿಕೆ ತುಂಬಿದವನು, ಜನರಿಗೆ ತಿಳುವಳಿಕೆ ತುಂಬಿಸುವವನು, ವೇದಗಳನ್ನು ಚೆನ್ನಾಗಿ ತಿಳಿದವನು, ಬಹಳಷ್ಟು ಸಮಯ ಅಧ್ಯಯನ ಮಾಡಿದವನು, ಇಂಥವನನ್ನು ಹುಡುಕಿ ಕೊಡಬೇಕಂತೆ. ಇದು ಸಿಗುವುದು ಕಷ್ಟ. ಹೀಗೆ ಕೊಟ್ಟರೆ ಏನಾಗತ್ತೆ, ಅದಕ್ಕಿಂತ ಜಾಸ್ತಿ ಪುಣ್ಯ ಭಾರತ ಓದಿದ್ರೆ ಬರುತ್ತೆ ಅಂತ ಅವರು ಹೇಳಿ. ಪುಣ್ಯಾಂಚ ಭಾರತ ಕಥಾಂ ಸತತಂ ಶೃಣೋತಿ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ದಿನನಿತ್ಯ ಭಾರತವನ್ನು ಅಧ್ಯಯನ ಮಾಡ್ತಾ ಬಂದವನು 100 ಗಟ್ಟಲೆ ಗೋದಾನಗಳನ್ನು ಮಾಡಿದ ಪುಣ್ಯಕ್ಕೆ ಪಾತ್ರನಾಗ್ತಾನೆ. ಅದು ಏನು ಲಾಭ ಅಂದರೆ, ಒಂದು ದನ ಕೊಟ್ಟು ಅಂತ ಇಟ್ಕೊಳ್ಳಿ, ಯಾರಿಗಾದರೂ ಅವರ ಮನೆಯಲ್ಲಿ ಹಾಲು ತುಪ್ಪ ಮೊಸರಿಗೆ ಇನ್ನೂ ಕಮ್ಮಿ ಇಲ್ಲ, 4-5 ಮನೆ ಜನ ಇದ್ದರೆ ಅಲ್ಲಿ ಊಟ ಮಾಡಲಿಕ್ಕೆ ಆಗ್ತದೆ ಅವರಿಗೆ. ಹಾಲು ತುಪ್ಪ ಮೊಸರಿಗೆ ಏನು ಕೊರತೆ ಇಲ್ಲದೆ ಅದು ಅರ್ಧಕ್ಕರ್ಧ ಊಟ ಅದರಲ್ಲೇ ಆಗುವುದು. ಡಿಶಸ್ಗಳೆಲ್ಲ ಆರೋಗ್ಯ ಮತ್ತೆ ವರ್ಧನೆ ಆಗತ್ತೆ, ಸೆಗಣಿ ಸಿಗ್ತದೆ, ಇದನ್ನು ಸಾರಿಸಲಿಕ್ಕೆಲ್ಲ ಬರುತ್ತೆ, ಭರಣಿ ಮಾಡಲಿಕ್ಕಾಗತ್ತೆ, ಬೆಂಕಿ ಉರುವಲಿಗೆ ಬರ್ತದೆ. ಹೀಗೆ ಒಂದು ದನ ದಾನ ಮಾಡುವುದರಿಂದ ಒಂದು ಮನೆಯಲ್ಲಿ ಅದು ಮತ್ತೆ ಕರು ಹಾಕ್ತಾ ಬದುಕಿದ್ದಾಗ ಅದೊಂದು 10-20 ಕರುಗಳನ್ನು ಕೊಟ್ಟರೆ, ಆ ಕರುಗಳು ಮತ್ತೆ ಕರುಗಳನ್ನು ಹಾಕಿದರೆ ಅವನ ವಂಶ ಎಷ್ಟಾಗುತ್ತೆ ನೋಡಿ. ಒಂದು ದನದಿಂದ ಒಬ್ಬನ ತಲೆಮಾರಿನಲ್ಲಿ 100 ಗಟ್ಟಲೆ ದನ ಆಗ್ತದೆ. ಅವನು ಯಾರಿಗಾದ್ರೂ ಕೊಡಬಹುದು, ಅದನ್ನು ಅವನು ಕಟ್ಟಬೇಕು ಅಂತ ಹಾಕಬೇಕು ಅಲ್ಲ. ದನ ತಿಂದದ್ದರ ಅರ್ಧಕ್ಕಿಂತ ಹೆಚ್ಚಿಗೆ ಗೊಬ್ಬರ ಕೊಡ್ತದಂತೆ, ಅದು ಮನುಷ್ಯನಾಗಲ್ಲ. ಯಾವ ಪ್ರಾಣಿಯ ಮಲವೂ ಮೂತ್ರವೂ ಪವಿತ್ರವೋ, ಪಂಚಗವ್ಯ ಪಂಚಾಮೃತಗಳಿಗೆ ಯೋಗ್ಯವೋ, ಮದ್ದಾಗಿ ನಿಂತಿದೆಯೋ ಅಂಥದ್ದು ಇಡೀ ಜಗತ್ತಿನಲ್ಲಿರುವ ಒಂದೇ ಒಂದು ಪ್ರಾಣಿ ಅಂದರೆ ಅದು ಗೋವು ಮಾತ್ರ, ಮತ್ತೆ ಯಾವುದೂ ಇಲ್ಲ. ಅದಕ್ಕೆ ಅವರು ಕೊಟ್ಟ ಪ್ರಾಶಸ್ತ್ಯ. ಆದ್ದರಿಂದ ಒಂದು 6 ತಿಂಗಳು ಅಥವಾ ಒಂದು 4 ವರ್ಷವೇ ಇಟ್ಟುಕೊಳ್ಳುವ ಒಂದು ಮಗು ಹಾಲನ್ನು ಉಣಿದ್ರೆ ಅಮ್ಮಂದು, ಮತ್ತೆ ಪೂರ ಅಮ್ಮ ಅದುವೇ ಗೋಮಾತೆ. ಬದುಕಿನುದ್ದಕ್ಕೆ ತುಪ್ಪದಿಂದ ಘೃತೆ ನಕ್ತಂ ತನವೋ ವರ್ಧಯಂತು ಸತ್ಯಾಸಂತು ಅಂತಾರೆ. ಮನುಷ್ಯ ಮೆಂಟಲಿ ಬೆಳಿತಾನೆ, ಫಿಸಿಕಲಿ ಸ್ಟ್ರಾಂಗ್ ಆಗ್ತಾನೆ. ಯಾವ ಕಾಯಿಲೆಗಳು ಬಾರದಂತೆ ಆಗಲಿಕ್ಕೆ ಎಲ್ಲ ತುಂಬ ಗೋಘೃತಗಳ ಔಷಧಗಳಿವೆ. ಇದೆಲ್ಲ ಹೇಳಿಕೊಟ್ಟಿದ್ದಾರೆ. ಆಹುತಿ ಕೊಡಲಿಕ್ಕೆ ತುಪ್ಪವೇ ಬೇಕು ಅಂತೆ, ಪೆಟ್ರೋಲಲ್ಲಿ ಕೊಡೋದಿಲ್ಲ, ಯಜ್ಞ ಆಗುವುದಿಲ್ಲ, ಫ್ಯೂಯಲ್ ಯಾವುದೂ ಅಲ್ಲ ಬೇರೆ. ಅದು ದೇವತೆಗಳಿಗೆ ಆಹುತಿ. ಅದು ಅಜ್ಯಂ ಸುರಾಣಾಮಾಹಾರಂ ಅಜ್ಯಂ ಯಜ್ಞೆ ಪ್ರತಿಷ್ಠಿತಂ ಅಂತಾರೆ. ಹೀಗಾಗಿ ಇಷ್ಟು ಅದ್ಭುತವಾದ ಸಾವಿರಾರು ದನಗಳ ದಾನ ಮಾಡಿದ ಫಲಕ್ಕೆ ಪಾತ್ರನಾಗಬೇಕಾದ್ರೆ ಎಷ್ಟು ಜನ, ಒಂದು ದನದಿಂದ ಆಗುವ 100 ದನಗಳು 10,000 ಜನರನ್ನು ಒಂದು ಸಮಯದಲ್ಲೇ ಬದುಕಿಸ್ತವೆ ನೋಡ್ತೇವೆ ಅಂದರೆ ನಾವು ಸತ್ತ ಬಳಿಕ ಎಷ್ಟಾಗುವುದರ ಲೆಕ್ಕ. ಅದಕ್ಕೆ ಗೌಶ್ಚ ಸದ್ಗತಿ ಹೇತುತ್ವ, ಸಂಸ್ಕೃತದಲ್ಲಿ ಗೋ ಅಂತ ಹೆಸರು ಅದಕ್ಕೆ. ಗೋ ಅಂದರೆ ಗಚ್ಚತಿ ಅಂತ ಅರ್ಥ, ಹೋಗ್ತದೆ ಅಂತ. ಅದು ಎಲ್ಲ ಪ್ರಾಣಿ ಹೋಗ್ತದೆ, ನಾವು ಹೋಗುದಿಲ್ವ? ಹಾಗಾದ್ರೆ ಇದೆಂತ ಎಟಮಾಲಜಿ ಅಂದರೆ, ಅಲ್ಲಪ್ಪ ಹೋಗುವುದಲ್ಲ, ಹೋಗಿಸ್ತದೆ ಅಂತ, ನಮ್ಮನ್ನು ಬದುಕಿಸ್ತದೆ ಅಂತ, ಚೆನ್ನಾಗಿ ಉಳಿಸ್ತದೆ, ಮೇಲಕ್ಕೆ ಎಬ್ಬಿಸ್ತದೆ, ಬೆಳವಣಿಗೆ ಮಾಡ್ತದೆ, ಸದ್ಗತಿಯನ್ನು ಕೊಡ್ತದೆ, ಹಾಳು ಮಾಡುವುದಿಲ್ಲ. ಹಾಲು ಕುಡಿದವರು ಹಾಳಾಗಲಿಲ್ಲ, ಹಾಲು ಕುಡಿದವರು ಆಗಿದ್ದಾರೆ. ಹಾಳು ಮಾಡಿ ಕುಡಿದವರು ಹಾಳಾಗ್ಬೋದು, ಹಾಲು ಕುಡಿದವರೆಂದು ಹಾಳಾಗಲಿಲ್ಲ. ಅಷ್ಟು ಚಂದವಾದ ಫುಲ್ ಮೆಡಿಕೇಟೆಡ್ ಅದು. 100 ಸೊಪ್ಪು ಸೊದೆಗಳನ್ನು ತಿಂದು ಬಂದ ರಸ ಕಷಾಯ ಅಮೃತ, ಲೋಕದಲ್ಲಿನ ಅಮೃತ ಹಾಲು ಅಂತ ಹೇಳ್ತಾರೆ. ಇಷ್ಟು ಪುಣ್ಯವನ್ನು ಭಾರತದಿಂದ ಪಡಿಬಹುದು ಅಂತಾರೆ ನೋಡಿ. ಲಕ್ಷಗಟ್ಟಲೆ ಜನರಿಗೆ ಊಟ ಹಾಕುವ ಉಪಚಾರ ಮಾಡಿದ ಪುಣ್ಯವನ್ನು ಖಾಲಿ ಭಾರತ ಅಧ್ಯಯನದಿಂದ ಪಡೀಲಿಕ್ಕೆ ಆಗುತ್ತೆ ಹೇಳಬೇಕಾದ್ರೆ ಎಷ್ಟು ಜೋರಿದ್ದಾರೆ ಅವರು ಚಿಂತನೆಯಲ್ಲಿ, ಎಷ್ಟು ಮುಂದೋಗಿರ್ತಾರೆ ಅವರು. ಈ ರೀತಿಯಾದ ಚಿಂತನೆ ಮಹಾಭಾರತದ ಅಲ್ಪ ಸ್ವಲ್ಪದ ಪ್ರಮಾಣದ ಚಿಂತನೆಯಲ್ಲಿಯೂ ಸಾಧ್ಯ ಆಗ್ತದೆ. ಅದು ಕೇವಲ ಸ್ಟೋರಿ ಅಲ್ಲ, ಅದರಲ್ಲಿ ಅಧ್ಯಾತ್ಮದ ಓಗಸ್ಸು ಪ್ರವಾಹ ಸೇರಿಕೊಂಡಿದೆ. ಆದ್ದರಿಂದ ಇವನು ಉದ್ಧಾರ ಆಗುತ್ತೆ ಅಂತ ತೋರಿಸಿಕೊಡ್ತಾರೆ. ವಾಸ್ತವವಾಗಿ ಹೇಳಿಕೊಳ್ಳಿಕ್ಕೆ ಹೋದರೆ ಇದು ಮಾಡಲಿಕ್ಕೆ ಬರುತ್ತೆ ಅಂತಾರೆ. ನೋಡಿಕೊಂಡದ್ದನ್ನು ತಯಾರಿಸಿಕೊಂಡು ಲೋಕದಲ್ಲಿ ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕಾಗತ್ತೆ, ಚಿಂತನೆ ಮಾಡಲಿಕ್ಕೆ ಬರ್ತದೆ. ಸಾಮಾನ್ಯ ಅಲ್ಲ ಸಂಗತಿಗಳು ನೋಡ್ಲಿಕ್ಕೆ ಹೋದರೆ. ಮಹಾಭಾರತ ಕೊನೆಗೆ ಹೇಳುವಾಗ ಹೇಳ್ತಾರೆ ಅವರು, ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಮಾಡಿದರ ಕಥೆ ಏನು, ಫಲ ಏನು. ಫಲ ಒಂದಷ್ಟು ಹೇಳಿ ಆಯ್ತು ನಾನೀಗ. ಕಿಂ ಫಲಂ ಕೇಚ ದೇವಾಶ್ಚ ಪೂಜ್ಯಾಹ ವೈ. ಭಾರತದ ಚಿಂತನೆ ಮಾಡ್ತಾ ಬಂದರೆ ಪಾರಣೇಶ್ವಿಹ, ಮಹಾಭಾರತವನ್ನು ಪಾರಾಯಣದಲ್ಲಿ ತರುವ ಲೆಕ್ಕಾಚಾರವನ್ನು ಹೇಳ್ತಾರೆ ಇಲ್ಲಿ. ದೇವತೆಗಳ ಪೂಜೆ ಅಂದರೆ ಎಲ್ಲರೂ ಅಂತಾರೆ ದೇವಾಹ ದೇವತಾ ಕೀರ್ತಯೇತ್ ಸರ್ವಾಹ ಅಂತಾರೆ. ಎಲ್ಲ ದೇವರನ್ನು ಕರೀರಿ, ಮತ್ತೆ ನರನಾರಾಯಣವು ತತ, ಮುಖ್ಯವಾಗಿ ಅರ್ಜುನ ಕೃಷ್ಣನನ್ನು ನೆನಪಿಟ್ಕೊಳ್ಳಿ ಅಂತಾರೆ.
ಕೃಷ್ಣಾರ್ಜುನರು ನರನಾರಾಯಣವು ಯವತವು ತಾವೇವ ಅರ್ಜುನ ಕೇಶವವು ಅಂತ. ಭಾರತ ಭೂಮಿಯ ಅಧಿಷ್ಠಾತ್ರ ದೇವತೆ ಯಾರು ಕೇಳಿದರೆ ನರನಾರಾಯಣರು ಬದರಿಯಲ್ಲಿದ್ದಾರೆ. ಇವತ್ತು ನಾರಾಯಣಾಶ್ರಮ ಇದೆ, ಯಾರು ಹೋಗುವುದಿಲ್ಲ, ಹೋದವರು ಬರುವುದಿಲ್ಲ ಅಷ್ಟೇ. ಆದರೆ ನಮಗೆ ಗೊತ್ತಿಲ್ಲ. ಇವತ್ತು ಸಿಗ್ತಾರೆ ಹೋದವರಿಗೆ. ಹೇಗೆ ಗೊತ್ತು ಕೇಳಿದರೆ ಹೋದದ್ರಿಂದ, ಅವರು ಬಾರದೇ ಇದ್ದದ್ರಿಂದ, ಬಂದರೆ ಸಿಗಲಿಲ್ಲ ಅಂತ ಅರ್ಥ. ಇವತ್ತು ನರನಾರಾಯಣ ಪರ್ವತವನ್ನು ನಾವು ನೋಡಿ ಹಿಂದೆ ಬರ್ತೇವೆ, ಅಲ್ಲಿಗೆ ಮುಗಿದಲ್ಲ, ಇನ್ನು ಮುಂದಕ್ಕಿದೆ ಬದರಿ. ಮಧ್ವಾಚಾರ್ಯರು ನಾರಾಯಣಾಶ್ರಮಕ್ಕೆ ಹೋಗಿದ್ದಾರೆ, ಮತ್ತೆ ಬರಲಿಲ್ವ ಕೇಳಿದರೆ ಅವರು ಹೋಗು ಅಂತ ಹೇಳಿದ್ದಾರೆ ಬರಲಿಕ್ಕೆ, ಅದಕ್ಕೆ ಬಂದದ್ದು. ಇಲ್ಲ, ಅದು ಬರುವುದಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಬರ್ತೇನೆಲ್ಲೋ ಗೊತ್ತಿಲ್ಲ, ನಾನು ಹೊರಟಿದ್ದೇನೆ ನಾರಾಯಣಾಶ್ರಮಕ್ಕೆ ಅಂತ ಎಲ್ಲರನ್ನು ಬಿಟ್ಟು ಹಾರಿಕೊಂಡೋಗಿದ್ದಾರೆ ಬೆಟ್ಟಕ್ಕೆ. ಬರುವುದಿಲ್ಲ ಅಂತ ಹೇಳಿ, ಬರ್ತೇನೆಲ್ಲೂ ಗೊತ್ತಿಲ್ಲ ಹೇಳಿ, ಆದರೆ ನಾರಾಯಣ ಹಿಂದೆ ಕಳಿಸಿದ್ದಾನೆ. ಇನ್ನು ಜನ ಇದ್ದಾರೆ, ಹೋಗು ಪಾಠ ಆಗಲಿ ಅಂತ ಹೇಳಿ. ಆದ್ರಿಂದ ಗೊತ್ತು ನಾರಾಯಣ ಇದ್ದಾನೆ, ಆಶ್ರಮ ಇದೆ ಅಂತ. ಆ ನರನಾರಾಯಣರು ಭಾರತದ ಅಧಿಷ್ಠಾತ್ರ ದೇವತೆಗಳು, ಅವರು ಕೃಷ್ಣಾರ್ಜುನರಾಗಿ ಹುಟ್ಟಿದ್ದು. ಅದರಿಂದ ನಮ್ಮ ದೇಶದ ಚರಿತ್ರೆ ಇದು, ನಮ್ಮ ದೇಶವನ್ನು ಉದ್ಧಾರ ಮಾಡುವ ಬದರಿಯ ನಾರಾಯಣನ ಚಿಂತನೆ ಇದು. ಅದನ್ನು ಮರಿಬೇಡಿ ಅಂತಾರೆ. ನರನಾರಾಯಣೋತತ ಅವರಿಬ್ಬರನ್ನು ನೀವು ನೆನಪಿಟ್ಟುಕೊಳ್ಳಿ. ನಿಮ್ಮೊಳಗೆ ಅರ್ಜುನನ ಚಿಂತನೆ ಇದೆ, ನರ ಪ್ರತಿನಿಧಿಯಾಗಿ ನೀವಿದ್ದೀರಿ, ಅರ್ಜುನ ಪ್ರತಿನಿಧಿಯಾಗಿ ನೀವು ಬಂದಿದ್ದೀರಿ, ನಾರಾಯಣ ಕೃಷ್ಣ ಇದ್ದಾನೆ. ಕೃಷ್ಣನ ಸಾರಥ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಗಾಡಿ, ಹೋರಾಟ, ಬದುಕು ಅದು ಹಸನಾಗಲಿಕ್ಕಿದೆ ಅನ್ನುವ ನೆಲೆಯಲ್ಲಿ ಇದರ ಚಿಂತನೆ ಸಾಗಲಿದ್ದ ದೇವತೆಗಳ ಬಗ್ಗೆ ಮಾತಾಡಿದ್ರು. ಜೊತೆಯಲ್ಲಿ ಪಾರಾಯಣಗಳ ಬಗ್ಗೆ ಹೇಳುತ್ತಾರೆ. ಪ್ರಥಮಂ ಪಾರಣಂ ಕೃತ್ವಾ ದ್ವಿಜಾನ್ ಕಾಮ್ಯೈಹಿ ಸುತರ್ಪಯೇತ್ ಅಗ್ನಿಷ್ಟೋಮಸ್ಯ ಯಜ್ಞಸ್ಯ ಫಲಂ ಲಭತೆ ಚ ಫಲಂ ಮಹತ್ ಅಂತಾರೆ. ಒಂದು ಸರ್ತಿ ಇಡೀ ಮಹಾಭಾರತವನ್ನು ಓದಿಕೊಂಡರೆ, ಅರ್ಥ ಮಾಡಿಕೊಂಡು ಲೈಟಾಗಿ, ಪೂರ್ಣ ಅರ್ಥ ಯಾರಿಗಾಗುವುದಿಲ್ಲ, ಹೆದರಬೇಡಿ. ನನಗೆ ಅರ್ಥವೇ ಆಗುವುದಿಲ್ಲ ಅಂತ ಹೇಳಿಕೊಂಡು ನಾವೇ ಮೊದಲು ಹೇಳಿಕೊಂಡು ಪುಸ್ತಕ ಮುಚ್ಚುವುದು ಬೇಡ. ಯಾಕೆಂದರೆ ಬ್ರಹ್ಮ ಪಿತನ್ನ ಜಾನಾತಿ ಈಶ ಸರ್ವಪಿ ಜಾನತೆ ಅಂತಾರೆ. ಚತುರ್ಮುಖನಿಗೂ ಬ್ರಹ್ಮನಿಗೂ ಪೂರ್ತಿ ಗೊತ್ತಿಲ್ಲ ಅಂತೆ, ಮತ್ತೆ ಚೂರು ಎಲ್ಲರಿಗೂ ಗೊತ್ತಾಗ್ತದಂತೆ. ಮುಗಿತಾ ಇಲ್ವ? ಅಂದ ಯಾವತ್ತು ಎಂದೂ ಸಹ ಪೂರ್ಣ ಪ್ರಮಾಣದಲ್ಲಿ ಈ ಜಗತ್ತನ್ನು ನುಂಗಿ ಹೋಗಲಿಕ್ಕೆ ನಮಗಾಗುವುದಿಲ್ಲ, ಯಾವ ನೆಲೆಯಲ್ಲಿ ಮೆಟೀರಿಯಲಿಸ್ಟಿಕ್ ಆದರೂ. ಇನ್ನು ಜ್ಞಾನದ ವಿಷಯ ಅಂತ ಹೇಳುವ, ಶಬ್ದ ಬ್ರಹ್ಮನ ವಿಷಯ ಅಂತ ಹೇಳುವ. ಹಾಗಾಗಿ ಎಷ್ಟು ಸಾಧ್ಯ ಉಂಟು ಅಷ್ಟು, ಎಷ್ಟು ಸಾಧ್ಯ ಇರುತ್ತೆ ಅಷ್ಟನ್ನು ಅಧ್ಯಯನ ಮಾಡಲಿಕ್ಕೇನೆ ತಪ್ಪಿಲ್ಲ. ಅದು ಒಂದು ಸರ್ತಿ ನೋಡಿಕೊಂಡ್ರೆ ಅಗ್ನಿಷ್ಠೋಮ ಮಾಡಿದ ಫಲ ಬರುತ್ತಂತೆ. ಇದೆಲ್ಲ ತುಂಬ ಕಷ್ಟದ ಕೆಲಸಗಳು. ಅಗ್ನಿಷ್ಠೋಮ ಅಂದರೆ ದನವನ್ನು ಸಾಕಿರಬೇಕು, ಹಾಗೆ ಹೇಳಿದ ಹಾಗೆ. ಅಷ್ಟು ಮಾತ್ರ ಅಲ್ಲ, ದಿನ ಅದರ ತುಪ್ಪದಿಂದ ಹಾಲಿನಿಂದ ಆಹುತಿ ಕೊಡಬೇಕು. ಸೂರ್ಯ ಉದಯಿಸುವಾಗ ಸೂರ್ಯ ಮುಳುಗುವಾಗ ಆಗಬೇಕು, 2 ಹೊತ್ತು. ಅದರಲ್ಲಿ ಅಗ್ನಿಯನ್ನು ಕಾಯಬೇಕು. 24 ಗಂಟೆಯೂ ಬೆಂಕಿ ನಂದಲಿಕ್ಕಿಲ್ಲ ಮನೆಯಲ್ಲಿ. ನಂದುವುದಂದರೆ ಶಾಂತ ಆಗಲಿಕ್ಕಿಲ್ಲ, ಉರಿತಾನೆ ಇರಬೇಕು ಅಂತಲ್ಲ. ಆಹುತಿ ಕೊಡುವಾಗ ಉರಿಸಲಿಕ್ಕೆ, ಮತ್ತೆ ಅದು ತಪ್ಪಾಗಿರುತ್ತೆ. ಅದನ್ನು ಉಳಿಸುವುದು ಬೆರಣಿಯಲ್ಲಿಯೇ. ಮತ್ತೆ 4 ಬೆರಣಿ ಹಾಕಿದ್ರೆ ಬೆಳಗಿನವರೆಗೆ ಬೆಂಕಿ ಉಳಿತದೆ ಶಾಖದಿಂದ, ಅದು ಗಮ್ಮತ್ತು. ಹಾಗೆ ಉಳಿಸಿಕೊಂಡು ನೋಡಿ, ಭೋಪಾಲ ದುರಂತ ನಮಗೆ ಗೊತ್ತು. ಅಲ್ಲಿ ಅಗ್ನಿಹೋತ್ರಿಗಳ ಮನೆ ಏನಾಗಲಿಲ್ಲ ಪಕ್ಕದಲ್ಲಿ, ಮತ್ತೆಲ್ಲ ಮನೆ ಹೋಗಿದೆ, ಹೆಚ್ಚು ಕಡಿಮೆ ಆಗಿದೆ. ಅಕ್ಕಪಕ್ಕದಲ್ಲಿ ಇದ್ದವರು ನಿರಂತರ ಅಗ್ನಿಹೋತ್ರಿಗಳು, ಅಷ್ಟು ಅಟ್ಮಾಸ್ಫಿಯರ್. ಬೇಡ ಬಿಡಿ, ಒಂದು ತುಪ್ಪದ ದೀಪ ಮನೆಯಲ್ಲಿ 24 ಗಂಟೆ ಒರಿದರೆ ಆ ಮನೆಯಲ್ಲಿ 4 ಮಂದಿಗೆ ಆಕ್ಸಿಜನ್ಗೆ ಕೊರತೆ ಆಗುವುದಿಲ್ಲ. ಗಮನಿಸಬೇಕಾದ ಸಂಗತಿಯನ್ನು ಕೇಳಿದರೆ, ವಿಸು ಶುದ್ಧ ದನದ ತುಪ್ಪವಾಗಿರಲಿ, ಇಷ್ಟೇ. ಇವತ್ತು ನೋಡಿ ತುಪ್ಪ ಕೊಡ್ತಾರಲ್ಲ ಪ್ಯಾಕೆಟಲ್ಲಿ, ಅದರಲ್ಲೀಗ ಕೌಘಿ ಅಂತ ಬರೆಯುವುದಿಲ್ಲ ಅವರು, ಗಮನಿಸಿ. ಈಗ ಬಿಟ್ಟಿದ್ದಾರೆ, ರೀಸೆಂಟ್ಲಿ ಬಿಟ್ಟಿದ್ದಾರೆ ತಯಾರು ಮಾಡ್ತಿದ್ದವರು. ಯಾಕೆ? ಅದು ಡೌಟ್ ಅವರಿಗೆ, ಅದು ಅಲ್ಲ ಗೊತ್ತಿದೆ ಅವರಿಗೆ, ಮಿಕ್ಸ್ ಆಗಿದೆ ಗೊತ್ತಿದೆ. ಆದ್ದರಿಂದ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಗಲಾಟೆ ಮಾಡಬೇಡಿ ಅಂತ. ಪ್ಯೂರ್ ಗೀ ಬರೀತಾರೆ, ಕೌ ಗೀ ಬರೆಯುವುದಿಲ್ಲ. ನೀವು ಕೇಳಿಕೊಳ್ಳಿ, ಕನ್ಸ್ಯೂಮರ್ ಮಾರ್ಕೆಟಿಗೆ ಹೋಗಿ, ಎಲ್ಲ ಹಾಗೆ ನಮ್ಮ ಹತ್ರ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ. ನಾವು ಅದರ ಅಟೆನ್ಷನ್ ಕೊಡ್ತಾ ಇಲ್ಲ. ಸಿಕ್ಕಿದ್ದು ತಿನ್ನುವಪ್ಪ ಅಂತ ಹೇಳ್ತೇವೆ, ಕಮ್ಮಿಯಲ್ಲಿ ಸಿಗ್ತದೆ ಅಂತ. ಯಾವ್ಯಾವುದು ಪ್ರಾಣಿಗಳದ್ದೆಲ್ಲ ಸೇರಿಸ್ತಾರೆ ಅನ್ನೋದು ನೋಡಿಕೊಂಡಾಗ ಹೆದರಿಕೆ ಆಗಿದೆ ಬಿಡಿ. ಆದ್ರಿಂದ ಒಂದು ತುಪ್ಪದ ದೀಪ ಒಂದು ದೇವರ ಕೋಣೆ ಒಳಗೆ ಒಂದು ಮನೆಯಲ್ಲಿ ನಿರಂತರ ಉರಿತಾ ಇದ್ರೆ ದೊಡ್ಡ ಪ್ಲೇಯರ್ ಇಲ್ಲ, ಬೈತಾರವರು. ದೀಪ ಎಷ್ಟು ದೊಡ್ಡದಿರಬೇಕು ಅಂದರೆ 3 ಇಂಚು ಆಚೆಗೆ ಅದರ ಬಿಸಿ ತಾಗಬಾರದು. ಇದು ದೀಪ ಲಕ್ಷಣ ಕೊಡ್ತಾರೆ. ನಾವು ಏನು ಕಲೀಲಿಲ್ಲ ಹೇಳೋದು, ಅದಕ್ಕೆ ನಾನು ಹೇಳೋದು 3 ಇಂಚಿನ ಆಚೆಗೆ ಅದರ ಶಾಖ ಬಿಸಿ ಬರಬಾರದು ಅಷ್ಟೇ. ಅದೆಷ್ಟು ನೀವೇ ನೋಡಿ, ಕೈ ಮುಟ್ಟಿ ಕಾಲು ಮುಟ್ಟಿ ಅದರ ಸುತ್ತಕ್ಕೆ ಅದರ ಮೇಲಕ್ಕೆ 3 ಇಂಚಿನ ಆಚೆಗೆ ಅದರದ್ದು ಶಾಖ ಇರದಷ್ಟು ಅಷ್ಟೇ ಮಟ್ಟಿನ ದೀಪ ಅಂದರೆ ಅಷ್ಟೇ. ಆ ದೀಪ 24 ಗಂಟೆ ಮನೆಯಲ್ಲಿ ಉರಿದ್ರೆ, ತುಪ್ಪದಲ್ಲಿ ಆದರೆ ಆ ಮನೆಯವರಿಗೆ ಸಾಕಾಗತ್ತೆ ಅಂತ ಆಕ್ಸಿಜನ್, ಅಷ್ಟು ಚೆನ್ನಾಗಿರುತ್ತೆ ಅವರಿಗೆ, ಮತ್ತೆ ಕಷ್ಟ ಇಲ್ಲ.
ಇವನ್ನೆಲ್ಲ ನಮ್ಮ ತಾತ್ವಿಕವಾದ ನೆಲೆಯಲ್ಲಿ ಹೇಳಿದ್ದು. ಇವರು ಹೇಳುವ ರೀತಿ ನೋಡಿದರೆ ಹಾಗೆ ಅಷ್ಟು ಅದ್ಭುತವಾಗಿ ಈ ರೀತಿಯಾಗಿ ಚಿಂತನೆಯನ್ನು ಮಹಾಭಾರತ ಕೊಟ್ಟಿದೆ. ಅಗ್ನಿಷ್ಠೋಮಯಾಗ ಮಾಡಿದ ಫಲ ಒಂದ್ಸರ್ತಿ ಚಿಂತನೆ ಮಾಡಿದವನಿಗೆ ಸಿಗ್ತದೆ ಅಂತ. ನಿರಂತರ ಜೀವನದಲ್ಲಿ ಯಾವ ಜೀವಮಗ್ನಿ ಹೊತ್ತರಂಜುಹೋತಿ ಅಂತ ಸಾಯುವವರೆಗೂ ಅಗ್ನಿ ಆಹುತಿ ಕೊಡ್ಲಿಕ್ಕೆ ಇಷ್ಟೇ ಕೊಡ್ಲಿಕ್ಕೆ ಕಷ್ಟ ಇಲ್ಲ. ಆಗ ಲಾಭ ಏನು ಕೇಳಿದರೆ ಅವನು ಸತ್ತಾಗ ಆ ಬೆಂಕಿಯಲ್ಲಿ ಅವನ ಹೆಣದ ಕೊನೆ. ಅವನು ಉಪಾಸನೆ ಮಾಡ್ತಿದ್ದ ಅಗ್ನಿಯಲ್ಲೇ ತನ್ನ ಆಹುತಿ ಆಗುವಂತೆ, ಅದು ಆಹುತಿ, ಹೆಣ ಆಹುತಿ ಅವನಿಗೆ. ಏನು ಅದ್ಭುತ! ಇವತ್ತು ನಾವು ಬೆಂಕಿಯನ್ನು ಮತ್ತೊಬ್ಬರಿಂದ ಪಡಿಬೇಕಾಗತ್ತೆ. ನಮ್ಮ ಬೆಂಕಿಯಲ್ಲಿ, ಉಪಾಸನೆ ಬೆಂಕಿಯಲ್ಲಿ ಸಾಯ್ತಾ ಇಲ್ಲ ನಾವು. ಧೃತರಾಷ್ಟ್ರ ಕೊನೆಯ ಹೊತ್ತಿನಲ್ಲಿ ತಾನು ಉಪಾಸನೆ ಮಾಡಿದ ಬೆಂಕಿಯನ್ನು ತ್ಯಾಗ ಮಾಡಿದ, ಇನ್ನಾಗುವುದಿಲ್ಲ ಅಂತ. ದೂರದಲ್ಲಿ ತಗೊಂಡೋಗಿ ಅವನ ಋತ್ವಿಜರದನ್ನು ಬಿಟ್ಟು ಬಂದರು ಬೆಂಕಿಯನ್ನು. ಅದು ಹೊತ್ತುಕೊಂಡಿದ್ದು ಕಾಡಿನಲ್ಲಿ. ಧೃತರಾಷ್ಟ್ರ ಅದರಲ್ಲಿ ಆಹುತಿ ಆದ. ಹೇಳಿಕೊಂಡ್ರು ಜನ, ಇದು ಧೃತರಾಷ್ಟ್ರ ಬಿಟ್ಟ ಬೆಂಕಿ, ಕಾಳ್ಗಿಚ್ಚು, ಅವನ ಕೊನೆ ಆದದ್ದು ಹಾಗೆ ಅಂತ. ಅವನು ಮತ್ತೆ ಗಾಂಧಾರಿ ಮತ್ತೆ ಕುಂತು. ಇದು ಕ್ರಮ ಮನುಷ್ಯನದ್ದು. ತನ್ನ ಉಪಾಸನೆಯಲ್ಲೇ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳುವ. ಅಹಮ್ಮಾಂ ಜುಹೋಮಿ ಸ್ವಾಹ ಅಂತ ಎಂತಹ ಉದಾತ್ತತೆ! ಇವತ್ತು ನಾವು ಅದನ್ನು ಕಳ್ಕೊಂಡಿದ್ದೇವೆ. ಈ ಫಲವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಜ್ಞಾನಕಾಂಡದಲ್ಲಿ. ಕರ್ಮಕಾಂಡವನ್ನು ಜ್ಞಾನಕಾಂಡದಲ್ಲಿ ಸಮೀಕರಿಸುವ ರೀತಿಯವರು. ಹಾಗೆ ಎರಡನೇ ಸರ್ತಿ ದ್ವಿತೀಯೇ ಪಾರಣೇ ಕೃತ್ವ, ಎರಡನೇ ಸರ್ತಿ ಚಿಂತನೆಯನ್ನು ನೀವು ಮಾಡಿಕೊಂಡು ಬಂದರೆ, ಮಹಾಭಾರತವನ್ನು ಓದಿಕೊಂಡು ಬಂದರೆ ಜೀವನದಲ್ಲಿ ಅತಿರಾತ್ರ ಫಲಂಭವೇತ್ ಅಂತಾರೆ. ಅದಕ್ಕಿಂತ ದೊಡ್ಡ ಮಟ್ಟಿನ ಯಾಗ ಅತಿರಾತ್ರ ಯಾಗ ಅಂತ. ವಿವರಣೆ ಹೆಚ್ಚಾಗತ್ತೆ ಬಿಡಿ. ಮೂರನೇ ಸರ್ತಿ ಪಾರಾಯಣ ಮಾಡಿಕೊಂಡು ಬಂದರೆ ಒಂದೊಮ್ಮೆ ಬದುಕಿನಲ್ಲಿ ಆಯಿತು ಅಂತ ತಿಳ್ಕೊಳ್ಳುವ ಅರ್ಥ ಮಾಡಿಕೊಂಡು ಮೂರನೇ ಸರ್ತಿ ಓದಿದ, ಥರ್ಡ್ ಟೈಮ್. ಕೆಲವರೆಲ್ಲ ಬೇಕಾಬಿಟ್ಟು ಪತ್ತೆದಾರಿ ಕಾದಂಬರಿಗಳನ್ನೆಲ್ಲ 8 ಸತಿ ಓದ್ತಾವೆ. ಎಂಥ ಕರ್ಮಕ್ಕೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ತದೆ ಕೊನೆ ಏನು ಅಂತ, ಮತ್ತೊಮ್ಮೆ ಓದುದು ಅದನ್ನೇ, ಅದು ಪ್ರಯೋಜನ ಇಲ್ಲ. ಇದು ಯಾಕೆ ಅಂದರೆ, ಇದು ಮತ್ತೆ ಹೇಳ್ತೇನೆ, ಮೂರನೇ ಸತಿ ಓದಿ, ಇದು ನೀವು ಮತ್ತೆ ಕೇಳ್ಬೋದು ನನಗೆ ಕ್ವಶನ್, ಅದಕ್ಕೆ ಕೊನೆ ಹೇಳುವ. ಮೂರನೇ ಸತಿ ಓದಿಕೊಂಡು ಬಂದರೆ ದ್ವಾದಶಾಹ ಫಲಂ ಲಭೇತ್ ಅಂತ 16 ದಿನ ಯಜ್ಞ ಮಾಡಿದ ಒಂದು ದೊಡ್ಡ ಯಾಗ ಇದೆ. 16 ದಿನದ್ದು ಅದರ ಪುಣ್ಯ ಬರುತ್ತದೆ. 4ನೇ ಸರ್ತಿ ಓದಿಕೊಂಡು ಚಿಂತನೆ ಮಾಡಿಕೊಂಡು ನಿಂತರೆ ವಾಜಪೇಯ ಫಲಂ ಲಭೇತ್ ಅಂತಾರೆ. ವಾಜಪೇಯಿ ಯಾಗ, ನಮ್ಮ ವಾಜಪೇಯಿ ಗೊತ್ತಿಲ್ಲ ಎಷ್ಟು ಫೇಮಸ್ ಇದ್ದ ಅಂತ. ಮಾಡಲಿಲ್ಲ ಹೋಮ ಹವನ, ಆದರೂ ಎಷ್ಟು ಫೇಮಸ್ ಇದ್ದ ಭಾರತದಲ್ಲಿ. ಮಹಾಭಾರತದಲ್ಲಿ 13 ದಿನ ರಾಜ್ಯಭಾರ ಮಾಡಿದ್ದಕ್ಕೇನೆ ಅಷ್ಟು ದೊಡ್ಡ ಫಲ ಅವನಿಗೆ ಹೆಸರು ವಾಜಪೇಯಿ. ವಾಜಪೇಯ ಅಂದರೆ ವಾಜಂ ಅನ್ನಂ, ಅನ್ನವನ್ನು ಕುಡಿಯುವಂತೆ ತಯಾರು ಮಾಡಬೇಕು. ಅಂದರೆ ಪಾಯಸ. ನಮಗೆ ಪಾಯಸ ಅಂದರೆ ಗೊತ್ತಿಲ್ಲ ಇವತ್ತು. ಪಾಯಸ ಅಂದರೆ ಪಯಶ್ರುತಂ ಅಂತ, ಶುದ್ಧ ದನದ ಹಾಲಿನಲ್ಲಿ ಅಕ್ಕಿ ಬೆಂದದ್ದು, ನೀರು ಹಾಕಲಿಕ್ಕಿಲ್ಲ. ನೀರು ಹಾಕದೇ ಅಕ್ಕಿಯನ್ನು ಹಾಲಿನಲ್ಲೇ ಬೇಯಿಸುವುದು. ಅದಕ್ಕೆ 4 ಪಾಲು ಬೇಕಾಗತ್ತೆ. 1 ಪಾವು ಅಕ್ಕಿಗೆ ಆದರೆ 4 ಕುಡತೆ ಹಾಲು ಬೇಕಾಗತ್ತೆ. ಆಗ ಪೇಸ್ಟಿನಾಗೆ ಆಗುತ್ತೆ, ಚೆಂದ ಆಗುತ್ತೆ, ತುಂಬ ರುಚಿ. ಸಕ್ಕರೆ ಹಾಕಲಿಕ್ಕಿಲ್ಲ, ತುಪ್ಪ ಹಾಕಲಿಕ್ಕಿಲ್ಲ, ಸ್ವಯಂ ತುಪ್ಪವೇ ಹಾಲು ಅಂದರೆ ಮತ್ತೆಂಥದ್ದು, ಅದರ ರಸ ತಾನೆ, ಅದು ಬಹಳ ರುಚಿ. ಇದು ಪಾಯಸ ಹೋಮ ಅಂದರೆ ಇದು. ಯಜ್ಞದಲ್ಲಿ ಎಲ್ಲ ಜನರಿಗೆ ಮರೆತು ಹೋಗಿದೆ. ಈಗೇನು ಮಾಡ್ತಾರೆ, ತೊಟ್ಟೆ ಹಾಲು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಕಲಡಿಸಿ ಹಾಕ್ತಾರೆ. ಅದು ಜನರಿಗೆ ಅದೇ ಗೊತ್ತು, ಅದು ಅಶ್ವತ್ಥಾಮ ಕುಡಿದ ಹಾಲಿದ್ದಾಗೆ ಆಗ್ತದೆ ನಮ್ಮದು ಕತೆ, ಕಲಡಿಸಿ ಕುಡಿದ ಕತೆ. ಇದು ಪಾಯಸ, ಇದು ವಾಜಪೇಯ ಅಂತ. ಅನ್ನವನ್ನು ತಿನ್ನುವ ಹಾಗೆ, ಕುಡಿಯುವ ಹಾಗೆ ಮಾಡಬೇಕು, ಲೈಟಾಗಿ, ದ್ರವದ ಹಾಗೆ. ಇದು ಯಾಗ, ಶುದ್ಧವಾದ ವೆಜಿಟೇರಿಯನ್ ಯಾಗ ಇದು. ಹೀಗೆ ವಾಜಪೇಯಿ ಯಾಗ ಮಾಡಿದ ಫಲ ಬರಬೇಕಾದ್ರೆ 4ನೇ ಸರ್ತಿ ಓದಬೇಕು. 5ನೇ ಸರ್ತಿ ಓದಿದರೆ ಡಬಲ್ ವಾಜಪೇಯಿ ಯಾಗ ಮಾಡಿದ ಫಲ ಬರುತ್ತೆ ಅಂತಾರೆ. 6ನೇ ಸರ್ತಿ ಓದಿದರೆ ಅದಕ್ಕೂ ಡಬಲ್, ಅಂದರೆ 4 ಪಾಲು ವಾಜಪೇಯಿ ಯಾಗ ಮಾಡಿದ್ದು. 7ನೇ ಸರ್ತಿ ಓದಿದರೆ ಅದಕ್ಕೂ ತ್ರಿಬಲ್, ಅಂದರೆ 12 ವಾಜಪೇಯಿ ಯಾಗ ಮಾಡಿದ ಫಲ ಬರುತ್ತೆ ಅಂತ. ಮತ್ತೆ 8ನೇ ಸರ್ತಿ ಹೋದರೆ ನೀವು ಹೇಳಿದಾಗೆ ಮತ್ತೆ ಡಬಲ್ ಅಲ್ಲ, ಮತ್ತೆ ರಾಜಸೂಯ ಫಲಂ ಭವೇತ್ ಅಂತ. ನನಗೆ ಗೊತ್ತಾಯ್ತು, ಯೋಚನೆ ಮಾಡ್ತಾ ಇನ್ನು ಗುಣಿಸ್ಲಿಕ್ಕೆ ಹೇಳ್ತಾರೆ ಅಂತ. ನನಗೊತ್ತು ತಲೆ ಓಡುತ್ತೆ ಹಾಗೆ ಅಂತ. ಇಲ್ಲಪ್ಪ ಅಂದ್ರೆ ಅವರು 8ನೇ ಸರ್ತಿ ನೋಡಿಕೊಂಡ್ರೆ ರಾಜಸೂಯ ಯಾಗ ಮಾಡಿದ ಫಲ, ಧರ್ಮರಾಜ ಮಾಡಿದ್ದು. ಅವನು ಕೊನೆಗೆ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ರಾಜಸೂಯ ಮಾಡ್ತೀಯ ಮಾಡು, ಎಲ್ಲ ರಾಜರನ್ನು ಬಡಿಬೇಕಾಗತ್ತೆ, ಬಗ್ಗದವರನ್ನು ಬಡಿಯುವ. ಜರಾಸಂಧ ಇದ್ದಾನೆ ಗೊತ್ತುಂಟಲ್ಲ ಅಂತಾನೆ. ಎಂತ 20,800 ರಾಜರನ್ನು ಹಿಡಿದಿದ್ದಾನೆ, ನೀನು ಹೋದ್ರೆ 20,801 ಅಂತಾನೆ ಮತ್ತೆ ಅಷ್ಟೇ. ಹೇಗೆ? ಬೇಡ 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 ಅಂದ ಧರ್ಮರಾಜ, ಸ್ಟಾಪ್ ಅಂದ, ಯಜ್ಞ ಇಲ್ಲ ಅಂದ. ರಾಜಸೂಯ ಬೇಡಪ್ಪ, ಸಮ್ರಾಟ್ ಆಗೋದು ಬೇಡ. ಸಮ್ರಾಟ್ ಶಬ್ದೋ ಹಿ ಕೃಚ್ಛ್ರವಾಕಂದ. ಸಮ್ರಾಟ್ ಅನಿಸಿಕೊಳ್ಳೋದುಂಟಲ್ಲ ದೊಡ್ಡ ಕಷ್ಟದ ಕೆಲಸ, ಬೇಡಪ್ಪ ಅಂದ. ಭೀಮಸೇನ ಹೇಳ್ತಾನೆ, ಡ್ರಾಪ್ ಮಾಡಲಿಕ್ಕಿಲ್ಲ, ಕೃಷ್ಣ ಇದ್ದಾನೆ, ಜರಾಸಂಧನನ್ನೇ ಮುಗಿಸುವ ಅಷ್ಟೇ ಅಲ್ವಾ. ಮೊದಲು ಅಲ್ಲಿಯೇ ಹೋಗುವ. 20,800 ಜನರು ನಮಗೆ ಸಿಗ್ತಾರೆ ಇಲ್ವ ಈಗ? ಅಷ್ಟು ಜನರಲ್ಲಿ ಹೋರಾಟ ಇಲ್ಲ ಇನ್ನು ಅವರ ಊರಿನಲ್ಲಿ. ರೈಟ್, ಮೊದಲೇ ಜರಾಸಂಧನ ಮುಗಿಸಿದ್ರು, ಮಹಾಮಲ್ಲ ಭಂಗ ನ್ಯಾಯ ಅಂತ ಅರ್ಥ ಇದಕ್ಕೆ.
ಜಟ್ಟಿಗಳು ಹೋರಾಟಗಾರರು 8-10 ಜನ ಬಂದರೆ ನಾವು ಓಡುವುದಲ್ಲ, ಅದರಲ್ಲಿ ಯಾರು ಗಟ್ಟಿಗೆ ದೊಡ್ಡವ ಇದ್ದಾನೆ ನೋಡುದು, ಅವನನ್ನು ಮೊದಲು ಬೀಳಿಸುವುದು. ಬಿದ್ದ ನಂತರ ಉಳಿದವರಿಗೆಲ್ಲ ಪುಕ್ಕಲಿಡಿತದೆ, ದೊಡ್ಡವನೇ ಬಿದ್ದ, ಇನ್ನು ನಾವೆಂತ ಮಾರಾಯರ ಅಂತ ಅವರೇ ಓಡ್ತಾರೆ. ಆಗ ಇದು ಮಹಾಮಲ್ಲ ಭಂಗನ್ಯಾಯ ಅಂತ ಅರ್ಥ. ಇದೆಲ್ಲ ನಾನು ಹೇಳಿದ್ದೆ ಅಂತ ಹೋಗ್ಲಿ ಮಾಡಲಿಕ್ಕೆ ಹೋಗಬೇಡಿ, ಮತ್ತೆ ಪೆಡೆ ತಿಂದೀರಿ. ಅವರಿಗೆ ಗೊತ್ತಿದ್ರೆ ಕೊನೆ ಕಷ್ಟ ಅಲ್ಲ ಮಹಾಮಲ್ಲ ಭಂಗನ್ಯಾಯ. ಹಾಗೆ ಇಲ್ಲಿ ಜರಾಸಂಧನನ್ನು ಭೀಮಸೇನ ಮುಗಿಸಿ, ಅವನು ಕೊಟ್ಟ ಆಯುಧದಿಂದಲೇ ಅವನನ್ನು ಮುಗಿಸಿ ರಾಜಸೂಯವನ್ನು ಮಾಡಿದ್ದಾನೆ. ಅಂತಹ ರಾಜಸೂಯದ ಫಲ ನಾವು ಕೂತಲ್ಲಿ ಪಡೀಲಿಕ್ಕಾಗತ್ತೆ ಮಹಾಭಾರತವನ್ನು 8 ಸರ್ತಿ ಓದಿದಾಗ. ಅಲ್ಲಿವರೆಗೆ ಹೋಗ್ಬೇಕು, 8ನೇದ್ದೇ ಮೊದಲು ಮಾಡಲಿಕ್ಕೆ ಆಗುವುದಿಲ್ಲ. 9ನೇ ಸರ್ತಿ ಓದಿದ್ರೆ ಏನಾಗತ್ತೆ ಕೇಳಿದರೆ, ನವಮೇ ಕ್ರತುರಾಜಸ್ಯ ವಾಜಿಮೇಧಸ್ಯ ಭಾರತ ಅಂತಾನೆ. ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ. ಪಾಂಡವರು ಶಾಂತಿ ಪರ್ವದ ನಂತರದಲ್ಲಿ ಅಶ್ವಮೇಧ ಮಾಡಿದರು. 5 ವರ್ಷ ಒಂದು ಯಾಗ ಮಾಡಲಿಕ್ಕೆ, ಬೃಹದ್ ಗಾತ್ರದಲ್ಲಿ ದೊಡ್ಡ ಮಟ್ಟಿನಲ್ಲಿ. ಅಂಥದ್ದು 3 ಅಶ್ವಮೇಧ ಯಾಗ ಮಾಡಿದ್ದಾರೆ ಪಾಂಡವರು. 15 ವರ್ಷ ಧೃತರಾಷ್ಟ್ರ ಇದ್ದಾಗ, ಮತ್ತೆ ಮಾಡಲಿಲ್ಲ. ಹೀಗೆ ರಾಮ 10 ಮಾಡಿದ್ದ ಅವನ ಕಾಲದಲ್ಲಿ. ಇಂದ್ರನೆಲ್ಲ 100 ಮಾಡಿದವರು. ಅವನಿಗೆ ಶತಕ್ರತು ಹೆಸರು ಇಂದ್ರನಿಗೆ. ಶತಕ್ರತು ಅಂದರೆ 100 ಅಶ್ವಮೇಧ ಮಾಡಿದವ ಅಂತ. ಎಷ್ಟು ಸಮಯ ಬೇಕು ನೋಡಿ. ಅದನ್ನು ನಾವು ಸಣ್ಣದಾಗಿ ಹೇಳ್ತಿದ್ದೇವೆ ಅಬ್ರಿವೇಟ್ ಆಗಿ, ಶಕ್ರ ಅಂತ. ಇಂದ್ರನಿಗೆ ಶಕ್ರ ಅಂತ ಹೆಸರು. ಶಕ್ರ ಅಂದರೆ ಶತಕ್ರತು ಅಂತ ಅರ್ಥ. 100 ಯಜ್ಞ ಮಾಡಿದವ ಅಂತ. ಸೀತಾ ಇದ್ದಾಗೆ ಸೀರ ಜಾತ. ರಾಮ ಅಂದರೆ ಎಂಥದ್ದು? ರಾವಣ ಮಾರಕ ಅಂತ, ರಾವಣ ಮರ್ದನ, ಕಾಲಿಯ ಮರ್ದನ ಇದ್ದಾಗೆ. ಕೃಷ್ಣನನ್ನು ಕಾಮಬೀಜದಲ್ಲಿ ಕರೀತಾರೆ, ಕಾಲಿಯ ಮರ್ದನ ಅಂತ ಅರ್ಥ. ನಮ್ಮ ಒಳಗಿನ ಕಾಳಿಯನನ್ನು ಕೊಲ್ತಾನೆ ಕಾಮಬೀಜ ಅವನಿಗೆ. ಹಾಗೆ ರಾಮ ಅಂದರೆ ರಾವಣ ಮರ್ದನ, ರಾವಣನನ್ನು ಕೊಂದವ ಅಂತ ಅವನ ಹೆಸರು. ಎಬ್ರಿವೇಷನ್ ಎಲ್ಲ ಮೊದಲೇ ಹೆಸರಿಟ್ಟಿದ್ದಾರೆ. ಹುಟ್ಟುವಾಗಲೇ ಅವನಿಗೆ ಹೆಸರಾಗಿದೆ ರಾವಣ ಮರ್ದನ ಅಂತ. ಹೇಳಬೇಡಿ ಯಾರಿಗೂ, ರಾಮ ಅಂತ ಹೇಳಿ ಅಂತ ಕಲಿಸಿದ್ದಾರೆ. ಖುಷಿ ಇರುತ್ತೆ ಅಲ್ಲ, ಇದೆಲ್ಲ ಕಲಿಬೇಕಾದ ಸಂಗತಿಗಳು. ಹೀಗೆ 10ನೇ ಬಾರಿ ಓದಿಕೊಂಡಾಗ ವಿಷ್ಣು ಲೋಕೆ ಮಹೀಯತೆ, ಭಗವಂತನಡಿಗೆ ಸಾಕ್ತಾನೆ ಅಂತ. ಎಲ್ಲ ಕಡೆಯೂ ಸ್ವರ್ಗಾದಿಗಳ ಫಲ ಉಂಟೆ ಉಂಟು, ಅದು ಸಣ್ಣದು, ದೊಡ್ಡ ಸಂಗತಿ. ಅದರಿಂದ 10 ಬಾರಿ ಅಧ್ಯಯನ ಮಾಡಿ ಅಂತ ಹೇಳಿದ್ರು. ಈಗ ನಿಮ್ಮ ಪ್ರಶ್ನೆ ಉತ್ತರ ಸಿಕ್ಕಿದ್ದು. 10 ಯಾಕೆ ಅಂತ. ಕಾದಂಬರಿ 10 ಸರ್ತಿ ಯಾಕೆ ಓದೋದು ಅಂದರೆ ಥ್ರಿಲ್ಲಿಂಗ್ ಅಂತಾರೆ. ಎಂತ ಏನಿಲ್ಲ, ಥ್ರಿಲ್ಲಿಂಗ್ ಏನಿಲ್ಲ, ಸುಮ್ಮನೆ ಅದು ಪೇಜ್ ಮಾತ್ರ ಓದ್ಬೋದಲ್ಲ. ಸುರಿಯಿಂದ ಕೊನೆಯವರೆಗೆ ಯಾಕೆ ಓದಬೇಕು, ಅದು ಕಷ್ಟವೇ. ಹಾಗಾಗಿ ಮಹಾಭಾರತ ಹಾಗಲ್ಲ, 10 ಆಯಾಮಗಳಲ್ಲಿ ತೆರೆದುಕೊಳ್ಳುತ್ತದೆ. ಮೊನ್ನೆ ಹೇಳಿದೆ ನಾನು, ದಶಾರ್ಥ ಸರ್ವಭಾರತೆ ಅಂತ. ಮಹಾಭಾರತಕ್ಕೆ ಕಮ್ಮಿ ಇಲ್ಲದೆ 10 ಇಂಟರ್ಪ್ರಿಟೇಷನ್ ಇದೆ, 10 ರೀತಿಯ ಅರ್ಥ ಇದೆ. ಇದನ್ನು ಅಧ್ಯಯನ ಮಾಡಿದವರಿದ್ದಾರೆ. ಇದು ಕಲೀಲಿಕ್ಕೆ ಒಂದು ಸರ್ತಿ ಹೇಳಿದ ನಂತರ ಸೆಕೆಂಡ್ ಟೈಮ್ ಮತ್ತೆ ಟೆಸ್ಟ್ ತಗೊಂಡ್ರೆ ಬೇರೆ ಅರ್ಥ ಹೇಳಲಿಕ್ಕೆ, ಬೇರೆ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಶಬ್ದಗಳು ಹಾಗೆ ತೆರೆದುಕೊಳ್ಳುತ್ತವೆ, ಸುಲಭ ಇಲ್ಲ ಅದು. ಹಾಗಾಗಿ 10 ಬಗೆಯಿಂದ ಅರ್ಥ ಮಾಡಲಿಕ್ಕೆ ಇರ್ಲಿಕ್ಕೆ ಹೋಗಿ ಮಹಾಭಾರತವನ್ನು ಬದುಕಿನಲ್ಲಿ 10 ಸರ್ತಿ ಓದಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವೇ ಓದಿಕೊಳ್ಳಬಹುದು. ಒಂದು ಸರ್ತಿ ಪಾಠ ಕೇಳಿಕೊಂಡ ಬಳಿಕ ಮತ್ತೆ ನಿಧಾನಕ್ಕಾಗಿ ಸ್ವಲ್ಪ ಆದರೂ ಹೊಸ ರೀತಿಯ ಚಿಂತನೆಯನ್ನು ಮಾಡುತ್ತಾ, ಕಾಣ್ತದೆ, ಕಾಣುವುದಿಲ್ಲ, ಹೊಸದು ಕಾಣಬಹುದು ಅರ್ಥ ಆಗಿಸಿಕೊಂಡ್ರೆ. ಅಲ್ಲೇ ಕೂತಿದ್ರೆ ನಾನು ಹೇಳಿದ್ದಲ್ಲ, ಯಾರಿಗೆ ಎಲ್ಲಿ ಪ್ರೀತಿ ಇರುತ್ತೆ, ತಾತ್ಪರ್ಯ ಇರುತ್ತೆ, ಅವರಿಗೆ ಕಾಣುತ್ತದೆ, ಹೊಳಿತದೆ. ಯಾರು ಅಸಡ್ಡೆಯಲ್ಲಿ ಇರ್ತಾರೆ, ಇದ್ದದ್ದೇ ಕಾಣೋದಿಲ್ಲ ಅವರಿಗೆ, ಎದುರು ಬಂದವರು ಗೊತ್ತಾಗೋದಿಲ್ಲ ಕೆಲವೊಮ್ಮೆ. ಆದರೆ ಅಪ್ಯಾಯಮಾನವಾದ ದೃಷ್ಟಿ ಇದ್ದರೆ ಯಾವುದೂ ತೆರೆದುಕೊಳ್ಳುತ್ತೆ, ವಿಷಯವೇ ಹಾಗೆ. ಈ ರೀತಿಯಾಗಿ 16 ಬಾರಿ ಅಧ್ಯಯನದ ಬಗ್ಗೆ ಹೇಳುತ್ತಾ ಅವನೊಂದು ಪ್ರಶ್ನೆ ಕೇಳಿದ್ನಲ್ಲ ಮತ್ತೆ, ದೇಯಂ ಸಮಾಪ್ತೇ ಭಗವನ್ ಕಿಂಚ ಪರ್ವಣಿ ಅಂತ. ಪ್ರತಿ ಪರ್ವಗಳನ್ನು ಓದಿಕೊಂಡಾಗ ಏನು ಕೊಡಲಿಕ್ಕೆ ಉಂಟು ಅಂತ. ಕೊಡಲಿಕ್ಕೆ ಯಾವತ್ತು ಎಲ್ಲರಿಗಿದ್ದೇ ಇರ್ತದೆ. ಯಜ್ಞ ದಾನಂ ತಪಶ್ಚೈವ ಪವನಾನಿ ಮನೀಷಿನಾಮ್ ಅಂತ. ಆರಾಧನೆ ಮಾಡುವುದು, ವಿತರಣೆ ಮಾಡುವುದು, ಚಿಂತನೆ ಮಾಡುವುದು ಕಾಮನ್. ಇದು ಪ್ರತಿಯೊಬ್ಬನು ಮಾಡಬೇಕು. ಮನುಷ್ಯ ಮಾತ್ರ ನನಗೆ ಹೇಳಿದ್ದು, ಮರಮಟ್ಟಗಳು ಪ್ರಾಣಿಗಳೆಲ್ಲ ಮಾಡುವುದಿಲ್ಲ. ಇದನ್ನು ಯಾರಿಗೂ ತಗೊಂಡೋಗಿ ಕೊಡುವುದಿಲ್ಲ, ಅವುಗಳು ಯೋಚನೆ ಮಾಡುವುದಿಲ್ಲ, ಭಗವದ್ ಆರಾಧನೆಯನ್ನು ನಡೆಸಿಕೊಡುವುದಿಲ್ಲ, ಪರಿಕರಗಳಿಲ್ಲ ಅವರಲ್ಲಿ. ಮನುಷ್ಯನಿಗಿದೆ ಇವೆಲ್ಲ ಮಾಡಲಿಕ್ಕೆ ಬರುತ್ತೆ ಅಂತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳ್ತಾ ಏನಾದರೂ ದೇವರ ಬಗ್ಗೆ ಕೊಡ್ಲಿಕ್ಕಾಗತ್ತೆ, ಚಿಂತನೆ ಮಾಡಲಿಕ್ಕಾಗತ್ತೆ ಅಂತ. ಆದ್ರಿಂದ ಇವರು ಹೇಳ್ತಾರೆ, ಇತಿಹಾಸಮಿಮಂ ಯಥಾವದ್ ಅನುಪುರುಷಃ ಶ್ರುತ್ವ, ಇದನ್ನು ಚೆನ್ನಾಗಿ ಮೊದಲಿಂದ ಚೆನ್ನಾಗಿ ನೋಡಿಕೊಂಡು ಓದಿ, ಸಂಯತಾತ್ಮ ಶುಚಿರ್ಭೂತ್ವ, ಮನಸ್ಸು ಗಟ್ಟಿ ಮಾಡಿಕೊಂಡು ನೆಮ್ಮದಿಯಲ್ಲಿದ್ದು ಪರಿಶುದ್ಧನಾಗಿ, ವಾತಾವರಣ ಚೆನ್ನಾಗಿರಲಿ, ನೀನು ಚೆನ್ನಾಗಿರು ಅಂತ ಹೇಳ್ತಾರೆ. ಹಾಗೆ ಅಧ್ಯಯನ ಮಾಡುತ್ತಾ ಪಾರಂ ಗತ್ವಾಚ ಭಾರತೆ, ಪೂರ ಮುಗಿದ ನಂತರ ಮಹಾದಾನಾನಿ ದಾನಾನಿ ಅಂತಾರೆ, ರತ್ನಾನಿ ವಿವಿಧಾನಿ ಚ ಅಂತಾರೆ, ಶಯಾನಂ ಶಿಬಿಕಾಶ್ಚೈವ ಅಂತಾರೆ, ಯಾನಾನಿ ವಿವಿಧಾನಿ ಚ ಅಂತಾರೆ. ಏನು ಬೇಕಾದರೂ ಕೊಡಿ ಅಂದರೆ ಭವನಾನಿ ವಿಚಿತ್ರಾಣಿ ಅಂತಾರೆ. ಒಳ್ಳೆ ಒಳ್ಳೆ ಮನೆಗಳು, ವಾಸಾಂಸಿ, ಬಟ್ಟೆಗಳು, ಕಾಂಚನಂ, ಭೂಮಿಹಿ, ನೆಲ, ಏನು ಬೇಕಾದರೂ ಕೊಡಿ. ಕೊನೆ ಏನು ಹೇಳಿ, ಏನು ಕೇಳಿದರೆ ಯದ್ಯದ್ ಗೃಹೇ
ವರಂ ಕಿಂಚಿತ್, ಮನೆಯಲ್ಲಿ ಏನು ದೊಡ್ಡ ಸಂಗತಿ ಉಂಟು ನೋಡಿ, ಸ್ವಲ್ಪವೂ ಇರಬಹುದು, ಅದನ್ನು ಕೊಡಿ ಅಂತಾರೆ ಕ್ವಾಲಿಟಿ ಬಗ್ಗೆ. ಮತ್ತೆ ಯದ್ಯದಸ್ತಿ ಮಹದ್ವಸು, ಮನೆಯಲ್ಲಿ ಯಾವುದು ಜಾಸ್ತಿ ಉಂಟು ನೋಡಿ ಅದನ್ನು ಕೊಡಿ. ಯಾವುದು ಶ್ರೇಷ್ಠವಾದದ್ದಿದೆ, ಯಾವುದು ತುಂಬ ಇದೆ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡನ್ನು ಇಟ್ಟುಕೊಂಡ್ರು. ಒಳ್ಳೆದಿರಬೇಕು, ಹೆಚ್ಚು ಇರಬೇಕು, ಅದನ್ನು ಯಾರಿಗೆ ಬೇಕಾದರೂ ಬೇಕಾದವರಿಗೆ ಉಪಯೋಗಕ್ಕೆ ಬರುವವರಿಗೆ ಕೊಡಲಿಕ್ಕೆ ನೋಡಿ. ದಾನಂ ವಿತರಣಂ ಪ್ರೋಕ್ತ. ಇದೊಂದು ಹೆದರಿಸ್ತಾರಲ್ಲ, ಕಳೆದ ಬಾರಿ ನೀವು ಗರುಡ ಪುರಾಣದಲ್ಲಿ ಕೇಳಿದಿರೋ ಗೊತ್ತಿಲ್ಲ, ವೈತರಣಿ ನದಿ ಅಂತ. ಅಯ್ಯೋ ಹೇಳ್ಕೊಂಡೇ ಹೋಗ್ತಾರೆ ಕಾಣುತ್ತೆ ಹೇಳುವಾಗ, ವೈತರಣಿಂದ ತುಳುವಿನಲ್ಲಿ ಹೇಳುವಾಗ ವೈತೇರು ಅಂತ ಹಾಗೆ ಹೇಳ್ಕೊಳ್ತಾರೆ ಅಂತ. ದಾನಂ ವಿತರಣಂ ಪ್ರೋಕ್ತಂ ಅಂತ. ವಿತರಣೆ ಅಂದ್ರೇನು? ಕೊಡುವುದು. ನಮ್ಗೆ ಗೊತ್ತು ವಿತರಣೆ ಅಂತ. ದಾನಕ್ಕೆ ವಿತರಣ ಅಂತ ಹೆಸರು, ಕೊಡುವುದು ಅಂತ. ಯಾರು ತನ್ನಲ್ಲಿದ್ದ ಸೊತ್ತುಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಬಂದಿರ್ತಾರೆ, ಯಾವುದೇ ಇರಲಿ, ವಿದ್ಯೆ ಇರಲಿ, ಅಭಯ ಇರಲಿ, ರಕ್ಷೆ ಇರಲಿ, ಬಟ್ಟೆ ಬರೆ ಇರಲಿ, ದುಡ್ಡು ಇರಲಿ, ಅನ್ನ ಇರಲಿ, ಯಾವುದೇ ಇರಲಿ, ಬದುಕಿನಲ್ಲಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಯಾರು ಇಷ್ಟಪಡ್ತಾನೆ ಅವನನ್ನು ಯಾರು ಎಳ್ಕೊಂಡು ಹೋಗುವುದಿಲ್ಲ ಅಲ್ಲಿ ಅಂತ. ದಾನಂ ವಿತರಣ. ವೈತರಣಿ ಯಾಕೆ ಕೇಳಿದರೆ ವಿತರಣೆ ಮಾಡಿ ಬಾ ಅಂತ, ಒಟ್ಟು ಮಾಡಿ ಬರಬೇಡ, ಕೈ ಚೆಲ್ಲಿ ಬಾ ಅಂತ ಇಷ್ಟೇ ಹೇಳಿದ್ದವರು. ಒಟ್ಟು ಮಾಡುವುದು ಅರ್ಥ ಇಲ್ಲ, ತ್ಯಾಗದಲ್ಲಿ ಬೆಲೆ ಇದೆ ಅಂತ. ಭಾರತ ಅನ್ನ ವಿರಾಗಾಯ ಅದಕ್ಕೆ ಹೇಳಿದ್ದು. ಬಿಡ್ಲಿಕ್ಕೆ ಮನಸ್ಸು ಬರುತ್ತೆ ಭಾರತ ಬಂದಾಗ ಅಂತ, ಹಿಡಿಲಿಕ್ಕೆ ಮನಸ್ಸು ಬರುತ್ತೆ ಈ ದೇಶದಲ್ಲಿ ನಿಂತಾಗ ಅಂತ. ದೇಶ ಬಿಡು, ದೇವರನ್ನು ಹಿಡಿ ಅಂತವರು ಹೇಳಿದ್ದು. ಬಹಳ ಚಂದವಾಗಿ ಮಾಡೋದಿಷ್ಟೇ, ಸ್ವಲ್ಪ ಟ್ರಾನ್ಸ್ಫರ್ ಅಷ್ಟೇ. ಮನಸ್ಸನ್ನು ಎಲ್ಲಿ ಓಡಿಸಬೇಕಂದಾಗ ದೇಹಕ್ಕೆ ದೇಶಕ್ಕೆ ಹೆಚ್ಚು ಓಡಿಸದೆ ದೇವರೆಡೆಗೆ ಹೆಚ್ಚು ಓಡಿಸು ಅಂತ ಹೇಳಿಕೊಡೋದು ಭಾರತದ ಮಾತು. ಹಾಗೆ ಬಹಳ ಚಂದವಾಗಿ ಏನು ಬೇಕಾದರೆ ಕೊಡು, ಇಷ್ಟ ಬಂದವರಿಗೆ ಕೊಡು, ಇಷ್ಟವಾದದ್ದು ಕೊಡು, ಹಾಳಾದದ್ದನ್ನು ಕೊಡಬೇಡ, ಹಾಳು ಜನರಿಗೆ ಕೊಡಬೇಡ ಅಂತಾರೆ. ಇಷ್ಟೇ ನೋಡಬೇಕಾದ. ವಿನಿಯೋಗ ಒಳ್ಳೆಯದಾಗುವಂತೆ ಮಾಡಿಕೋ. ಆನಂತರ ಪ್ರತಿ ಪರ್ವ ಮುಗಿಸಿದಾಗ ಹೇಳ್ತಾರೆ ಮುಖ್ಯವಾಗಿ ಊಟ, ಅನ್ನದಾನ, ಅನ್ನಮೇವ ಕಲವೊಯ್ಗೆ ಅಂತ. ಯಾಕೆಂದರೆ ಕಷ್ಟ ಗೊತ್ತುಂಟವರಿಗೆ, ಅನ್ನ ಮಾಡಲಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ. ಒಳ್ಳೆ ನೀರಾಗಬೇಕು, ಈ ಟ್ಯಾಂಕಿ ನೀರೆಲ್ಲ ಬಳಸಿದರೆ ಚೆನ್ನಾಗಿ ಆಗುವುದು, ಅದರಲ್ಲಿ ಹುಳ ಉಪ್ಪಟೆಗಳು ಇರ್ತವೆ, ಸಿಗಬೇಕು ನಮಗೆ ಒಳ್ಳೆ ನೀರುಗಳು. ಬಾವಿ ಕೆಲವೊಮ್ಮೆ ಹಾಳಾಗಿರ್ತದೆ ನೋಡಿ. ಶುದ್ಧ ನೀರು ಹುಡುಕುವುದು ಯಾವಾಗ ನಾವು, ಎಲ್ಲಿಂದ? ಮತ್ತೊಬ್ಬನಿಗೆ ಊಟ ಹಾಕಬೇಕಂದಾಗ ನೀರಿಲ್ಲದೆ ಪಾಕ ಆಗುವುದಿಲ್ಲ. ಇವತ್ತು ಕೆಲವು ಕಡೆಯಲ್ಲೆಲ್ಲ ಮಂಟಪಗಳಲ್ಲೆಲ್ಲ ಊಟ ಮಾಡಿ ಬಂದವರು ಅಸ್ವಸ್ಥರಾಗಿ ದಾಖಲೆ ಆದದ್ದು ನಮಗೆ ಗೊತ್ತುಂಟು. ಯಾಕೆ? ಫುಡ್ ಪಾಯ್ಸನ್, ವಾಟರ್ ಪೊಲ್ಯೂಷನ್. ಆದ್ದರಿಂದ ಶುದ್ಧ ನೀರಿನ ಅಭಾವದಿಂದಾಗಿ ಅದನ್ನು ಕಲೆಕ್ಟ್ ಮಾಡುವ ರೀತಿ, ಹರಿಯುವ ವ್ಯವಸ್ಥೆ, ಅದರಿಂದ ಊಟಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಆಹಾರ ಶುದ್ಧವು ಸತ್ವಶುದ್ಧಿ, ಒಳ್ಳೆ ಪದಾರ್ಥಗಳು ತಾವೇ ಬೆಳೆದದ್ದು. ಇವತ್ತು ನಾವೆಲ್ಲ ಹೇಳ್ತೇವಲ್ಲ ಫರ್ಟಿಲೈಸರ್ ಕೆಮಿಕಲ್ಸ್ ಎಲ್ಲ ಹಾಕದಿದ್ದದ್ದು ಹಾಗೆ ಹೀಗೆ ಅಂತ. ಅರ್ಥ ಆಗಬೇಕು ನಮಗೆ ಆಗ ಎಷ್ಟು ಕಷ್ಟ ಇದೆ ಅಂತ. ಒಂದು ಮನೆಯಲ್ಲೇ ಬೆಳೆಸಿದ ಸೌತೆಕಾಯಿ ಪದಾರ್ಥ ಅಂದರೆ ಒಂದು ಬಹಳ ಕಷ್ಟಪಡಬೇಕು ಅವನು, ಎಷ್ಟು ವರ್ಷದಲ್ಲಿ ಅದನ್ನು ಬೆಳೆಸಬೇಕು, ಅದು ಬೇರೆ ಏನು ಹಾಕದೆ ಅದನ್ನು ಉಣಿಸಬೇಕು ಇನ್ನೊಬ್ಬರಿಗೆ. ಇದೆಲ್ಲ ಕಷ್ಟ ನಾವು ಸಂಪಾದನೆ ಮಾಡುವ ರೀತಿಯಲ್ಲಿ. ಬೇಳೆಕಾಳುಗಳೆಲ್ಲ ಎಲ್ಲಿಯೊಂದು ಬಂದಾಗ ಏನೇನೋ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ. ಬೇಡದಿದ್ದದ್ದನ್ನು ಮನುಷ್ಯರಿಗೆ ಕೊಡೋ ಬದಲಿಗೆ ಯೋಚನೆ ಮಾಡಲಿಕ್ಕೆ. ಆದ್ದರಿಂದ ಅನ್ನವನ್ನು ಕೊಡಿ. ಪ್ರತಿ ಪರ್ವದಲ್ಲಿಯೂ ಕೊನೆಯಲ್ಲಿ ಇದೆ ಅದು ಮುಖ್ಯವಾಗಿ. ವಿಶೇಷವಾಗಿ ಹೇಳ್ತಾರೆ ಆಸ್ತಿಕ ಪರ್ವದ ಚಿಂತನೆ ಮಾಡಿದರೆ, ಮೊದಲ ಪರ್ವ ಆದಿಪರ್ವ ನೋಡಿದರೆ ಬೆಲ್ಲದ ಅನ್ನ ಕೊಡಬೇಕಂತೆ, ಗುಡಾನ್ನ. ಒಂದು 2-3 ವಿಷಯ ಮಾತ್ರ ಹೆಚ್ಚು ಹೇಳ್ತಾರೆ ಇಲ್ಲಿ. ಯಾಕೆಂದರೆ ಮೊದಲ ಪರ್ವದಲ್ಲಿ ಹೋರಾಟ ಇತ್ತು. ಯಾರದ್ದು? ಕಲಿಕೆ. ಪಾಂಡವರಿಗೆ ಕೌರವರಿಗೆ ಹೇಳಿಕೊಟ್ಟದ್ದು. ಯಾರು ಹೇಳಿಕೊಟ್ಟದ್ದು? ದ್ರೋಣ. ಅವನು ಯಾರ ಶಿಷ್ಯ? ಪರಶುರಾಮನದ್ದು. ಪರಶುರಾಮನಿಗೆ ಸಮರ್ಪಣೆ ಮಾಡೋದು ಏನನ್ನು ಕೇಳಿದರೆ ಗುಡಾನ್ನ ಅಂತ. ರಕ್ತ ಪುಷ್ಪ ಗುಳೋದನೈಹಿ ಅಂತಾರೆ ಅಲ್ಲಿ. ಯಾವತ್ತು ಎಲ್ಲ ವಿದ್ಯಾರ್ಥಿಗಳು ರಿಹರ್ಸಲಿಗೆ ಕೊನೆಗೆ ತೋರಿಸಲಿಕ್ಕೆ ರಂಗಪ್ರವೇಶಕ್ಕೆ ಬಂದಾಗ ಪರಶುರಾಮನಿಗೆ ಬೆಲ್ಲದ ಅನ್ನವನ್ನು ಸಮರ್ಪಣೆ ಮಾಡಿ. ಗುಡಾನ್ನ ಭಾರಿ ಟೇಸ್ಟಿ ಇರ್ತದೆ, ಯಾವ ಕಾಯಿಲಿದ್ದವರಿಗೂ ಕಷ್ಟ ಇಲ್ಲ, ತಿನ್ನಲಿಕ್ಕೆ ಆಗುತ್ತೆ. ಬೆಲ್ಲದಲ್ಲೇ ಬೇಯಿಸುವಂಥದ್ದು. ಅದು ಬೆಲ್ಲ ಪಾಕ ಮಾಡಿ ಅದಕ್ಕೆ ಅಕ್ಕಿ ಹಾಕಿ ಮತ್ತೊಂದಿಷ್ಟೆಲ್ಲ ಹಾಕಲಿಕ್ಕೆ ಉಂಟು ಅದಕ್ಕೆ ಪದಾರ್ಥಗಳನ್ನು. ಚಾಕ್ಲೇಟ್ಗಿಂತ ರುಚಿ ಇರ್ತದೆ ಅದು. ಹಾಗೆ ಬೆಲ್ಲದ ಪರಮಾನ್ನವನ್ನು ಸಮರ್ಪಣೆ ಮಾಡಲಿಕ್ಕೆ ಪರಶುರಾಮನಿಗೆ, ಅದು ಗುರುಗಳಿಗೆ, ಹೆಗ್ಗುರುಗಳಿಗೆ. ಆದ್ದರಿಂದ ಮೊದಲ ಪರ್ವವನ್ನು ಅಧ್ಯಯನ ಮಾಡಿದಾಗ ಗುಡಾನ್ನ ಕೊಡಿ ಅಂತಾರೆ ಜನರಿಗೆ ಊಟದೊಟ್ಟಿಗೆ. ಮತ್ತು 2ನೇ ಪರ್ವ ಸಭಾಪರ್ವಕ್ಕೆ ಬಂದಾಗ ಅಲ್ಲಿ ಅಪೂಪ ಇಷ್ಟ ಇವ ಪೂಪ ಇಷ್ಟ ಅಂತಾರೆ. ಅಕ್ಕಿಯ ಅಪ್ಪ ಮಾಡಿ, ಹಿಟ್ಟಿನ ಅಪ್ಪ ಮಾಡಿ, ಹೋಳಿಗೆ ಮಾಡಿ, ಮೋದಕ ಮಾಡಿ, ಉಂಡೆ ಮಾಡಿ ಎಲ್ಲ ಸುಮಾರು ವಿಷಯ ಹೇಳ್ತಾರೆ ಬಿಡಿ. ಒಟ್ಟು ಊಟವನ್ನು ಹಾಕಿ 3ನೇ ಪರ್ವಕ್ಕೆ ಬಂದರೆ ಆರಣ್ಯಕ್ಕೆ ಮೂಲ ಫಲೈಗೆ ಅಂತಾರೆ. ಅಲ್ಲಿ ಗಡ್ದು ಊಟದ ಪ್ರಶ್ನೆ ಇಲ್ಲ, ಅಲ್ಲಿ ಫಲಮೂಲಾಶನ. ಪಾಂಡವರು ಕಾಡಿನಲ್ಲಿದ್ದಾರೆ, ಅದರಿಂದ ಕಾಡಿನಲ್ಲಿ ಬೆಳೆದ ಹಣ್ಣು ಹಂಪಲುಗಳನ್ನೆಲ್ಲ ಕೊಡಿ ಅಂತಾರೆ, ಮೂಲ ಎಲ್ಲ ಕೊಡಿ ಅಂತ. ಮುಂದಕ್ಕೆ ವಿರಾಟ ಪರ್ವಕ್ಕೆ ಬಂದರೆ ಅಲ್ಲಿ ಮತ್ತೆ ಕೊನೆಯಲ್ಲಿ ಜಲ ಕುಂಭಾನ್ ಪ್ರದಾಪೇತ್ ಅಂತಾರೆ. ಅರಣ್ಯ ಪರ್ವದಲ್ಲಿ ಬಂದಾಗ ಅವರು ಯಕ್ಷ ಪ್ರಶ್ನೆಗೆ ಸಿಕ್ಕಿದ್ರು, ನೀರು ಕುಡಿಲಿಕ್ಕೆ ಹೋಗಿದ್ರು, ಅದನ್ನು ನೀರು ದಾನ ಮಾಡಿ ಅಂತಾರೆ. ಕೊನೆಗೆ ವಿರಾಟ ಪರ್ವದಲ್ಲಿ ವಾಸಾಂಸಿ ವಿವಿಧಾನಿಚ, ಅವರು
ವೇಷ ಮರೆಸಿ ಕೂತಿದ್ದಾರಾದ್ರಿಂದ ಬಟ್ಟೆ ಬರೆಗಳ ದಾನ ಹೇಳ್ತಾರೆ ಊಟದೊಟ್ಟಿಗೆ. ಎಲ್ಲ ವಿಚಿತ್ರವಾದ ವ್ಯವಸ್ಥೆಗಳು. ಮುಂದೆ ಉದ್ಯೋಗ ಪರ್ವಕ್ಕೆ ಬಂದಾಗ ಕೃಷ್ಣ ಊಟಕ್ಕೆ ಹೋದದ್ದು ವಿದುರನ ಮನೆಯಲ್ಲಿ, ಹಾಲು ಕುಡ್ದದ್ದಲ್ಲ. ಹೆಚ್ಚು ಜನರಿಗೆಲ್ಲ ಕನ್ಫ್ಯೂಸ್, ಹಾಲು ಮಾತ್ರ ಕುಡ್ದ, ಅದು ತೋಡಿನಲ್ಲಿ ಹೋಯಿತು, ದುರ್ಯೋಧನ ಅಂದ ಏನಲ್ಲ, ವಿದುರನ ಮನೆಯಲ್ಲಿ ಊಟಕ್ಕೆ ಬರ್ತೇನೆ ಅಂದದ್ದು ರಾತ್ರಿ. ನಾಳೆ ಮಾತಾಡಲಿಕ್ಕೆ ಕೃಷ್ಣ ಇವತ್ತು ಬಂದಿದ್ದಾನೆ. ಬಂದವನೇ ಧೃತರಾಷ್ಟ್ರನಿಗೆ ಮೋರೆ ತೋರಿಸಿದ, ಕುಂತಿಯನ್ನು ಮಾತಾಡಿಸಿದ, ಮತ್ತೆ ಅರಮನೆಗೆ ಬಂದ, ದುರ್ಯೋಧನಾದಿಗಳು ಮಾತಾಡಿಸಿದ. ಎಲ್ಲರೂ ಹೀಗೆ ನೋಡ್ತಾ ಇದ್ದಾರೆ. ಊಟಕ್ಕೆ ಎಲ್ಲಿ ನಿಲ್ಲುವುದೆಲ್ಲಿ ಕೃಷ್ಣ ಅಂತ. ಯಾರ ಮನೆಗೂ ಬರುವುದಿಲ್ಲ. ದ್ರೌಪದಿಗೆ ಬೈದಿದ್ದೀರಿ, ಎಲ್ಲರೂ ಅಪವಾದ ಹಾಕಿದ್ದೀರಿ, ಅಪಚಾರ ಮಾಡಿದ್ದೀರಿ. ವಿದುರ ಒಬ್ಬನೇ ದ್ರೌಪದಿಗೆ ಅನ್ಯಾಯ ಅಂತ ಹೇಳಿದವ, ನಾನು ವಿದುರನ ಮನೆಯಲ್ಲಿ ಊಟ ಮಾಡ್ತೇನೆ, ಅಲ್ಲಿ ಇರ್ತೇನೆ ಅಂತ ವಿದುರನ ಕೈ ಇಟ್ಕೊಂಡು ಹೋಗಿಬಿಟ್ಟ. ಅವನು ತಯಾರೇ ಮಾಡಲಿಲ್ಲ. ಇವರೆಲ್ಲರೂ ತಯಾರಾಗಿರ್ತದೆ ಎಂದು ಗೊತ್ತವನಿಗೆ. ಹಾಗಾಗಿ ಯಾರ ಮನೆಯಲ್ಲಿ ಎಲ್ಲ ಮುದ್ದೆ ಬಂದ್ರಲ್ಲಿ, ಕೃಷ್ಣ ಮಾತ್ರ ಅಲ್ಲ, ಕೃಷ್ಣ ಹೋದಾಗ ಎಲ್ಲ ಬಂದಿದ್ದಾರೆ ಬೆಳ್ಳಾಂ. ಅಷ್ಟು ಜನರಿಗೆ ಊಟ ಹಾಕಿ ವಿದುರ ಕೃಷ್ಣನನ್ನು ಊಟ ಬಡಿಸಿ ಉಣಗೊಣಿಸಿ ತಾನು ಊಟ ಮಾಡಿ ಮತ್ತೆ ರಾತ್ರಿ ಬೆಳಗಿನವರೆಗೆ ಬಟ್ಟಾಂಗಕ್ಕೆ ಕೂತ ಮಾತಾಡ್ತಾ, ನೀನು ಬಂದದ್ದು ಸರಿ ಇಲ್ಲ ಮಾರಾಯ ಅಂತ ಗೊತ್ತುಂಟೇ ಬಂದದ್ದು ಅಂತ ಶುರು ಮಾಡಿದೀವ. ಹಾಗೆ ವಿದುರನ ಮನೆಯಲ್ಲಿ ಗಡ್ದು ಊಟ ಮಾಡಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಿದೆ, ಮಹಾಭಾರತ ಹೇಳ್ತದೆ. ಆದ್ರಿಂದ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಸಂಧಾನದಲ್ಲಿ ಊಟ ಹಾಕಿ ಅಂತಾರೆ. ಕೃಷ್ಣನ ಇಷ್ಟಪಡುವ ಹಾಗೆ ಊಟ ಹಾಕಿ, ದುಷದನ್ನ ಭೋಕ್ತವ್ಯಂ ಹೇಳಿ ಬೈತಾ ರೇಗಿಸ್ತಾ ಒಂದಿಷ್ಟು ಹಾಳಾಗಿ ಸಾಯಿಲಿ ಅಂತೇಳಿ ಎಸೀತಾ ಊಟ ಹಾಕಬಾರ್ದು. ಪ್ರೀತಿಯಿಂದ ಊಟ ಕೊಡಿ. ಕೃಷ್ಣ ಹೇಳ್ತಾನೆ, ಪ್ರೀತಿಯ ಊಟ, ಬೈದ ಊಟ, ದ್ವೇಷಿಗಳ ಊಟ ಬೇಡ ಅಂತಾನೆ. ಮುಂದೆ ಭೀಷ್ಮ ಪರ್ವ, ದೊಡ್ಡ ರಥದಲ್ಲಿ ಕೂತು ಹೋರಾಟ ಮಾಡಿದ್ದು, ಆದ್ರಿಂದ ವಾಹನ ದಾನ ಮಾಡಿ ಅಂತಾನೆ, ಯಾನದಾನ ಅಂತಾನೆ. ಊಟ ಉಂಟು. ದ್ರೋಣ ಪರ್ವಕ್ಕೆ ಬಂದಾಗ ಭಯಂಕರ ಬಿರುಸು ಬಾಣಗಳವನದು, ಧನುರ್ವಿದ್ಯೆ ವಿಶಾರದ, ಅದರಿಂದ ಬಾಣಗಳ ದಾನ ಮಾಡಿ ಅಂತಾನೆ. ನೋಡಿ, ಕತ್ತಿಯೆಲ್ಲ ಕೊಡಿ ಅಂತಾರೆ. ಯಾರು ತಗೊಳ್ತಾರೆ ಮತ್ತೆ. ಹಾಗಾಗಿ ಈ ಪರ್ವಗಳು ಮುಗಿದಾಗ ಅವರು ಹೇಳೋ ರೀತಿಗಳು. ಮುಂದೆ ಕರ್ಣಪರ್ವ, ಹಾಗೆ ಊಟದ ಕತೆ. ಶಲ್ಯ ಪರ್ವದಲ್ಲಿ ದುರ್ಯೋಧನ ಬೀಳುತ್ತಾನೆ, ಅಲ್ಲಿ ಮುದ್ಗೋದನ ಕೊಡಬೇಕಂತೆ. ಅಂದರೆ ಹೆಸರು ಬೇಳೆತ್ತು, ಪೊಂಗಲ್, ಹುಗ್ಗಿ ಇವೆಲ್ಲ ಕೊಡಲಿಕ್ಕೆ ಉಂಟು ಹೇಳ್ತಾರೆ. ಗದಾಪರ್ವ ಮುಗಿದಾಗ, ದುರ್ಯೋಧನ ಸತ್ತಾಗ. ಆನಂತರ ಸ್ತ್ರೀ ಪರ್ವ, ಮತ್ತೆ ಐಶಿಕ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಎಲ್ಲ ಪರ್ವಗಳು ಹೆಚ್ಚಾಗಿ ಅನ್ನಕ್ಕೆ ಒತ್ತು ಕೊಟ್ಟಿವೆ. ಹೆಚ್ಚಾಗಿ ದುಡ್ಡಿಗೆ, ರತ್ನಾದಿಗಳಿಗೆ. ಸ್ತ್ರೀ ಪರ್ವಕ್ಕೆ ಬಂದಾಗ ರತ್ನಗಳನ್ನೆಲ್ಲ ಕೊಡ್ಲಿಕ್ಕೆ ಹೇಳ್ತಾರೆ. ಕೊನೆಯ ಪರ್ವಗಳು ಮತ್ತೆ ಮೌಸಲ ಪರ್ವ, ಕೃಷ್ಣನ ನಿರ್ಯಾಣ ಆಗ್ತದೆ. ಕೃಷ್ಣನ ಹೆಸರಿನಲ್ಲಿ ಊಟ. ಒಂದ್ಸರ್ತಿ ಆಗಿದೆ ಕೃಷ್ಣನ ಹೆಸರಿನಲ್ಲಿ ಊಟ. ಸತ್ಯಭಾಮೆಯನ್ನು ತರಲಿಕ್ಕೆ ಹೋಗುವ ಮುಂಚೆ ಜಾಂಬವತನ ಗುಹೆಯೊಳಗೆ ಹೋಗಿ ಗುದ್ದಾಡಿಕೊಂಡ ಕೃಷ್ಣ. ಅಲ್ಲಿ ಕರಡಿ ಗಲಾಟೆ ಮಾಡಿದೆ ಅಂತ, ಮಣಿ ಹೋಗಿದೆ ಅಂತ. 10-25 ದಿವಸ ಆಗಿದೆ. ಗುಹೆಯಿಂದ ಹೊರಗೆ ಯಾರು ಬರ್ತಾ ಇಲ್ಲ. ಯಾದವರು ಕಾದ್ರು, ಊರಿಗೆ ಹೋಗಿ ದುರ್ಗಾ ನಮಸ್ಕಾರ ಎಲ್ಲ ಮಾಡಿದ್ದಾರೆ. ಕೃಷ್ಣನ ಪತ್ತೆ ಇಲ್ಲ. ಕೃಷ್ಣ ಸತ್ತ ಹೇಳಿ ಪಿಂಡ ಹಾಕಿದ್ದಾರೆ ಅವರೆಲ್ಲ. ಎಲ್ಲ ತರ್ಪಣ ಕೊಟ್ಟಿದ್ದಾರೆ. ಮತ್ತೆ ಕೃಷ್ಣ ಎದ್ದು ಬಂದಿದ್ದಾನೆ, ಕರಡಿಯನ್ನು ಮಣಿಸಿ ಜಾಂಬವತಿಯನ್ನು ಹುಡ್ಕೊಂಡು ಹುಡುಗಿಯನ್ನು ಇಟ್ಕೊಂಡು ಬಂದಿದ್ದಾನೆ. ಎಲ್ಲ ನೀ ಬಂದ್ಯಾ, ಶುರು ಮಾಡುವಂತ ಪುನಃ ಅಂತ. ಹೀಗೆ ಅಂತ ಕೃಷ್ಣನಿಗೆ ಸಹಜವಾಗಿ ಮೌಸಲ ಪರ್ವದಲ್ಲಿ ಮುಗಿತಾಯವನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ. ಹೀಗೆ ಎಲ್ಲ ಪರ್ವಗಳಲ್ಲಿ ಹವಿಷ್ಯಾನ್ನ ಸರ್ವಕಾಮ ಗುಣಾನ್ವಿತಂ ಅಂತಾರೆ. ಎಲ್ಲ ಬಗೆಯ ತಿನಿಸುಗಳನ್ನು ಕೊಟ್ಟು ಊಟ ಹಾಕ್ಲಿಕ್ಕೆ ಉಂಟು ಅಂತ. ಪ್ರತಿ ಪರ್ವದಲ್ಲಿಯೂ ಪುಸ್ತಕಗಳನ್ನು ಬರೆದು, ಪ್ರತಿ ಪರ್ವ ಸಮಾಪ್ತೌಚ ಪುಸ್ತಕಂತು ವಿಚಕ್ಷಣ ಸುವರ್ಣೇನ ಪ್ರದಾತವ್ಯಂ ವಾಚಕಾಯ ಅಂತ ಹೇಳ್ತಾರೆ. ಒಳ್ಳೆ ರೀತಿಯಿಂದ ಹೊತ್ತಗೆಗಳ ಸಮಾರಾಧನೆಯನ್ನು, ದಾನವನ್ನು ಕೊಡಲಿಕ್ಕೆ ಉಂಟು ಅಂತ. ಈಗ ಬಹಳ ಚಂದವಾಗಿ ಮಹಾಭಾರತದ ಚಿಂತನೆ ಬಹಳ ಅದ್ದೂರಿಯಾಗಿ ಸಾಗಿಸಿದ್ದಾರೆ. ಕೊನೆಗಂತೂ 2 ರೀತಿಯ ಮಹಾಭಾರತ ನಮ್ಮ ಮುಂದೆ ಕಂಡಿದೆ, ಯಾರಿಗೇನು ಇಷ್ಟ ಅಂತ. ದುರ್ಯೋಧನ ಮನ್ಯುಮಯೋ ಮಹಾದ್ರುಮಃ, ಕರ್ಣಸ್ಕಂದ ಶಕುನಿಸ್ತಸ್ಯ ಶಾಖಾ, ದುಶ್ಯಾಸನೆ ಪುಷ್ಪಬಲೆ ಸಮೃದ್ಧೆ, ಮೂಲಂ ರಾಜ ಧೃತರಾಷ್ಟ್ರ ಅಮನೀಷಿ. ದುರ್ಯೋಧನ ಎನ್ನುವ ಒಂದು ದೊಡ್ಡ ಮರ, ಕೋಪದ ಮರ, ಗಲೀಜು ಮರ, ಅಹಂಕಾರದ ಮರ, ಇಗೋ ಪ್ರತಿಷ್ಠೆ ಆದದ್ದು. ಅದರಲ್ಲಿ ಬುಡ್ಡೆ ಯಾವುದು ಕೇಳಿದರೆ ಶಕುನಿಯೇ ಅದರದ್ದು ದೃಢವಾದ ಬುಡ್ಡೆ. ಕರ್ಣ ಸ್ಕಂದ, ಕರ್ಣ ಅದರ ಬುಡ್ಡೆ. ಶಕುನಿ ತಸ್ಯ ಶಾಖ, ಬ್ರಾಂಚಸ್ಗಳು, ಟೊಂಗೆ ಟಿಸುಗಳೆಲ್ಲ ಶಕುನಿ ಹರಡಿತ್ತು. ಅದರಲ್ಲಿ ಹಣ್ಣು ಹಂಪಲುಗಳು ಯಾವುದು, ಹೂಗಳು ಎಂದರೆ ದುಶ್ಯಾಸನ, ಕೆಟ್ಟ ನಡತೆಗಳೇ, ಕೆಟ್ಟ ಶಾಸನಗಳೇ. ಅದಕ್ಕೆ ಬೇರು ಯಾರು ಕೇಳಿದೆ, ಧೃತರಾಷ್ಟ್ರ ಅಮನೀಷಿ, ಕೆಟ್ಟ ಬುದ್ಧಿಯ ಕುರುಡ ರಾಜ. ಅದಕ್ಕೆ ಬುಡ, ಬೇರು ಗಟ್ಟಿ. ಇದು ಒಂದು ಮರ. ಇದರ ಅಡಿಗೆ ಹೋಗ್ತೀರೋ ಅದು ತಿಂತೀರೋ ಯೋಚನೆ ಮಾಡಿ. ಮಹಾಭಾರತ ಹೇಳ್ತದೆ, ಯುಧಿಷ್ಠಿರ ಧರ್ಮಮಯೋ ಮಹಾದ್ರುಮಃ, ಸ್ಕಂದೋರ್ಜುನ ಭೀಮಸೇನೋಸ್ಯ ಶಾಖಾ, ಮಾದ್ರೀಸುತೌ ಪುಷ್ಪಬಲೆ ಸಮೃದ್ಧೆ, ಮೂಲಂ ಕೃಷ್ಣ ದ್ರೌಪದಿ ಬ್ರಾಹ್ಮಣಾಶ್ಚ. ಇದು ಧರ್ಮದ ಮರ. ಅರ್ಜುನ ಇದರ ಬುಡ್ಡೆ, ಭೀಮಸೇನ ಇದರ ಟೊಂಗಟಿ ಸಿಲುಗಳು, ನಕಲ ಸಹದೇವರ ಹಣ್ಣು ಹಂಪಲುಗಳು, ಪುಷ್ಪಗಳು. ಮೂಲ
ಬೇರು ಕೃಷ್ಣ, ದ್ರೌಪದಿ ಎಲ್ಲ ಜ್ಞಾನಿಗಳಿದ್ದಾರೆ. ಯಾವ ಮರದ ಹತ್ತಿರವನ್ನು ಆಸರೆ ಮಾಡ್ತೀರಿ, ಎಲ್ಲಿರ್ತೀರಿ ಯೋಚನೆ ಮಾಡಿ ಅಂತಾರೆ. ಯಾರು ಬೇಕು ಹೇಗೆ ಅಂತ ಎರಡನ್ನು ಕಂಪೇರ್ ಮಾಡಿ ಒಂದು ತುಂಬ ಸುಂದರವಾದ ಎಲ್ಲ ಚಿಂತನೆ ಮಾಡಿಕೊಂಡಾಗ ಪಾಂಡವರ ಚಿಂತನೆಯಿಂದ ಏನು ಲಾಭ ಅಂತ ಮೊದಲ ಆರಂಭವಲ್ಲೇ ಹೇಳಿದ್ದೆ ನಾನು. ಪ್ರಾಣ ಪ್ರತಿಷ್ಠೆ ಮಾಡಿದ್ದೆ ಪಂಚಪಾಂಡವರು ಅಂತ. ಧರ್ಮರಾಜನ ಚಿಂತನೆ ಮಾಡಿದರೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತವು ಕಥಯತಾಂ ನ ಭವಂತಿ ರೋಗಾಹ. ಇವರೆಲ್ಲ ಯಾಕೆ ಬೇಕು ಕೇಳಿದರೆ, ಧರ್ಮರಾಜ ಕಥೆಯಲ್ಲಿ ಬಂದರೆ, ಅವನ ಕತೆ ಕಿವಿಗೆ ಬಿದ್ದರೆ, ಅವನು ಆ ಪುಟಗಳಲ್ಲಿ ನಿಂತರೆ ನಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳೆಯುತ್ತೆ. ಹಿಂಸೆ, ಅತ್ಯಾಚಾರ, ಅನಾಚಾರ, ತಪ್ಪು ಕಲ್ಪನೆ, ಸುಳ್ಳು ಇವೆಲ್ಲ ಬಿದ್ದೋಗ್ತದೆ. ಶಾಶ್ವತವಾದ ಮೌಲ್ಯಗಳು ಬೆಳೀತಾವೆ ಧರ್ಮರಾಜ ಪುಟದಲ್ಲಿ ಬಂದಾಗ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ನಾವು ಮೌಲ್ಯದಲ್ಲಿ ನಿಲ್ತೇವೆ, ಗಟ್ಟಿಯಾಗಿ ಗಡುಸಾಗ್ತೇವೆ ನಾವು. ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಎಲ್ಲ ತಪ್ಪುಗಳು ಹೋಗಬೇಕಾ, ಹಿಂದಿನದ್ದೆಲ್ಲ ಪರಿಮಾರ್ಜನೆ ಆಗಬೇಕಾ, ಭೀಮಸೇನ ಪುಟದಲ್ಲಿ ಬರಬೇಕಂತೆ. ಅವ ಸಿಕ್ಕಿದರೆ ಅವನ ಮಾತಿಗೆ ಬಂದರೆ, ಕಥೆಯಲ್ಲಿ ಸಿಕ್ಕಿದಾಗ ನಾವೆಲ್ಲ ಕ್ಲೀನ್ ಆಗ್ತೇವೆ, ಶುದ್ಧ ಆಗ್ತೇವೆ. ಶತ್ರುರು ವಿನಶ್ಯತಿ ಧನಂಜಯ ಕೀರ್ತನೇನ, ಅರ್ಜುನ ಬಂದಾಗ ನಮ್ಮ ವೈರಿಗಳಿಲ್ಲ ಆಗ್ತಾರೆ. ನಮ್ಮ ವೈರಿಗಳು ಯಾರು ಕೇಳಿದರೆ, ಆಲಸ್ಯಂ ಹಿ ಮನುಷ್ಯಾಣ, ಸೋಮಾರಿತನವೇ ದೊಡ್ಡ ಶತ್ರು ನಮ್ಮದು, ಅದು ನಮ್ಮನ್ನು ಬಿಡುವುದಿಲ್ಲ. ಹಾಗಾಗಿ ಮೊದಲು ಓಡಬೇಕಾದ್ದು ನಮಗೆ ಸೋಮಾರಿತನ, ಉತ್ಸಾಹ ಶಕ್ತಿ ಬರಬೇಕು. ಅರ್ಜುನ ಪರಮೋತ್ಸಾಹಿ ಇದ್ದಾನೆ, ರೆಡಿ ಇದ್ದ. ಆದರೆ ಎಲ್ಲಿಯೋ ಒಂದು ಕಡೆ ನನ್ನವರು ಅಂತೇಳಿ ಎಡವಿಕೊಂಡ. ಕೃಷ್ಣ ಹೇಳ್ತಾನೆ, ನಾನು ನನ್ನದು ಇಲ್ಲ ಬಿಡು, ಹೋರಾಡು, ಆಯ್ತನ್ನ ಮುಗೀತು. ಸೀದಾ ನಾನು ನನ್ನದು ಎನ್ನುವುದು ಏನು ಅಂತ ಟ್ರೇಸ್ ಮಾಡ್ತಾ ಬಂದ. ನಾನು ಅಂದರೆ ಏನು, ಜೀವ, ಅವನಿಗೆ ಸಂಬಂಧಪಟ್ಟ ಕಥೆ ಹೇಗೆ, ದೇಹಕ್ಕಿಂತ ಬೇರಿದ್ದಾನೆ, ಶಾಶ್ವತ ಮೌಲ್ಯ ಯಾವುದು, ಹೀಗೆ ಬಿಡಿಸ್ತಾ ಬಿಡಿಸ್ತಾ ಗೊತ್ತಾಯ್ತವನಿಗೆ, ನಿಂತು ಬಿಟ್ಟ. ಹಾಗಾಗಿ ಅರ್ಜುನನ ಚಿಂತನೆ ಮಾಡಿಕೊಳ್ಳಿ, ನೀವು ಯಾವತ್ತು ಗೆಲುವನ್ನು ಸಹಾಯ ಪಡಿತೀರಿ. ನಿಮ್ಮ ಶತ್ರು ನೀವೇ, ನಿಮ್ಮೊಳಗೆ. ಮನಏವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯೋ ಅಂತ, ಮನಸ್ಸೇ ನಮ್ಮದು ಶತ್ರು ಇದೆ, ಅದನ್ನು ಗೆಲ್ಲಿಕ್ಕಾಗತ್ತೆ ಅಂತಾನೆ. ಹಾಗೆ ಅರ್ಜುನನ ಪುಟದಲ್ಲಿ ಬರಲಿ. ಮಾದ್ರಿ ಸುತವು ಕಥೆಯತ ನಭವಂತಿ ರೋಗ. ನಕುಲ ಸಹದೇವರು ಸಿಕ್ಕಿದರೆ ಆರಾಮಾಗ್ತದಂತೆ, ಯಾವ ರೋಗವೂ ಇಲ್ಲ. ನಮಗೆ ಕೆಲವೊಮ್ಮೆ ರೋಗಗಳು ಬರ್ತಾವೆ, ನಿದ್ರೆಯೂ ಒಂದು ರೋಗವೇ ಸತ್ಯ ಹೇಳುವುದಾದ್ರೆ. ಅದು ಬೇಕಾದಾಗ ಬರುವುದಿಲ್ಲ, ಬೇಡಾದಾಗ ಬರ್ತದೆ. ಆದ್ದರಿಂದ ಮೊದಲದು ಹೋಗಬೇಕು. ಅದರೊಟ್ಟಿಗೆ ಇತರ ರೋಗಗಳು ಇದ್ದಾವೆ, ಜಾಡ್ಯ ಆಗಲಿ, ಮೈಕೈ ನೋವಾಗಲಿ, ತಲೆನೋವಾಗಲಿ. ಕೆಲವರು ಹೇಳು ತಲೆನೋವು ಉಂಟು, ಬೆನ್ನು ನೋವು ಉಂಟು, ಕಾಲು ನೋವು ಉಂಟು. ಮತ್ತೆ ಉಂಟಲ್ಲ, ಅದು ಇದ್ರೆ ಬರಬೇಕಲ್ಲ. ಕಾಲಿದ್ರೆ ಕಾಲು ನೋವು, ಕಾಲೇ ಇಲ್ಲ ಆದರೆ ನೋಡಿ ಕಾಲು ನೋವೇ ಇಲ್ಲ, ಅದು ಬೇಡ. ಹಾಗೆ ಆಗುವುದು ಬೇಡ. ಕಾಲೇ ಇಲ್ಲದ ಹಾಗೆ ಕಾಲು ನೋವು ಇಲ್ಲ ಆಗೋದು ಬೇಡ. ಎಲ್ಲ ಇರಲಿ, ಅದರೊಟ್ಟಿಗೆ ಅದರ ಬಾಡಿ ಇರ್ತದೆ, ಅದು ಅದರ ಹಾಗೆ ಉಂಟು ಇರ್ತದೆ, ನಾವಿದ್ದೇವೆ, ನಾವಿಲ್ವಾ ಅಂತ. ಹಾಗೆ ಎಲ್ಲ ರೋಗಗಳು ಇಲ್ಲದೆ ಸ್ವಾಸ್ಥ್ಯ ದೇಹದಿಂದ ಗಟ್ಟಿ ಮನಸ್ಸಿನಿಂದ ಚಿಂತನೆ ಮಾಡಲಿಕ್ಕೆ ಆಗುವ ಹಾಗೆ ನಕುಲ ಸಹದೇವರು ದೇವವೈದ್ಯರು, ಅಶ್ವಿನಿ ದೇವತೆಗಳು. ಹೀಗೆ ಪಂಚಪಾಂಡವರ ಚಿಂತನೆ ನಿರಂತರ ಆದಾಗ ನಾವು ಪೂರ್ಣವಾದ ವಿಕಾಸದಲ್ಲಿ, ಪಂಚಪ್ರಾಣಗಳು ನಮ್ಮ ಪಾಂಚಭೌತಿಕ ದೇಹ ಒಳ್ಳೆಯ ರೀತಿಯಿಂದ ಜೀವನನ್ನು ದೊಡ್ಡ ರಥವಾಗಿ ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಈ ಬಾರಿ ಒಂದಿಷ್ಟು ಅನೇಕ ಮಾತುಗಳು ಭಾರತದಲ್ಲಿ ಕೊನೆಯಲ್ಲಿ ಕೂತಿವೆ. ಹಾಗಿದ್ರೂ ಒಂದು ದೃಷ್ಟಿಯಿಂದ ಅದನ್ನು ಮುಗಿತಾಯಕ್ಕೆ, ಮಂಗಳಕ್ಕೆ ಹಾಡಲೇಬೇಕಾದ್ರಿಂದ ಒಂದು ದಿನ ಹಾಡಿದ್ದೇನೆ ಅಂತ ಹೇಳ್ತಾ, ಇನ್ನು ಬಾಕಿ ಇದೆ. ಯಾವುದು? ಶಾಂತಿ ಪರ್ವ ಬಾಕಿ ಇದೆ, ತೆರೆದುಕೊಳ್ಳುತ್ತೇನೆ ನಾಳೆಯಿಂದ. ಮತ್ತೆ ಇಲ್ಲಿ ಅಲ್ಲ, ಇನ್ನೊಂದು ಕಡೆ ಇರಲಿ. ಹಾಗಾಗಿ ಮತ್ತೆ ಕಿವಿಯಾಗುವ ಜ್ಞಾನ ಸಮೀಕ್ಷೆಯಲ್ಲಿ ಅದೆಲ್ಲ ಸಿಗ್ತಾ ಇದೆ. ಮುಖ್ಯ ಕಾರಣ ನಾನು ಹೇಳುವಂಥದ್ದು, ಮಂಗಳಕ್ಕಿಲ್ಲಿ ಆಸ್ಥೆ ಪಟ್ಟದ್ದು, ಆರಂಭ ಮಾಡಿದ್ದು ನನ್ನನ್ನು ಇಲ್ಲಿಯೇ ರಾಘವೇಂದ್ರಾಯರು. ಮಹಾಭಾರತಕ್ಕೆ ಹೇಳಿ ತಂದದ್ದವರೇ, ಹೇಳು ಅಂತ ಹೇಳಿ ಆಯಿತು ಅಂದೆ. ದೊಡ್ಡ ಕೆಲಸ. ಆಗ ಮಹಾಭಾರತ ಮಂಡೆ ಮೇಲೆ ಹಾಕಿಕೊಂಡು ಬರುವುದು ಅಂದರೆ ಸುಮ್ಮನೆ ಅಲ್ಲ. ಯಾಕೆಂದರೆ ಮೊದಲಿಂದ ಕೊನೆವರೆಗೆ ಒಮ್ಮೆ ನೋಡಿಕೊಳ್ಳದಿದ್ದರೆ ಮೊದಲು ಹೇಳಲಿಕ್ಕೆ ಆಗೋದಿಲ್ಲ, ಕೊನೆಯೂ ಮುಟ್ಲಿಕ್ಕೆ ಆಗೋದಿಲ್ಲ. ಏಕ್ದಮ್ ಅದರಲ್ಲಿ ಓಡಿಕೊಂಡ್ರೆ ಮಾತ್ರ ಬಹಳ ಚೆನ್ನಾಗಿ ಅದರ ಬಗ್ಗೆ ಆತ್ಮಸ್ಥೈರ್ಯದಿಂದ, ಧೈರ್ಯದಿಂದ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ಅಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು, ನಾನಾಗೆ ಎಳೆಯವ, ಅವರು ಹಿರಿಯರು ಕೇಳಿಕೊಂಡಿದ್ದೆ ನಾನು ಯಾಕೆ ಅಂತ, ಅದಕ್ಕೆ ಅಂತ ಹೇಳಿದರು. ಈಗ ಮತ್ತು ಕೇಳಿಕೊಂಡಾಗ ಹೇಳಿದರು ಅವರು, ಅವರ ಮೂಲದಲ್ಲಿಯೂ ಚೊಕ್ಕಾಡಿ ಊರಿದೆ ಅಂತ, ನಮ್ಮ ಮನೆತನದಲ್ಲಿಯೂ ಚೊಕ್ಕಾಡಿ ಇದೆ, ನಾವು ಮಟ್ಟಿನವರಂದೆ, ಅವರು ಮಟ್ಟಿನವರಿದ್ದೇವೆ ಅಂತಾರೆ. ಹಾಗಾಗಿ ನಮಗೇನೋ ಋಣಾನುಬಂಧ ಮಾತ್ರ ಅಲ್ಲ, ಏನೋ ಒಂದು ಬಾದರಾಯಣ ಸಂಬಂಧವೂ ಇದೆ. ಅಂತೂ ವೇದವ್ಯಾಸರಂತೂ ಖಂಡಿತ ಸಂಬಂಧಿಗಳಾಗಿದ್ದಾರೆ. ಹಾಗಾಗಿ ಮುಖ್ಯವಾಗಿ ನಾನು ಖಂಡಿತವಾಗಿಯೂ ಮೊದಲಿಂದಲೂ ಆವತ್ತಿನಿಂದಲೂ ತಲೆಯಲ್ಲಿ ಅದೇ ಉಟ್ಕೊಂಡಿದ್ದೆ, ಮಂಗಳ ಪ್ರವಚನ ಒಂದಲ್ಲ ಒಂದು ದಿನ ಅಲ್ಲೇ ಮಾಡಿ ಮುಗಿಸಿ ಅದಕ್ಕೊಂದು ಶೋಭೆಯನ್ನು ಅವರಿಂದ ಪಡಿಬೇಕು ಅಂತ. ಹಾಗಾಗಿ ಖಂಡಿತವಾಗಿಯೂ ಅವರ ಹಿರಿತನದ ಒಂದು ಒಲುಮೆ, ಅನುಗ್ರಹ, ಅದರ ವಿಶೇಷತೆಯಿಂದ ನಾನಿವತ್ತು
ಮಂಗಳಕ್ಕೆ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡೆ. ದೊಡ್ಡ ಸಮುದ್ರದ ಎದುರು ಆ ಭಾರತದ ಸಮುದ್ರ ಚಿಂತನೆ ಇಲ್ಲಿ ಆಗುವಂತೆ ಆಗಲಿ ಅಂತ ಹೇಳಿ ಅಂತ ಅವರಿಗೆ ಪೂರ್ಣವಾದಂತಹ ತಮ್ಮೆಲ್ಲರ ಪರವಾಗಿಯೂ ನನ್ನ ಪರವಾಗಿಯೂ ಅನಂತವಾದ ನಮನಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅವರ ಮನೆ ಮಂದಿಗೆಲ್ಲರಿಗೂ ಸಹ ನಾನು ಪೂರ್ಣವಾದ ಆಭಾರಿ ಇದ್ದೇನೆ. ಅನೇಕ ಪ್ರವಚನಗಳ ಜೊತೆಯಲ್ಲಿ ಅವರನ್ನು ನಾನು ಸೇರಿಕೊಂಡಿದ್ದೇನೆ. ಹಾಗೆ ಅವರೆಲ್ಲರಿಗೂ ಮಗದೊಮ್ಮೆ ನನ್ನ ಪೂರ್ಣವಾದ ನಮನಗಳು ಅಂತ ಸಲ್ಲಿಸ್ತಾ, ಶ್ರೋತೃವರ್ಗ ನೀವು ಯಾವತ್ತೂ ಇದ್ದೀರಿ, ಇಲ್ಲೇ ಇದ್ದೀರಿ, ಎಲ್ಲ ಇರ್ತೀರಿ. ಎಷ್ಟೋ ಜನ ನನ್ನಲ್ಲಿ ಕೇಳಿದ್ದಾರೆ ಭಾರತ ಮುಗಿಯುತ್ತಾ ಅಂತ ಶುರು ಮಾಡುವಾಗ. ಮುಗಿತದೆ ಅಂತ ಹೇಳಿದ್ದೆ. ಹಾಗಾಗಿ ಭಗವಾನ್ ವಾಚ ಪ್ರತಿಯೊಂದು ಕೃಷ್ಣನ ಶ್ಲೋಕ ಗೀತೆಯದ್ದು ಹೇಳಿದ್ದೇನೆ. ಅದನ್ನು ಕೆಲವರು ಕೇಳಿದರು, ಮುಗಿತದೋ ಅಂತ. ಮುಗಿತದೆ ಅಂದೆ, ಮುಗಿದಿದೆ. ಮಧ್ಯೆಯಲ್ಲಿ ಕೆಲವರು ಹೋದದ್ದು ಉಂಟು, ಬೈದಿದ್ದಾರೆ ನನಗೆ ಮುಗಿಯದೇ ಹೋಗಿದ್ದೇವೆ ಅಂತ. ಹಾಗಾಗಿ ಭಾರತ ಮುಗಿದಿದೆ, ಮುಗಿಲಿಲ್ಲ. ಇನ್ನು 23,000 ಶಾಂತಿ ಪರ್ವದ ಶ್ಲೋಕಗಳು, ಧರ್ಮರಾಜನ ಪ್ರಶ್ನೆ, ಭೀಷ್ಮನ ಉತ್ತರ ಇದೆ. ಅದು ನಾಳೆಯಿಂದ ಮತ್ತೆ ನಮ್ಮ ಪಟ್ಟಾಭಿಯವರು ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಮಾಡ್ತಾರೆ ಅಂತ ಹೇಳ್ತೇನೆ. ಅವರಿಗೂ ಧನ್ಯವಾದವನ್ನು, ನಮನವನ್ನು ಸಲ್ಲಿಸ್ತೇನೆ. ನನಗಿಂತ ಹಿರಿಯರೇ ಇದ್ದಾರೆ ಅವರು ಸಹ. ಹಾಗಾಗಿ ತಮಗೆಲ್ಲ ಮಗದೊಮ್ಮೆ ನಾನು ಕೈ ಮುಗಿದು ಕೇಳುತ್ತಾ 1-2 ನಿಮಿಷದಲ್ಲಿ ನಾನು ರಾಘವೇಂದ್ರ ರಾಯರಿಗೆ ನನ್ನ ಪರವಾಗಿ ಶಾಲು ಹೊದಿಸಿ ಒಂದು ಸಣ್ಣ ಕಾಣಿಕೆ. ಅಂದರೆ ಮಹಾಭಾರತದ ನಾಯಕ ಕೃಷ್ಣ, ಪಂಚಲೋಹದ ಕೃಷ್ಣನ ಒಂದು ಪ್ರತಿಮೆ, ಅದಕ್ಕೆ 18 ರತ್ನಗಳ, ಉಪರತ್ನಗಳ, ರತ್ನಗಳ, ನವರತ್ನಗಳ ಸೇರಿಸಿ ಚಿನ್ನದ ಮಾಲೆಯನ್ನು, ಅಂದರೆ 18 ಪರ್ವದ ನೆಲೆಯಲ್ಲಿ ಕೃಷ್ಣ ಇದ್ದಾನೆ ಅಂತ ಒಂದು ಸಾಂಕೇತಿಕವಾಗಿ ಅವರಿಗೆ ನಾನು ಅದನ್ನು ಪ್ರದಾನ ಮಾಡಬೇಕು ಅಂತ ತಮ್ಮೆಲ್ಲರವಾಗಿ ಕೇಳಿಕೊಳ್ಳುತ್ತೇನೆ. ರಾಘವೇಂದ್ರ ರಾಯರು ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ಕಳೆಗಳಲ್ಲಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ. ಪೂಜ್ಯ ಶ್ರೀ ವಿದ್ವಾನ್ ರಮನಾಥ್ ಆಚಾರ್ಯ ಅವರೇ, ಹಾಗೂ ಇಲ್ಲಿ ನೆರೆದ ಎಲ್ಲ ಮಹಾಭಾರತ ಚಿಂತಕರೇ, ನಿಜವಾಗಿ ಹೇಳಿದ್ದಾರೆ ಮಹಾಭಾರತ ನಮಗೂ ಸಹ ಗೊತ್ತಿರಲಿಲ್ಲ. ನಾವು 1,00,000 ಶ್ಲೋಕ ಅಂತ ನೆನೆಸ್ಕೊಂಡಿತ್ತು. ಆದರೆ ಇವತ್ತಿಗೆ ಒಂದು ಅರಿವಾಗಿದೆ. ಏನಂತ ಹೇಳಿದ್ರೆ 60 ಲಕ್ಷ ಶ್ಲೋಕ ಇರುವ ಮಹಾಭಾರತ. ಇದರಲ್ಲಿ ನಮಗೆ ಗೊತ್ತಿರೋದು ಸಮುದ್ರದಲ್ಲಿರುವ ಒಂದು ಕೈಯಲ್ಲಿ ತೆಗೆದ ಒಂದು ನೀರಿನಷ್ಟಿನ ಒಂದು ಜ್ಞಾನದ ಸಂಗತಿ ಹೇಳ್ಬೋದು. ಅದರಲ್ಲಿಯೂ ನಮ್ಮ ವಿದ್ವಾನ್ ಅವರು, ಪ್ರವಚನಕಾರರು ಅಷ್ಟು ಚೆನ್ನಾಗಿ ನಮಗೆಲ್ಲ ಅರ್ಥ ಮಾಡುವಾಗ ಹೇಳಿಕೊಟ್ಟಿದ್ದಾರೆ. ಈಗ 10 ವರ್ಷ ಹಿಂದಿನಿಂದ ಇತ್ತು ನಮ್ಮ ಮಹಾಭಾರತದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತಿಗೆ ಮಂಗಳಾಗಿದೆ. ಅವರಿಗೆ ಬಹಳ ಚೆನ್ನಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದಲ್ಲದೆ ನಿನ್ನೆ ಅಂತೂ 2ನೇ ದಿನ ಆದಾಗ ಸಂಕ್ಷಿಪ್ತವಾಗಿ ಮಹಾಭಾರತ ಇಂತೆಲ್ಲ ಆಗಿದೆ ಅಂತೇಳಿ ಹೇಳಿ ಇಲ್ಲಿ ನಮಗೆ ಒಮ್ಮೆ ಒಂದು ಪುನಃ ರೀಕ್ಯಾಪ್ ಅಂತ ಹೇಳ್ತಾರಲ್ಲ ಹಾಗೆ ಹೇಳಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಹಾಗೂ ವಂದನೆಯನ್ನು ಹೇಳ್ತಾ ಇದ್ದೀನಿ. ಇನ್ನು ನಮ್ಮೊಡನೆ ನಮಗೆ ಒಂದು ಮನಸ್ಸು ಕೊಟ್ಟು ಇಲ್ಲಿ ಉತ್ತೇಜನ ಕೊಟ್ಟು ನೀವೆಲ್ಲ ಬಂದು ಈ ಮಹಾಭಾರತವನ್ನು ನಮ್ಮೊಟ್ಟಿಗೆ ಅರಿವು ಪಡಲಿಕ್ಕೆ ಬಂದಿದ್ರಿ. ನಿಮಗೂ ನನ್ನ ತಂದೆ ಪರವಾಗಿ ನನ್ನ ಪರವಾಗಿಯೂ ಕೃತಜ್ಞತೆ ಹಾಗೂ ವಂದನೆಗಳು. ಈ ಮಹಾಭಾರತ ಸಂಪೂರ್ಣ ಮಹಾಭಾರತದ ಪ್ರವಚನ ಮಾಡಲಿಕ್ಕೆ ನಾನು ಯಾರ ಹತ್ರ ಕೇಳಿದ್ರು ಯಾರು ಒಪ್ಪಲಿಲ್ಲ ಇತ್ತು. ಆ ಸಮಯದಲ್ಲಿ ಅದನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮುಂದೆ ಬಂದವರು ರಮಾಚಾರ್ಯರು. ನಿಜವಾಗಿಯೂ ಅವರು ಶ್ಲಾಘನೀಯರು. ಅವರು ನಿಜವಾಗಿ ದೊಡ್ಡ ವಿದ್ವಾಂಸರು. ಆದ್ದರಿಂದ ನಾವೆಲ್ಲರೂ ಯಾರಿಗೆಲ್ಲ ಕೇಳಿದ್ದೇವೋ ಅವರೆಲ್ಲ ಸುಖಿಗಳು. ನಾನು ಹೇಳೋದು ಜ್ಞಾನಿಗಳು. ಇಲ್ಲಿ ನಮ್ಮ ಪಟ್ಟಾಭಿಯವರಿದ್ದಾರೆ. ಅವರು ಇಲ್ಲಿ ಆಗಿದ್ದದ್ದನ್ನೆಲ್ಲ ಲೈವ್ ಆಗಿ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಯಾವಾಗಲೂ ಅದು ಸಂಪೂರ್ಣ ಮಹಾಭಾರತ ಸಿಗುವಂಥದ್ದು. ಇದು ನನಗೆ ತಿಳಿದ ಪ್ರಕಾರ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಒಂದರ ಹಿಂದೆ ಒಂದು ಕಂಪ್ಲೀಟ್ ಆಗಿದ್ದು ಯಾರೂ ಮಾಡಲಿಲ್ಲ. ಮಧ್ಯದಲ್ಲಿ ಮಾಡಿರ್ಬೋದಲ್ಲದೆ ಯಾರೂ ಮಾಡಿದವರಿಲ್ಲ. ಇದು ಅದರಿಂದ ಇದು ಫಸ್ಟ್ ಟೈಮ್ ಎನ್ ಗ್ರೇಟ್ ಅಚೀವ್ಮೆಂಟ್ ಬೈ ಡಾಕ್ಟರ್ ರಮಾ ಅಂತ.